ಒಂದು ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸೋರ್ಸಸ್. ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸೋರ್ಸಸ್. ಸೊ ಕನ್ನಡದಲ್ಲಿ ಕಮ್ಯುನಿಕೇಶನ್ ಅಂದ್ರೆ ಏನು? ಓಕೆ, ಕಮ್ಯುನಿಕೇಶನ್ ಅಂದ್ರೆ ಒಬ್ರು ಇನ್ನೊಬ್ರ ಹತ್ರ ಮಾತಾಡುವಾಗ ಅಲ್ಲಿ ಏನಾಗ್ತಾ ಇದೆ, ಕಮ್ಯುನಿಕೇಶನ್ ಅದು ಆಗುತ್ತೆ ಅಂತ ಹೇಳ್ತಾರೆ. ಒಂದ್ ವೇಳೆ ನಾನು ಮಾತಾಡ್ತೀನಿ, ನೀವು ಕೇಳ್ತಾ ಇದ್ದೀರಾ, ಐ ಆಮ್ ಕಮ್ಯುನಿಕೇಟಿಂಗ್ ಸಮಥಿಂಗ್ ಟು ಯು. ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಗಳು. ಸೊ ಒಂದು ವಿಷಯನ ನಾವ್ ಏನ್ ಮಾಡ್ತೀವಿ ಅಂದ್ರೆ ತಿಳ್ಕೊಳ್ತೀವಿ, ಅದು ಇನ್ಫಾರ್ಮೇಶನ್. ಸೊ ಇವತ್ತು ಪಾಠದ ಹೆಸರು ನಾವು ಸ್ವಲ್ಪ ನೋಡ್ಬೇಕಾದ್ರೆ ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸೋರ್ಸಸ್. ಸೋರ್ಸಸ್ ಎಲ್ಲಿಂದ, ಯಾವ ಮುಖಾಂತರದಿಂದ ಈ ಕಮ್ಯುನಿಕೇಶನ್ ಆಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಇವತ್ತು ಪಾಠ. ಪ್ರೀತಿಯ ಸಹೋದರ ಸಹೋದರಿ, ನೋಡ್ರಿ, ಬೈಬಲ್ ಪ್ರಾಫಸಿಯಲ್ಲಿ ಒಂದು ಇಂಪಾರ್ಟೆಂಟ್ ವರ್ಷ ಬಂದು 1799. ಥರ್ಡ್ ವಾಲ್ಯೂಮ್ ಅಲ್ಲಿ ರಸಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಟೈಮ್ಸ್ ಆಫ್ ಎಂಡ್ ಅಂತ ಹೇಳ್ತಾರೆ. 1799 ಯಾವಾಗ ಶುರು ಆಯ್ತು, ಆ ಕಾಲದಿಂದ ಏನಾಯ್ತಂದ್ರೆ ಟೈಮ್ಸ್ ಆಫ್ ಎಂಡ್ ಸ್ಟಾರ್ಟ್ ಆಯ್ತಂತ ಅವರು ಬಂದು ಬರೀತಾರೆ. ಯಾಕೆಂದ್ರೆ ನೋಡ್ರಿ, 1799 ಇಂದ ನಾವು ಒಂದು 75 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾರು ಬಂದ್ಬಿಡ್ತಾರೆ? 75 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿ 1799 ಪ್ಲಸ್ 75. ಜೀಸಸ್ ಕ್ರೈಸ್ಟ್ ಅವ್ರದ್ದು ಸೆಕೆಂಡ್ ಪ್ರೆಸೆನ್ಸ್ ಈ ಭೂಲೋಕದಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ನೋಡ್ಬೇಕಾದ್ರೆ ದಾನಿಯಲ್ ಪ್ರಾಫೆಸಿಯಲ್ಲಿ ನಾವು ನೋಡ್ತೀವಿ 1335 ಡೇಸ್ ಅವ್ರು ಯಾರಾದ್ರೂ ಅದು ವೆಯ್ಟ್ ಮಾಡಿದ್ರೆ ಅವ್ರು ಯಾರು ಧನ್ಯವಂತರು ಅಂತ. ಸೊ ಹಾಗಾಗಿ ನಾವು ನೋಡ್ಬೇಕಾದ್ರೆ ರಸಲ್ 1799 ಬಂದು ಇವ್ರು ಏನ್ ಹೇಳ್ತಾರೆ ಅಂದ್ರೆ ಕೊನೆ ಕಾಲ ಒಂದು ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತ ನಾವು ನೋಡಿದ್ರೆ ಪ್ರಿಯರೇ, ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಬಂದು ಹೆಚ್ಚಾಗಿ ಬೆಳೆಯುತ್ತೆ. ಸೊ ಆ ತರ ನಾವು ನೋಡ್ಬೇಕಾದ್ರೆ ಈ ಕಾಲದಲ್ಲಿ 2025 ಅಲ್ಲಿ ನಾವು ಬದುಕ್ತಾ ಇದೀವಿ. ಈ ಕಮ್ಯುನಿಕೇಶನ್ ನಾವು ಹೇಳುವಾಗ ಯಾವ ರೀತಿ ಅದು ಬೆಳೆದಿದೆ ಅಂತ ನೋಡುವಾಗ ಪ್ರಿಯರೇ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನಾವು ಈ ಟೈಮ್, ಪ್ರೆಸೆಂಟ್ ಟೈಮ್ ಬಂದು ಇನ್ಫಾರ್ಮೇಶನ್ ಏಜ್ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಮಟ್ಟಿಗೆ ಟೆಕ್ನಾಲಜಿ ಏನಾಗಿದೆ ಅಂದ್ರೆ ಬೆಳೆದಿದೆ. ಒಂದು ಸ್ಮಾಲ್ ಕ್ವಶನ್, ಇಲ್ಲಿ ಯಾರ್ಯಾರು ಇಂಜಿನಿಯರ್ಸ್? ಸಾಫ್ಟ್ವೇರ್, ವೆರಿ ಗುಡ್. ವಿಚ್ ಡೊಮೈನ್ ವೆದರ್? ವೆರಿ ಗುಡ್. ಟುಡೇ ಸಬ್ಜೆಕ್ಟ್ ಇಸ್ ಫಾರ್ ಅಸ್. ಓಕೆ, ಸೊ ಹಾಗಾಗಿ ನಾವು ನೋಡ್ಬೇಕಾದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಸ್ವಲ್ಪ ಮಟ್ಟಿಗೆ ನಾವು ಮಾತಾಡೋಣ. ಸೊ ಇವತ್ತು ಬಂದು ಏನ್ ಹೇಳ್ತಾರೆ ಅಂದ್ರೆ ಪ್ರಿಯರೇ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಇಂಡಸ್ಟ್ರಿ ಅಂತ ಗೊತ್ತಲ್ಲ, ಪೀನಿಯಾ ಇಂಡಸ್ಟ್ರಿ ತರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ನಾವು ಬದುಕ್ತಾ ಇದೀವಿ. ಈ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಏನ್ ತುಂಬಾ ಮುಖ್ಯವಾಗಿ ಬಂದು ನಡೀತಾ ಇದೆ ಅಂತ ನೋಡಿದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, IC ಚಿಪ್ಸ್, ಎಲೆಕ್ಟ್ರಾನಿಕ್ಸ್, ಮೈಕ್ರೋ ಪ್ರೊಸೆಸರ್, ಸೆಲ್ ಫೋನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, IoT. ಈ ಟೆಕ್ನಾಲಜೀಸ್ ಎಲ್ಲ ಏನಾಗಿದೆ ಅಂದ್ರೆ ಇವತ್ತು ಯಾವ್ದಾದ್ರು ಎನಿ ಡೊಮೈನ್ ನಾವು ತಗೊಂಡ್ರೆ ಇಂಡಸ್ಟ್ರಿಯಲ್ಲಿ ಇದು ಬಂದು ಪೀಕ್ ಅಲ್ಲಿ ನಡೀತಾ ಇದೆ, 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಇದು ಬಂದು ಯಾವ ತರ ಇದೆ ಅಂದ್ರೆ ಮೈಕ್ರೋ ಚಿಪ್ ಅಂತ ಹೇಳ್ತಾರೆ. ಮೈಕ್ರೋ ಚಿಪ್ ಬಿಟ್ಟು ನೆಕ್ಸ್ಟ್ ಟೆಕ್ನಾಲಜಿ ನ್ಯಾನೋ ಚಿಪ್, 10⁻⁻⁹ ಅಷ್ಟು ಚಿಕ್ಕದಾಗಿರುತ್ತೆ. ಅಷ್ಟು ಅದರಲ್ಲಿ ಬಂದು ಎಷ್ಟು ಕೆಲಸ ನಾವು ಏನ್ ಮಾಡ್ಬೋದು. ಹಾಗಾಗಿ ನಾವು ನೋಡ್ಬೇಕಾದ್ರೆ ಒಂದೊಂದು ದಿನ ಏನಾಗ್ತದೆ ಅಂದ್ರೆ ಟೆಕ್ನಾಲಜಿ ಯಾವ ಮಟ್ಟಿಗೆ ಬೆಳೀತದೆ ಅಂದ್ರೆ ಬೇರೆ ಮನುಷ್ಯ ಬಂದು ಒಂದು ಕೆಲ್ಸನ ಎಷ್ಟು ಸುಲಭವಾಗಿ ಮಾಡ್ಬೇಕಂತ ಅವನು ಯೋಚನೆ ಮಾಡಿ ಅಷ್ಟು ಮಟ್ಟಿಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಟೆಕ್ನಾಲಜಿ ಬೆಳೀತಾರೆ. ನಾವು ಇಂಜಿನಿಯರಿಂಗ್ ಸೇರುವಾಗ ಒಂದು ಪ್ರಶ್ನೆ ಕೇಳಿದ್ರು. ನನ್ನ ಅಪ್ಪಗೂ ನನಗೂ ಒಬ್ಬರೇ ಮಾಸ್ಟ್ರು. ಅವ್ರು ಹೇಳಿದ್ರು, ಏನಪ್ಪಾ ಇಂಜಿನಿಯರಿಂಗ್ ಅಂದ್ರೆ ಏನಪ್ಪಾ ಅಂತ ಫಸ್ಟ್ ಕ್ವಶನ್ ಕೇಳಿದ್ರು. ನಾವು ಯೋಚನೆ ಮಾಡ್ತಾ ಇದ್ದೀವಿ, ಏನು ಇಂಜಿನಿಯರಿಂಗ್ ಅಂದ್ರೆ ಏನು? ಒಂದು ಮನುಷ್ಯಂದು ಕೆಲ್ಸನ ಯಾರು ಸುಲಭವಾಗಿ ಮಾಡ್ತಾರೋ ಅವ್ರು ಇಂಜಿನಿಯರ್ಸ್ ಅಂತ ಹೇಳ್ತಾರೆ. ಸರಿ, ಇಷ್ಟು ಇಂಜಿನಿಯರಿಂಗ್ ನಾವು ಮನೆಯಲ್ಲಿ ಎಲ್ಲ ನೋಡ್ತೀವಿ, ನಮ್ ಕೆಲಸ ಸುಲಭ ಆಯ್ತಾ? ಇಲ್ಲ. ಬಟ್ ಆದ್ರೂ ಇಂಜಿನಿಯರಿಂಗ್ ಏನಾಗ್ತದೆ, ನಡೀತಾ ಇದೆ. ಮನುಷ್ಯನ ಒಂದು ಮೈಂಡ್ ಏನಂತಂದ್ರೆ ಏನಾದ್ರೂ ಒಂದು ಮಾಡ್ಬೇಕು, ಹೊಸದಾಗಿ ಏನಾದ್ರೂ ಒಂದು ಮಾಡ್ತಾ ಇರ್ಬೇಕಂತ ಆ ಪರಿಸ್ಥಿತಿಯಲ್ಲಿ ಇರುವಾಗ ಪ್ರಿಯರೇ ಏನ್ ಮಾಡ್ತಾರಂದ್ರೆ ಡೆವಲಪ್ಮೆಂಟ್ ಆಗ್ತದೆ. ಈಗ ಒಂದು ನಮ್ಮ ಇಂಡಿಯಾದಲ್ಲಿ ಆ ಟೆಕ್ನಾಲಜಿ ಇಲ್ಲ. ಫಾರಿನ್ ಎಲ್ಲ ನೀವು ಹೋದ್ರೆ 3D ಪ್ರಿಂಟರ್ ಟೆಕ್ನಾಲಜಿ ಅಂತ ಇರುತ್ತೆ. ಒಂದು ವಿಷಯ ಬಂದು ನಾವು ನೋಡಕ್ಕೆ ಬಂದು ಕಷ್ಟ ಆಗ್ತದೆ ಅಂದ್ರೆ
ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ 3D ಪ್ರಿಂಟರ್ ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದು ಹಂಗೆ ಬಂದು ಏನ್ ಮಾಡ್ಕೊಡುತ್ತೆ, ಒಂದು ಆಬ್ಜೆಕ್ಟ್ ಅನ್ನ ಮಾಡಿ ಕೈಲಿ ಕೊಟ್ಬಿಡುತ್ತೆ. ಅದು ಎಷ್ಟು ಕಾಂಪ್ಲೆಕ್ಸ್ ಆಗಿರ್ಲಿ 3D ಪ್ರಿಂಟರ್ ಅಂತ ಹೇಳ್ತಾರೆ. ಸೊ ಆ ತರ ಬಂದು ಒಂದೊಂದು ದಿನ ಬಂದು ಏನಾಗ್ತಾ ಇದ್ರೆ ಅತಿ ಹೆಚ್ಚಾಗಿ 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 ಬಂದು ಟೆಕ್ನಾಲಜೀಸ್ ಏನಾಗ್ತದೆ ಅಂದ್ರೆ ಇಂಪ್ರೂವ್ ಆಗ್ತದೆ. ಈಗ ಇದೇ ಬಂದು ನಮ್ಮ ಫಾರಿನ್ ಬ್ರದರ್ಸ್ ಹತ್ರ ಕೇಳುವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡ್ರಿಯಪ್ಪ ನಾವು ಬಂದು 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲ 5th ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ನಾವು ಹೋಗ್ತಾ ಇದೀವಿ. ಆ 5th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡ್ತೀವಿ, ವಿಲ್ ಡೀಟೇಲಿ ವಿಲ್ ಸಿ ವಾಟ್ ಇಸ್ ದಟ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ AGI ಟೆಕ್ನಾಲಜಿ. ಸೊ AGI ಟೆಕ್ನಾಲಜಿ ಅಂದ್ರೆ ಅದು ಏನಂತ ನಾವು ಹೇಳಿದ್ರೆ, ಕಂಪ್ಯೂಟರ್ ಅಲ್ಲಿ ಜಸ್ಟ್ ನಾವು ಒಂದು ಬಟನ್ ಒತ್ತಿದ್ರೆ ಸಾಕು ಪೂರ್ತಿ ಕೆಲಸ ಮಾಡ್ಕೊಡುತ್ತೆ. ಒಂದು ಇಂಡಸ್ಟ್ರಿಯಲ್ಲಿ ಎಂಡ್ ಟು ಎಂಡ್ ಪ್ರಾಸೆಸ್ ಬಂದು AGI ಟೆಕ್ನಾಲಜಿ ಮಾಡುತ್ತೆ. ಸ್ಟಿಲ್ ಅದು ಏನ್ ಮಾಡ್ತಾರೆ ಅಂದ್ರೆ ಡೆವಲಪ್ ಮಾಡ್ತಾ ಇದಾರೆ. ಈಗ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಚಾಟ್ GPT ಅಂತ ಒಂದು ವಿಷಯ ನಾವು ಯೂಸ್ ಮಾಡ್ತೀವಿ. ಚಾಟ್ GPT ಅಂತ ಹೇಳಿದ್ರೆ ಜನರೇಟಿವ್ ಪ್ರೀ ಟ್ರೈನ್ಡ್, ಅಂದ್ರೆ ಫಸ್ಟ್ ನಾವು ಎಲ್ಲ ಕೋಡ್ ಎಲ್ಲ ಒಂದು ಒಬ್ರು ಬರೆದ್ಬಿಟ್ಟು ಕೊಟ್ಬಿಡ್ತಾರೆ. ನಾವು ಜಸ್ಟ್ ನಮ್ಗೆ ಏನ್ ಬೇಕು ಟೈಪ್ ಮಾಡಿದ್ರೆ ಅದು ಜನರೇಟ್ ಮಾಡಿ ಕೊಡುತ್ತೆ ಎನಿ ಇನ್ಫಾರ್ಮೇಶನ್. ಈಗ ಇಂಟರ್ನೆಟ್ ಕಂಪೇರ್ ಮಾಡಿದ್ರೆ ತುಂಬಾ ಫಾಸ್ಟ್ ಆಗಿರುವ ಒಂದು ವಿಷಯ ಬಂದು ಈ ಚಾಟ್ GPT. ಒಂದ್ ವೇಳೆ ಬಂದು ನೀವು ನೋಡಿದ್ರೆ, ನೀವು Windows 11 ಇನ್ಸ್ಟಾಲ್ ಮಾಡ್ಬಿಟ್ರೆ Co-Pilot ಅಂತ ಒಂದು ಆಪ್ಷನ್ ಸಿಗುತ್ತೆ. ಏನಿಲ್ಲ, ನಿಮ್ಮಪ್ಪ ಏನಾದ್ರು ಕೊಟ್ರೆ ಜಸ್ಟ್ Co-Pilot ಅಲ್ಲಿ ಬಂದು ನೀವು ಫೈಲ್ ನೀವು ಕಳಿಸ್ಬಿಟ್ರೆ ಆಟೋಮೆಟಿಕ್ ಆಗಿ PPT ರೆಡಿ ಮಾಡಿ ಕೊಡುತ್ತೆ. ಸೊ ದಟ್ ಇಸ್ ಅ ಟೆಕ್ನಾಲಜಿ. ಆ ಲೆವೆಲ್ಗೆ ಏನಾಗಿದೆ ಅಂದ್ರೆ ಬೆಳೆದಿದೆ. ಸೊ ಪ್ರೀತಿಯ ಸಹೋದರ ಸಹೋದರಿ, ಸೊ ಈ ತರ ಟೆಕ್ನಾಲಜಿ ಬೆಳೆಯುವಾಗ ನಾವು ಎಷ್ಟು ಬ್ಲೆಸ್ಸೆಡ್ ಟೈಮ್ ಅಲ್ಲಿ ಇರ್ತೀವಿ ಅಂತ ಒಂದು ಕಡೆ ಇದ್ರೂ ಕೂಡ ಇದು ಯಾರು ಯೂಸ್ ಮಾಡ್ತಾ ಇದ್ದಾರೆ? ಬಿದ್ದೋಗಿರುವ ಮನುಷ್ಯರು. ಸೊ ಇದೇ ನಾವು ಇವತ್ತು ನೋಡುವ ಪಾಠ. ಬಿದ್ದೋಗಿರುವ ಮನುಷ್ಯರ ಕೈಯಲ್ಲಿ ಇಂಥ ಟೆಕ್ನಾಲಜೀಸ್ ಕೈಯಲ್ಲಿ ಇದ್ರೆ ಅವ್ರದ್ದು ಇಂಟೆನ್ಷನ್ ಏನು? ಅವ್ರದ್ದು ಇಂಟೆನ್ಷನ್ ಏನಂತ ನೋಡಿದ್ರೆ, ದೇ ಶುಡ್ ಮೇಕ್ ಮನಿ ಅಷ್ಟೇ. ಅವ್ರು ಬಂದು ಏನ್ ಮಾಡ್ಬೇಕಂದ್ರೆ ದುಡ್ಡು ಮಾಡ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಟೆಕ್ನಾಲಜೀಸ್ ಬಂದು ಅವರು ಕಂಟಿನ್ಯೂಸ್ ಆಗಿ ಡೆವಲಪ್ ಮಾಡ್ಕೊಂಡಿರ್ತಾರೆ. ಸರಿ, ಇವ್ರ ಹಿಂದ್ಗಡೆ ಯಾರು ಇರ್ತಾರೆ? ಬಿದ್ದೋಗಿರುವ, ವೆರಿ ಗುಡ್. ಆಮೇಲೆ ಅವ್ರಿಗೆ ಬಾಸ್ ಯಾರು? ಸೊ ಇಷ್ಟು ಜನ ಏನ್ ಮಾಡ್ತಾರಂದ್ರೆ ಅವ್ರ ಹಿಂದೆ ಇಷ್ಟು ಇದ್ರೂ ಕೂಡ ಇವತ್ತು ನಾವು ನೋಡುವ ಟೆಕ್ನಾಲಜೀಸ್ ಎಲ್ಲ ಬಂದು ಯಾರ ಕೈಯಲ್ಲಿ ಕಂಟ್ರೋಲ್ ಇದೆ ಅಂತ ಹೇಳಿದ್ರೆ ಸೇಟನ್. ಸರಿ, ಓಕೆ. ಸೊ ಈ ತರ ನಾವು ನೋಡ್ಬೇಕಾದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನಾವು ಹೇಳ್ಬೇಕಾದ್ರೆ ಪ್ರಿಯರೇ, ಇದು ಎಷ್ಟು ಕೆಲಸನ ಸುಲಭ ಮಾಡುತ್ತೋ ಅಷ್ಟು ಡೇಂಜರ್ ಇದರಲ್ಲಿ ಇದೆ. ಸೊ ಇದು ಕಂಡುಹಿಡಿದಿರುವ ಒಬ್ರು ವ್ಯಕ್ತಿ ಹೆಸರು ಜಿಯೋಫ್ರೇ ಹಿಲ್ಟನ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಗೂಗಲ್ ಅಲ್ಲಿ ಕೆಲಸ ಮಾಡಿರುವ ಒಂದು ವ್ಯಕ್ತಿ. ಇವರೇ ಬಂದು ಮಿಷಿನ್ ಲರ್ನಿಂಗ್ ಅಂಡ್ ನ್ಯೂರಲ್ ನೆಟ್ವರ್ಕ್ ಬಂದು ಕಂಡಿಡಿದ್ರು. ಒಂದು ಟೈಮ್ ಪೀರಿಯಡ್ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ಡೆವಲಪ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಡೇಂಜರ್. ಯಾರಿಗಿದೆ? ಮನುಷ್ಯರಿಗೆ ಡೇಂಜರ್ ಇದೆ. ಯಾಕೆ ಅಂದ್ರೆ ನೋಡ್ತೀವಿ ಏನೇನ್ ಡೇಂಜರ್ಸ್ ಬರುತ್ತಂತ. ಸೊ ಅವ್ರು ಏನ್ ಮಾಡ್ಬಿಟ್ರೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ. ಏನಂದ್ರೆ, ದೀಸ್ ಥಿಂಗ್ಸ್ ಕುಡ್ ಬಿ ಮೋರ್ ಇಂಟೆಲಿಜೆಂಟ್ ದನ್ ಅಸ್ ಅಂಡ್ ಕುಡ್ ಡಿಸೈಡ್ ಟು ಟೇಕ್ ಓವರ್ ಅಂಡ್ ವಿ ನೀಡ್ ಟು ವರಿ ಅಬೌಟ್ ಹೌ ವಿ ಆರ್ ಗೋಯಿಂಗ್ ಟು ಪ್ರಿವೆಂಟ್ ದಟ್ ಫ್ರಮ್ ಹ್ಯಾಪನಿಂಗ್ ನೌ. ಅಂದ್ರೆ ಈ ಚಾಟ್ GPT ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಫುಲ್ ಮೆಚ್ಯೂರ್ ಆಗಿ ಡೆವಲಪ್ ಆಗ್ಬಿಟ್ರೆ ಒಂದು ಮನುಷ್ಯನ ಏನ್ ಮಾಡುತ್ತೆ, ರೀಪ್ಲೇಸ್ ಮಾಡುತ್ತಾ ಅಂತ ಒಂದು ಡೇಂಜರ್ ಇರೋದ್ರಿಂದ ಇವ್ರು ಕಂಡುಹಿಡಿದ್ರು. ಇವರೇ ಬಂದು ನ್ಯೂರಲ್ ನೆಟ್ವರ್ಕ್ ಮಿಷಿನ್ ಲರ್ನಿಂಗ್ ಅಲ್ಗಾರಿದಮ್ ಕಂಡುಹಿಡಿದ್ರೆ ಬೇಡ, ಇದು ಬಂದು ಜಾಸ್ತಿ ಏನಿದೆ ಇದರಲ್ಲಿ ಒಂದು ಡೇಂಜರ್ ಇದೆ, ಇದು ಯಾರಿಗೆ ತುಂಬಾ ಅಪಾಯ ಅಂತ ಹೇಳಿದ್ರೆ ಮನುಷ್ಯರಿಗೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗೂಗಲ್ ಇಂದ ರಿಸೈನ್ ಮಾಡ್ಬಿಟ್ಟು ಆಚೆ ಬಂದ್ಬಿಡ್ತಾರೆ. ನೋಡ್ರಿ, ಇವ್ರು ಬಂದು ಆ ಡೇಂಜರ್ ನ ತಿಳ್ಕೊಂಡು ಗೂಗಲ್ ಇಂದ ಆಚೆ ಬಂದ ಮೇಲೆ 2023 ಅಲ್ಲಿ ಓಪನ್ ಲೆಟರ್ ಅಲ್ಲಿ ಬಂದು ಇಲಾನ್ ಮಸ್ಕ್, ಸ್ಪೇಸ್ ಎಕ್ಸ್, ಟೆಸ್ಲಾ CEO ಇಲಾನ್ ಮಸ್ಕ್ ಈಸ್ ಅ ರಿಚೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಅವ್ರು ಏನ್ ಮಾಡ್ತಾರಂದ್ರೆ, ಅವರು ಆಮೇಲೆ ಕೆಲವು CEOs ಎಲ್ಲ ಬಂದು ವಿಲ್ ಸ್ಟಾಪ್
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ರಿಸರ್ಚ್ ಬೇಡ. ಯಾಕೆಂದ್ರೆ ನೋಡ್ರಿ, ಇಲಾನ್ ಮಸ್ಕ್ ಬಂದು ಒನ್ ಆಫ್ ದಿ ಟಾಪೆಸ್ಟ್ ಸಿಇಒ. ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಡ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ಬೇಕು. ಒಂದ್ ವೇಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೆ ಏನ್ ಮಾಡ್ಬೋದು, ಅಲ್ಲಿ ಕೆಲಸ ಮಾಡೋರು ಎಲ್ಲಾರನ್ನ ಲೈಕ್ ಮನೆಗೆ ಕಳ್ಸ್ಬಿಟ್ಟು ಜಸ್ಟ್ ಕಂಪ್ಯೂಟರ್ ಇಟ್ಕೊಂಡು ಏನ್ ಮಾಡ್ಬೋದು, ಅದು ಲಾಭ ತಾನೆ. ಬಟ್ ಯಾಕೆ ಬೇಡ ಅಂತ ಹೇಳಿದ್ರೆ ಪ್ರಿಯರೇ, ನೋಡಿ ಅದಕ್ಕೆ ಒಂದು ಪಾಸ್ ಇಡಿ. ಇದು ಮನುಷ್ಯನ್ಗೆ ಇಲ್ಲ, ಇದು ಒಂದು ಡೇಂಜರ್ ಇದೆ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಿಸ್ಕ್ ಇದೆ ಅಂತ 2023 ಅಲ್ಲಿ ಹೇಳ್ತಾರೆ. ಈಗ ಏನೇನ್ ರಿಸ್ಕ್ ಇರುತ್ತೆ ಜಸ್ಟ್ ಜನರಲ್ ಆಗಿ ನಾವು ನೋಡ್ಬೇಕಾದ್ರೆ, ಫಸ್ಟ್ ರಿಸ್ಕ್ ಬಂದು ಈ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ್ರೆ ನಾಳೆ ಕಂಪನಿಗೆ ನಾವೆಲ್ಲ ಹೋಗಕ್ಕಾಗಲ್ಲ, ಹ್ಯೂಜ್ ಜಾಬ್ ಲಾಸ್ ಆಗುತ್ತೆ, ಹ್ಯೂಜ್ ಜಾಬ್ ಲಾಸ್. ಇದು ಒಂದು ಫಸ್ಟ್. ಸೆಕೆಂಡ್ ಬಂದು ಏನಂದ್ರೆ ಡೀಪ್ ಫೇಕ್. ಡೀಪ್ ಫೇಕ್ ಅಂದ್ರೆ ಏನರ್ಥ ಅಂತ ನೋಡಿದ್ರೆ ಪ್ರಿಯರೇ, ಒಂದು ಸಿನಾರಿ ಆಗಿದೆ, ನೀವು ನೋಡಿರ್ಬಹುದು. US ಎಲೆಕ್ಷನ್ ಮುಂಚೆ ಪ್ರೆಸಿಡೆಂಟ್ ಟ್ರಂಪ್ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಹತ್ರ ಅವ್ರು ಬಂದು ಜಗಳ ಆಡ್ತಾರ ಒಂದು ವಿಡಿಯೋ ಬಂತು. ಅದು ಬಂದು ನೋಡ್ಬೇಕಾದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಲ್ಲಿ ಅವ್ರು ಮಾಡ್ಬಿಟ್ಟು ಆ ತರ ಮಾಡಿದ್ದಾರೆ. ಸೊ ಏನ್ ಪರಿಸ್ಥಿತಿ ಅಂತ ನೋಡ್ಬೇಕಾದ್ರೆ ಎಲೆಕ್ಷನ್ ರಿಸಲ್ಟ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಒಂದು ವೇಳೆ ಈಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ಟೋಟಲ್ ಆಗಿ ಡೀಪ್ ಫೇಕ್ ಮಾಡ್ಬಿಟ್ಟು ನನ್ನ ಅಪ್ಪ ಇಲ್ಲಿ ನಿಂತ್ಕೊಂಡ್ರೆ ಯಾವ ತರ ಇರುತ್ತೆ ಆ ತರ ಏನ್ ಮಾಡ್ಬೋದು, ತೋರ್ಸ್ಕೋಬಹುದು. ಸೊ ಆ ತರ ಬಂದು ಡೀಪ್ ಫೇಕ್ ಇರೋದ್ರಿಂದ ಒಂದು ಕಂಟ್ರಿ, ಒಂದು ಡೆವಲಪ್ಡ್ ಕಂಟ್ರಿದು ಎಲೆಕ್ಷನ್ ರಿಸಲ್ಟ್ಸೇ ಚೇಂಜ್ ಆಗುತ್ತಾ ಅಂತ ಹೇಳಿದ್ರೆ ಇದೆಷ್ಟು ಅಪಾಯ ಇರುತ್ತೆ ಅಂತ ನೋಡ್ರಿ. ಸರಿ, ನೆಕ್ಸ್ಟ್ ಬಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ತರ ಬಿಹೇವ್ ಆಗುತ್ತೆ ಅಂತ ನೋಡಿದ್ರೆ, ಎಲ್ಲ ಕೋಡಿಂಗ್, ಕಂಪ್ಯೂಟರ್ ಕೋಡಿಂಗ್ ಅಷ್ಟೇ. ಮಿಷಿನ್ ಏನ್ ಹೇಳುತ್ತೋ, ಮಿಷಿನ್ಗೆ ನಾವು ಏನ್ ಹೇಳ್ತೀವೋ ಮಿಷಿನ್ ಅದು ಏನ್ ಮಾಡುತ್ತೆ. ಅದು ಮಾಡುವಾಗ ಪ್ರಿಯರೇ, ಅದು ಕೊಡುವ ಇನ್ಫಾರ್ಮೇಶನ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತಾ ಅಂತ ಕೇಳುವಾಗ ಸಾಮಾನ್ಯವಾಗಿ ಇರಲ್ಲ. ಗೊತ್ತು, ಬ್ರದರ್ ಹತ್ರ ನಾವು ಕೇಳ್ಕೊಂಡು ನೀವು ಕೋಡ್ ಮಾಡಿದ್ರೆ ಏನಾಯ್ತು ಅಂದ್ರೆ ChatGPT ಏನು ಅನ್ಕೊಡ್ತು, ಫೈನಲಿ ಕೋಡ್ ಎರರ್, ಇಟ್ಸ್ ನಾಟ್ ವರ್ಕಿಂಗ್ ಅಂತ ಬರುತ್ತೆ. ಇದಾಗಿದೆ, ಜನರಲ್ ಆಗಿ ನಾವು ಮಾಡ್ತಾ ಇದೀವಿ. ಸೊ ಹಾಗಾಗಿ ನೋಡ್ಬೇಕಾದ್ರೆ ChatGPT ಅಲ್ಲಿ ಕೊಡುವ ಎಲ್ಲ ಇನ್ಫಾರ್ಮೇಶನ್ ನಿಜಾನ ಅಂತ ಹೇಳ್ಬೇಕಾದ್ರೆ ಎಲ್ಲಾನು ಏನಾಗಲ್ಲ, ನಿಜ ಆಗಲ್ಲ. ಇದು ಬಂದು ಏನ್ ಮಾಡಿದ್ದಾರೆ ಅಂದ್ರೆ ಆಸ್ಟ್ರೇಲಿಯಾ ಅಲ್ಲಿ ಬಂದು ಹಾಸ್ಪಿಟಲ್ಸ್ ರಿಸಲ್ಟ್ಸ್ ನೋಡಕ್ಕೆ ಇದು ಟ್ರೈ ಮಾಡಿದ್ದಾರೆ. ಸೊ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿದೆ, ಅವ್ರು ChatGPT ಅಲ್ಲಿ ಕೇಳಿದ್ದಾರೆ ಇವ್ರಿಗೆ ಏನಾಯ್ತು ಅಂತ. ChatGPT ಬೇರೆ ಏನೋ ಕೊಟ್ಟಿತ್ತು, ಆಕ್ಚುಲಿ ಅವ್ರಿಗೆ ಏನಿಲ್ಲ ಪಾಪ. ಇದರಲ್ಲಿ ಏನಾಯ್ತು, ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ ಅದು ಇದು ಅಂತ ಒಂದು ಫಾಲ್ಸ್ ರಿಪೋರ್ಟ್ ಕೊಟ್ಟಾದ್ಮೇಲೆ ಆಸ್ಟ್ರೇಲಿಯನ್ ರಿಪೋರ್ಟರ್ ಏನ್ ಮಾಡ್ತಾರೆ ಅಂತ ನಾವು ನೋಡಿದ್ರೆ, ChatGPT ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ರಲ್ಲ ನೀವೇನ್ ಮಾಡಿ ಕನ್ಸಲ್ಟೇಷನ್ ತಗೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ಅದರಲ್ಲಿ ಕೊಡುವ ಇನ್ಫಾರ್ಮೇಶನ್ಸ್ ಬಂದು ಏನಂದ್ರೆ ಅದು ಜೆನ್ಯೂನ್ ಇರಲ್ಲ. ಫಾರ್ ಎಕ್ಸಾಂಪಲ್ ನಾವು ಏನು ಅಂದ್ರೆ, ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ತಗೊಳ್ತೀವಿ, ಸ್ವಲ್ಪ ಕೊಲೆಸ್ಟ್ರಾಲ್ ಏನು ಜಾಸ್ತಿ ಆದ್ರೆ ಅವ್ರ ಹಾರ್ಟ್ ಅಟ್ಯಾಕ್ ಇಲ್ಲ ಅಂದ್ರೆ ಕಂಪ್ಯೂಟರ್ ಕೋಡಿಂಗ್ ಅಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಇಷ್ಟು ಲೆವೆಲ್ ಇದ್ರೆ ಅದು ಹಾರ್ಟ್ ಅಟ್ಯಾಕ್ ಏನಾಗುತ್ತೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅದು ರಿಪೋರ್ಟ್ ಏನ್ ಕೊಡುತ್ತೆ. ಸೊ ಆ ತರ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇದು ಬಂದು ನೀವು ಏನು ಕಂಪ್ಯೂಟರ್ ಮೇಲೆ ಏನ್ ಮಾಡ್ಬೇಡಿ, ರಿಲೇ ಆಗ್ಬೇಡಿ ಅಂತ ಒಂದು ಆಸ್ಟ್ರೇಲಿಯನ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸರಿ, ಇಷ್ಟೇನ ಡೇಂಜರ್ ಅಂತ ನೋಡಿದ್ರೆ ಇನ್ನೊಂದು ಡೇಂಜರ್ ಇದೆ, ಪ್ರೈವಸಿ ವೈಲೇಷನ್. ಎಷ್ಟು ಜನ ಗೂಗಲ್ ಪೇ ಯೂಸ್ ಮಾಡ್ತಾರ? ಎವ್ರಿಬಡಿ, ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಗೂಗಲ್ ಪೇ ಓಪನ್ ಮಾಡಿದ್ರೆ ನಾವ್ ಏನ್ ಮಾಡ್ತೀವಿ, ನಾವು ಫಿಂಗರ್ ಪ್ರಿಂಟ್ ನ ಪ್ರೆಸ್ ಮಾಡ್ತೀವಿ, ಇಲ್ಲಾಂದ್ರೆ ಒಂದು 6 ಡಿಜಿಟ್ ಪಿನ್ ಕೋಡ್ ಹಾಕ್ತೀವಿ. ಸೊ ಇದೆಲ್ಲ ಬಂದು ಪ್ರೈವಸಿ, ನನ್ಗೆ ಮಾತ್ರ ಗೊತ್ತಿರೋ ವಿಷಯ, ಯಾರಿಗೂ ಗೊತ್ತಾಗ್ಬಾರ್ದು. ಒಂದ್ ವೇಳೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬ್ರದರ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆಯೋ ನಾನು ಜಸ್ಟ್ ಕೋಡ್ ಮಾಡ್ಬಿಟ್ಟು ಅವ್ರದ್ದು ಹಂಗೆ ಏನ್ ಮಾಡ್ಬೋದು, ಪ್ರೈವಸಿ ವೈಲೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಈಸಿಯಾಗಿ ಅದು ಏನ್ ಮಾಡ್ಬಹುದು ಅಂದ್ರೆ ಬ್ರೇಕ್ ಮಾಡಬಹುದು. ಅಂದ್ರೆ ಸಿಂಪಲ್, ಮೊಬೈಲ್ ಫೋನ್ ಅಲ್ಲಿ ನಮ್ಗೆ ಗೊತ್ತಿರಲ್ಲ ಒಂದು ಆಪ್ ನಾವು ಇನ್ಸ್ಟಾಲ್ ಮಾಡಿರ್ತೀವಿ, ನಮ್ ಕ್ಯಾಮ್ರಾ ಎಲ್ಲ ಬಂದು ಸ್ಮೇರ್ 3rd ಪರ್ಸನ್ ವಿಡ ಆಕ್ಸೆಸಿಂಗ್, ಇದು ಗೊತ್ತಿರೋ ವಿಷಯ ತಾನೆ. ಸೊ ಈಗ ನಾವು ಒಂದೊಂದು ಆಪ್ ಇನ್ಸ್ಟಾಲ್ ಮಾಡುವಾಗ ಅದು ಒಂದು ವಿಷಯ ಕೇಳುತ್ತೆ, ಅಲೋ ಅಂತ, ಕ್ಯಾನ್ ಅಲೋ ಫಾರ್ ಮೀ, ಅಲೋ ಫಾರ್ ದಿಸ್ ಟೈಮ್, ಅಲೋ ಫಾರ್ ಎವ್ರಿ ಟೈಮ್, ಅಲ್ಲಿ ಟಿಕ್ ಅಂತ ಕೊಟ್ಬಿಟ್ರೆ ದಟ್ ಅಪ್ಲಿಕೇಶನ್ ಯೂಸರ್ ಕ್ಯಾನ್ ಆಕ್ಸೆಸ್ ಅವರ್ ಎಲ್ಲಾನು ಯೂಸ್ ಮಾಡ್ಬೋದು. ಸರಿ, ಇಷ್ಟು ಮಾತ್ರನ ಅಂತ ನೋಡ್ಬೇಕಾದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ, ಮಾರ್ಕೆಟ್ ಅಂಡ್ ಸ್ಟಾಕ್ ಮಾರ್ಕೆಟ್ಸ್ ಆಟೋಮೇಶನ್. ಸ್ಟಾಕ್ ಮಾರ್ಕೆಟ್ಸ್ ಎಷ್ಟು ಆಪ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಏನಿಲ್ಲ,
ನಾವು 12 to 15 hours ಕೆಲಸ ಮಾಡ್ತೀವಿ, ಆ ದುಡ್ಡನ್ನ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಿವಿ, ಅಲ್ಲಿ ಹಾಕಿದ ತಕ್ಷಣ ಆಟೋಮೇಟೆಡ್ ಆಗಿ ಬಂದು ಅದು ತೋರಿಸುತ್ತೆ, ಫುಲ್ ಖುಷಿ ಆಗ್ಬಿಟ್ಟು ಓ ಮೈ ಗಾಡ್ ಇಟ್ಸ್ ಗೋಯಿಂಗ್ ಟು ಹೈ ಅಂತ. ಸಡನ್ ಆಗಿ ನೋಡಿದ್ರೆ ಮಾರ್ಕೆಟ್ ಬಿದ್ದೋಗುತ್ತೆ. ಇದೆಲ್ಲ ಹೆಂಗ್ ನಡೀತಾ ಇದೆ? ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಅದು ಹೆಂಗ್ ನಡೀತಾ ಇದೆ ಅಂತ ನೋಡಿದ್ರೆ ಕಂಪ್ಲೀಟ್ಲಿ ಇಟ್ ಇಸ್ ಆಟೋಮೇಟೆಡ್. ಒಂದು ಸೆಕೆಂಡ್ ಬಂದು ನೀವು ನೋಡ್ಬೇಕಾದ್ರೆ ಆ ಡಾಲರ್ಸ್ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ. ಯಾರು ಒಂದೊಂದು ಸೆಕೆಂಡ್ ಮಾನಿಟರ್ ಮಾಡ್ತಾರೆ ನೋಡಿದ್ರೆ ಈ ಟೆಕ್ನಾಲಜೀಸ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಯೂಸ್ ಮಾಡ್ತಾರೆ. ಅದರಲ್ಲಿ ಹೆವಿ ರಿಸ್ಕ್ ಇದೆ. ಫೈನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆವಿ ರಿಸ್ಕ್ ಇದೆ ಅಂತ ನಾವು ನೋಡ್ತೀವಿ. ಅಷ್ಟೇನಾ ಅಂತ ನೋಡುವಾಗ ಇಲ್ಲ. ವೆಪನ್ ಆಟೋಮೈಸೇಷನ್, ಜಸ್ಟ್ ಎಲ್ಲ ಕೋಡಿಂಗ್ ಸೆಟ್ ಮಾಡಿಬಿಟ್ಟು ಒಂದು ಬಟನ್ ಒತ್ತಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ, ಎಲ್ಲಿ ಹೋಗಿ ಅದು ಬಾಂಬಿಂಗ್ ಆಗ್ಬೇಕೋ ಅದು ಕರೆಕ್ಟ್ ಆಗಿ ಆ ಕೆಲಸ ಮಾಡುತ್ತೆ. ಇಷ್ಟೇನಾ ಅಂತ ನೋಡ್ಬೇಕಾದ್ರೆ ಇಲ್ಲ ಕ್ಲಿಯರ್. ಇನ್ನೊಂದಿದೆ, ಅನ್ಕಂಟ್ರೋಲ್ಡ್ ಸೆಲ್ಫ್ ಅವೇರ್ ಆಟೋಮೇಷನ್ ಇಂಟೆಲಿಜೆನ್ಸ್. ಇದು ಬಂದು ಡೆವಲಪ್ ಮಾಡ್ತಾ ಇದಾರೆ. ಅಂದ್ರೆ ಅನ್ಕಂಟ್ರೋಲ್ಡ್ ಅಂದ್ರೆ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ ಒನ್ಸ್ ಇದು ಆಕ್ಟಿವೇಟ್ ಆದ್ಮೇಲೆ. ಸೊ ಈ ತರ ಬಂದು ಇದೆಲ್ಲ ಬಂದು ಸಾಧ್ಯನಾ ಅಂತ ನೋಡ್ಬೇಕಾದ್ರೆ ಇದು ನಡೀತಾ ಇದೆ, ಇದೆಲ್ಲ ನಡೀತಾ ಇದೆ, ಇದು ನಿಜ. ಸೊ ಆಗ ಪ್ರಾಬಲಿ ಸ್ಟಿಲ್ ಫ್ಯೂಚರ್ ಬಟ್ ಅಂಡರ್ ಡೆವಲಪ್ಮೆಂಟ್ ಅಂತ ನಾವು ನೋಡ್ತೀವಿ. ಸರಿ, ಇಷ್ಟು ನೋಡುವಾಗ ಪ್ರಿಯರೇ ಇದರಲ್ಲಿ ಏನ್ ಡೇಂಜರ್ಸ್ ಇದೆ ಅಂತ ನಾವು ನೋಡ್ಬೇಕಾದ್ರೆ, ಒಂದ್ ವೇಳೆ ಆಕ್ಚುಲಿ ನಾವು ಓದ್ಬೇಕಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಈಗ ಪ್ರೆಸೆಂಟ್ ಜನರೇಷನ್ ಮೇ ಬಿ ನೀವೆಲ್ಲ ಕಾಲೇಜಿಗೆ ಹೋದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಲೆಸನ್ ನೀವು ತಗೊಳ್ಳೇಬೇಕು. ಪೈಥಾನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಇಟ್ಸ್ ಅ ಮ್ಯಾಂಡೇಟರಿ ಕೋರ್ಸ್. ಪ್ರಾಬಲಿ ಬಂದು ನೀವು ICSE ಸಿಲೆಬಸ್ ಎಲ್ಲ ನೋಡಿದ್ರೆ ಸಮ್ ಸ್ಕೂಲ್ಸ್ ಅಲ್ಲಿ ಬಂದು ಆಲ್ರೆಡಿ ಬಂದು ಈ ಕೋಡಿಂಗ್ ಬಂದು ಒಂದು ಮ್ಯಾಂಡೇಟರಿ ಕೋರ್ಸ್ ಆಗಿ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ನೋಡ್ಬೇಕಾದ್ರೆ ಇದರಲ್ಲಿ ಏನ್ ಡೇಂಜರ್ ಅಂತ ನಮ್ಮ ಮಕ್ಕಳಿಗೆ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಇಂಜಿನಿಯರಿಂಗ್ ಡಿಸೈನು ಗ್ರಾಫಿಕ್ಸ್ ಏನ್ ಮಾಡ್ಬೇಕಾದ್ರೆ ಕೈಲಿ ಬರಿತೀವಿ, 15-20 ಪೇಜಸ್ ಕೂಡ ಆಗುತ್ತೆ. ಬಟ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಜಸ್ಟ್ ನೀವು ಪ್ರಾಬ್ಲಮ್, ಒಂದು ಲೈನ್ ಪ್ರಾಬ್ಲಮ್ ನೀವು ಅದರಲ್ಲಿ ಕೊಟ್ಬಿಟ್ರೆ ಒಂದೇ ಕ್ಷಣದಲ್ಲಿ ಅದೇನ್ ಮಾಡುತ್ತೆ, ಸಾಲ್ವ್ ಮಾಡಿ ಡಿಫ್ರೆಂಟ್ ಸೊಲ್ಯೂಷನ್ ಕೊಡ್ಬಿಡುತ್ತೆ. ಸೊ ಆವಾಗ ಏನ್ ಹೇಳ್ತಾರೆ ಅಂದ್ರೆ, ಈಗ ಮಕ್ಕಳಿಗೆ ಹೋಮ್ವರ್ಕ್ ಕೊಡುವ ಉದ್ದೇಶ ಏನಿದೆ, ಟೀಚರ್ಸ್ ನಮ್ಗೆ ಗೊತ್ತಿದೆ ಅಲ್ಲ, ಅವ್ರು ಯೋಚನೆ ಮಾಡಿ ಬರಿಬೇಕು, ತಪ್ಪು ಮಾಡ್ಬೇಕು. ತಪ್ಪು ಮಾಡಿದ್ರೆ ಮಾತ್ರ ಅವ್ರ ರೀಸನಿಂಗ್ ಕೆಪಬಿಲಿಟಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದು ಕೈಯಲ್ಲಿ ಬರ್ದು ಬಿಟ್ಟು ಅವ್ರು ಬಂದು ಬರ್ದಿದ್ರೆ ಮಾತ್ರ ಮ್ಯಾಥಮೆಟಿಕ್ಸ್ ಏನ್ ಮಾಡುತ್ತೆ, ಕಲಿಯಕ್ಕೆ ಸಾಧ್ಯ. ಈ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಒಂದೇ ಸೆಕೆಂಡ್ ಕೊಟ್ಬಿಟ್ಟು ಒಂದು 5 to 10 ಪೇಜಸ್ ಅದು ಡಿರೈವ್ ಮಾಡ್ಕೊಟ್ಬಿಟ್ರೆ ಟೀಚರ್ಸ್ ಖುಷಿ ಆಗ್ಬಿಡ್ತಾರೆ, ನನ್ನ ಸ್ಟೂಡೆಂಟ್ ಸಕ್ಕದಾಗಿದಾರಂತ. ಬಟ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇನ್ ಅದರ್ ವೇ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಸ್ಟೂಡೆಂಟ್ಸ್ ಇಲ್ಲ ನಮ್ಮ ಚಿಲ್ಡ್ರನ್ಸ್ ಒಂದು ಮೆಂಟಲ್ ಕೇಪಬಿಲಿಟಿ, ಯೋಚನೆ ಮಾಡುವ ವಿಷಯ ಏನಾಗುತ್ತಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಅದು ಕಡಿಮೆ ಆಗುತ್ತೆ. ಇಷ್ಟೇನಾ ಪ್ರಾಬ್ಲಮ್ ಅಂತ ನೋಡುವಾಗ ಇನ್ನೂ ಇಲ್ಲ, ಇನ್ನೂ ಹೆಚ್ಚಾಗಿದೆ. ನೋಡ್ರೆ ಪ್ರಿಯರೇ, ಯುರೋಪಿಯನ್ ಯೂನಿಯನ್ ಅಂದ್ರೆ ಜರ್ಮನಿ, ಇಟಾಲಿ, ಫ್ರಾನ್ಸ್, ಪೋಲ್ಯಾಂಡ್, ಇದೆಲ್ಲ ಒಂದು ಯುರೋಪಿಯನ್ ಯೂನಿಯನ್. ಇವ್ರು ಏನ್ ಡಿಸೈಡ್ ಮಾಡಿದ್ದಾರೆ ಅಂದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ್ಯಾವ್ದಕ್ಕೆ ನಾವು ಯೂಸ್ ಮಾಡಬೇಕು, ಯಾವ್ಯಾವ್ದಕ್ಕೆ ನಾವು ಯೂಸ್ ಮಾಡಬಾರ್ದು, ಸ್ಟ್ರಿಕ್ಟ್ ಆಗಿ ಯೂಸ್ ಮಾಡಬಾರ್ದು ಅಂತ ಹೇಳುವಾಗ ಒಂದು 6 ಪಾಯಿಂಟ್ಸ್ ಕೊಡ್ತಾರೆ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಒಂದು, ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಸ್ಟ್ರಿಕ್ಟ್ ಆಗಿ ಯುರೋಪಿಯನ್ ಯೂನಿಯನ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಫೇಶಿಯಲ್ ಇಮೇಜ್, ಒಂದ್ ವೇಳೆ ನಾವು ನೋಡ್ತೀವಲ್ಲ, ಲೈಕ್ ಒಂದು ಫೇಮಸ್ ಸೆಲೆಬ್ರಿಟಿ ಇದು ಒಂದು ಕಾರ್ಟೂನ್ ತರ ಮಾಡ್ತಾರಲ್ಲ, ಅದೆಲ್ಲ ಮಾಡಬಾರ್ದು. ಎಮೋಷನಲ್ ರೆಕಗ್ನೈಸೇಷನ್, ಒಂದ್ ವೇಳೆ ಅವರು ಎಕ್ಸ್ಪ್ರೆಷನ್ ಕೊಡ್ತಾರೆ, ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಬಂದು ಏನ್ ಮಾಡಬಾರ್ದು ಅಂದ್ರೆ ಕ್ಯಾಪ್ಚರ್ ಮಾಡಬಾರ್ದು. ಆಮೇಲೆ ಸೋಷಿಯಲ್ ಬಿಹೇವಿಯರ್, ಫೈನಾನ್ಷಿಯಲ್ ಸ್ಟೇಟಸ್, ಇದೆಲ್ಲ ಏನ್ ಮಾಡಬಾರ್ದು, ಕ್ಯಾಪ್ಚರ್ ಮಾಡಬಾರ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಲ್ಲಿ ಒಂದು ಅಪಾಯ ಏನಂತ ನೋಡಿದ್ರೆ ಫ್ರೀ ವಿಲ್ ಅಂದ್ರೆ ಏನರ್ಥ, ಸ್ವಂತ ಚಿತ್ತ ಅಂದ್ರೆ ಏನು? ಜಸ್ಟ್ ಒಂದು ಎಕ್ಸಾಂಪಲ್ಗೆ, ಏನ್ ಬೇಕು ಮನ್ಸಿಗೆ ಅಂದ್ರೆ ಯಾರು ಮಾಡ್ಬೇಕಂದ್ರೆ, ಈಗ ನನ್ಗೆ ಏನೋ ಒಂದು ಮಾಡ್ಬೇಕಂತ ಆಸೆ ಇದೆ, ಅದನ್ನ ನಾನೇ ಡಿಸೈಡ್ ಮಾಡ್ಬಿಟ್ಟು ಮಾಡ್ಬೇಕು.
ಬಟ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನ್ ಮಾಡುತ್ತೆ ಅಂದ್ರೆ ನನ್ ಡಿಸಿಷನ್ ಮೇಕಿಂಗ್ ನ ಏನ್ ಮಾಡುತ್ತೆ, ಕಂಪ್ಯೂಟರ್ ತಗೊಳ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇದು ಯಾವ ತರ ಬಂದು ಡೇಂಜರ್ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ಈಗ ಇಂಡಸ್ಟ್ರಿಯಲ್ಲಿ ಬಂದು ಕೆಲವು ಅಪ್ರೂವಲ್ಸ್ ಇರುತ್ತೆ. ಅಪ್ರೂವಲ್ಸ್ ಅಂತ ಹೇಳಿದ ತಕ್ಷಣ ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ಸ್ ಬಂದು ಕೆಲವು ಅಪ್ರೂವಲ್ಸ್ ಇಟ್ಕೊಳ್ತಾರೆ. ಅವರು ಬಂದು ಮ್ಯಾನ್ಯಲ್ ಆಗಿ ಅದು ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಪ್ರೂವ್ ಕೊಟ್ರೆ ಮಾತ್ರ ಅದು ಮುಂದೆ ಹೋಗುತ್ತೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಮಾಡ್ಬಿಟ್ರೆ, ಆಟೋಮೇಟೆಡ್ ಮಾಡ್ಬಿಟ್ರೆ, ವಿತೌಟ್ ಇಸ್ ನಾಲೆಜ್ ಅಪ್ರೂವಲ್ ಆಗ್ಬಿಟ್ರೆ ಎಷ್ಟು ಡೇಂಜರ್ ಅದು. ಒಂದು ಕಂಪನಿ ಏನಾಗುತ್ತೆ, ಬಿದ್ದೋಗ್ಬಿಡುತ್ತೆ. ಸೊ ಆ ತರ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಫ್ರೀ ವಿಲ್ ಅಂದ್ರೆ ಒಂದು ವಿಷಯ ಇದೆಲ್ಲ, ಅದು ಬಂದು ಕಂಪ್ಯೂಟರ್ ತಗೋಬಿಟ್ರೆ ಇಟ್ಸ್ ಆಲ್ಮೋಸ್ಟ್ ರೀಪ್ಲೇಸ್ಡ್ ಎ ಹ್ಯೂಮನ್ ಬೀಯಿಂಗ್. ಇದು ತುಂಬಾ 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 ಡೇಂಜರ್. ಫಾರ್ ಎಕ್ಸಾಂಪಲ್ ಫ್ರೀ ವಿಲ್ ವಿತೌಟ್ ಇದು ನೀವು ನೋಡಿದ್ರಲ್ಲ, ಟ್ಯಾಪ್ ATM ಕಾರ್ಡ್ ಟ್ಯಾಪ್, ಜಸ್ಟ್ ನೀವು ಅಲ್ಲಿ ಟಚ್ ಮಾಡಿದ್ರೆ 2000 ರೂಪೀಸ್ ಏನಾಗುತ್ತೆ, ಮಿನಿಮಮ್ 2000 ತನಕ ಅವರು ಕೊಟ್ಟಿದ್ದಾರೆ. ಸೊ ವಿತೌಟ್ ಅವರ್ ನಾಲೆಜ್ ಕೂಡ ತಗೋಬಹುದು. ಆ ಇನ್ಸ್ಟ್ರೂಮೆಂಟ್ ಬಂದು ಆ ATM ಕಾರ್ಡ್ ಹತ್ರ ತೋರಿಸಿದ್ರೆ ಸಾಕು, ಅದು ಬಂದು ಫ್ರೀ ವಿಲ್ ಏನಾಯ್ತು ನಮ್ದು, ನಾನು ಅಪ್ಪ ಕೊಟ್ಟಿದ್ದೀನ 2000 ತನಕ ತಗೊಳ್ಳಿ ಅಂತ ಕೊಟ್ಟಿದ್ದೀನ, ಇಲ್ಲ. ಸೊ ಆವಾಗ ಒಂದು ದೊಡ್ಡ ಅಮೌಂಟ್ ಇದ್ರೆ, ಸೊ ಇದೆಲ್ಲ ಬಂದು ನಾವು ನೋಡ್ಬೇಕಾದ್ರೆ ಟೆಕ್ನಾಲಜಿದು ಡೇಂಜರ್ ಇದೆ ಅಂತ ನಾವು ನೋಡ್ತೀವಿ. 6ನೇ ಪಾಯಿಂಟ್ ನೋಡ್ಬೇಕಾದ್ರೆ ಅಗೇನ್ ಅವರು ಏಜ್ ಎಬಿಲಿಟಿ ಎಲ್ಲ, ಅಗೇನ್ ಇಟ್ಸ್ ಆಲ್ ಪರ್ಸನಲ್ ಥಿಂಗ್. ಸೊ ಇದೆಲ್ಲ ಬಂದು ಯುರೋಪಿಯನ್ ಯೂನಿಯನ್ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟಾಪ್ ಮಾಡಿದ್ದಾರೆ, ಮಾಡಬೇಡಿ ಅಂತ. ಇದು ಬರೀ ಯುರೋಪಿಯನ್ ಯೂನಿಯನ್ ಮಾತ್ರ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದು. USA, ಚೈನಾ, ರಷ್ಯಾ ಅವ್ರಿಗೆ ಏನ್ ರೆಸ್ಟ್ರಿಕ್ಷನ್ ಇಲ್ಲ, ಅವ್ರಿಗೆ ಏನ್ ಬೇಕಾದ್ರೆ ಏನ್ ಮಾಡ್ಕೋಬಹುದು, ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈವನ್ ಅವರು ವಾಟ್ ಎವರ್ ದೇ ಕ್ಯಾನ್ ಡೂ ಇನ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮಾಡ್ಬೋದು, ಅವ್ರಿಗೆ ಏನು ರೆಸ್ಟ್ರಿಕ್ಷನ್ ಏನು ಇಲ್ಲ. ಸೊ ಪ್ರಿಯರೇ, ನಾವು ನೋಡ್ಬೇಕಾದ್ರೆ ಇಷ್ಟು ವಿಷಯನ ಯಾರು ಕಂಟ್ರೋಲ್ ಮಾಡ್ತಾ ಇದಾರೆ, ಮತ್ತೆ ಪ್ರಶ್ನೆ, ಯಾರು ಕಂಟ್ರೋಲ್ ಮಾಡ್ತಾ ಇದಾರೆ? ಬಿದ್ದೋಗಿರುವ ಮನುಷ್ಯ. ಇದು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಮೇ ಬಿ ಇಲ್ಲಿ ಬಂದು ನಾವು ಇಂಜಿನಿಯರಿಂಗ್ ಕಲಿಯಕ್ಕೆ ನಾವು ಬಂದಿಲ್ಲ, ಒಂದ್ ವೇಳೆ ನಾವು ಕಲಿಬೇಕಾದ್ರೆ ಅದಕ್ಕೆ ಬೇರೆ ಸ್ಥಳ ಇದೆ. ಬಟ್ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ದೇವ್ರ ವಾಕ್ಯ ನಮ್ಗೆ ಏನ್ ಹೇಳುತ್ತಾ ಅಂತ ನಾವು ತಿಳ್ಕೊಳಕ್ ಮುಂಚೆ ನಾವು ಯಾವ ತರ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ನಾವು ಏನ್ ಮಾಡ್ಬೇಕು, ಸ್ವಲ್ಪ ತಿಳ್ಕೋಬೇಕು ಪ್ರಿಯರೇ. ಸೊ ಈ ತರ ನಾವು ಇಲ್ಲಿ ಇರುವ ಕಾಲದಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ನಾವು ನೋಡುವಾಗ Jesus ಕ್ರೈಸ್ಟ್ ಏನ್ ಹೇಳ್ತಾರೆ, ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಬೇಕ. ಮ್ಯಾಥ್ಯೂ 24:22 ನಾವು ಓದನ್ನ. ಮ್ಯಾಥ್ಯೂ 24:22. ಇನ್ನು ಮೇಲೆಯೂ ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ನೋಡಿ, ಕನ್ನಡದಲ್ಲಿ ಚೆನ್ನಾಗಿದೆ. ಕರ್ತನು ಆ ದಿನನ ಏನ್ ಮಾಡಿಲ್ಲ ಅಂದ್ರೆ, ಕಡಿಮೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಒಂದು ನರ ಪ್ರಾಣಿನೂ ಈ ಭೂಮಿಯಲ್ಲಿ ಏನಾಗಲ್ಲ, ಇರಲ್ಲ ಅಂತ ಹೇಳಿದ್ಮೇಲೆ ಇದು ಏನ್ ಅರ್ಥ ಆಯ್ತು? ಈ ವಚನ ಏನ್ ಹೇಳ್ತಾ ಇದೆ? ದೇವರು ಸ್ಟಾಪ್ ಮಾಡಿಲ್ಲ ಅಂದ್ರೆ ಇಲ್ಲಿ ಯಾರು ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ನೋಡ್ಬೇಕಾದ್ರೆ ಏನರ್ಥ? ಡಿವೈನ್ ಪ್ಲಾನ್. ಓಕೆ, ಈಗ ಏನರ್ಥ? ಇದು ವಚನ ಯಾವ ಕಾಲಕ್ಕೆ, ಯಾವ ಕಾಲದ ಬಗ್ಗೆ ಮಾತಾಡ್ತಾ ಇದೆ? ಎಕ್ಸಾಕ್ಟ್ ಆಗಿ ಯಾವ ಟೈಮ್ ಬಗ್ಗೆ ಮಾತಾಡ್ತಾ ಇದೆ? ಕೊನೆ ದಿವಸನೇ. ವಾಟ್ ಇಸ್ ದಟ್ ಎಕ್ಸಾಕ್ಟ್ ಟೈಮ್? ಸಭೆ ಕಂಪ್ಲೀಟ್ ಆದ್ಮೇಲೆ. ಎಕ್ಸಾಕ್ಟ್ಲಿ, ಗ್ರೇಟ್ ಟೈಮ್ ಆಫ್ ಟ್ರಬಲ್. ಈ ವಚನ ಬಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬಗ್ಗೆ ಏನ್ ಮಾತಾಡ್ತಾ ಇದೆ. ದೇವರು ಸ್ಟಾಪ್ ಮಾಡಿಲ್ಲ ಅಂದ್ರೆ ಒಬ್ಬರು ಏನಾಗಲ್ಲ, ಉಳಿಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಾಗ ಪ್ರಿಯರೇ, ಇದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಆಗಿ ಮಾತಾಡುವಾಗ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಏನಾಗುತ್ತೆ ಅಂತ ನೋಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಬಿ ದ ರೂಟ್ ಕಾಸ್. ಯಾಕೆಂದ್ರೆ ಎಲ್ಲ ಆಟೋಮೈಸ್ಡ್ ಆಗಿದೆ. ದೇವರು ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಎಲ್ಲ ಜನಗಳು ಏನಾಗ್ತಾರೆ, ಫುಲ್ ನಾಶ ಆಗ್ತಾರೆ. ಈಗ ದೇವರ ಯೋಚನೆದಲ್ಲಿ ಹೇಳಿ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಎಲ್ಲ ಸತ್ತೋಗ್ಬೇಕಂತ ದೇವ್ರ ಯೋಚನೆ ಇಲ್ಲ. ಎಲ್ಲ ರಕ್ಷಣೆ ಆಗ್ಬೇಕು. ಈಗ ಸೆಕೆಂಡ್ ವರ್ಲ್ಡ್ ಇಂದ ಒಬ್ರು ಥರ್ಡ್ ವರ್ಲ್ಡ್ ಅಂತ ಒಂದು ಟೈಮ್ ಚೇಂಜ್ ಆಗುವಾಗ ಜನರು ಇರ್ತಾರ, ಇರಲ್ಲ? ಇರ್ತಾರೆ. ಇದು ಓಲ್ಡ್ ಟೆಸ್ಟ್ಮೆಂಟ್ ಟೈಮ್ ಅಲ್ಲಿ ನಾವು ಎಲ್ಲಿ ನೋಡ್ತೀವಿ?
ಫಸ್ಟ್ ವರ್ಲ್ಡ್ ಅಲ್ಲಿ ನೋವಾ ಅವ್ರ ಫ್ಯಾಮಿಲಿ ಬಂದು ಹೆಂಗೆ ಅವರು ಸೆಕೆಂಡ್ ವರ್ಲ್ಡ್ ನೋಡಿದ್ರು, ಕೆಲವು ಜನ ಎಲ್ಲಿರ್ತಾರೆ ಸೆಕೆಂಡ್ ವರ್ಲ್ಡ್ ಕೊನೆಯಲ್ಲಿ ಇದ್ರು ಅವ್ರು ಎಲ್ಲಿ ಹೋಗ್ತಾರೆ, ಅದು ದೇವರ ರಾಜ್ಯ, ಅದು ವಿಸಿಬಲ್ ಫೇಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಗ್ತಾರೆ. ಆ ಹೋಗುವಾಗ ಜನ ಇರ್ಬೇಕು ತಾನೆ. ಆದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಅವರು ಸ್ಟಾಪ್ ಮಾಡ್ತಾರೆ, ಸಾಕು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬಂದು ಫುಲ್ ಪೀಕ್ ಹೋಗಿದೆ, ಇದ್ ಮೇಲೆ ಹೋದ್ರೆ ಎಲ್ಲ ಏನಾಗ್ತಾರೆ, ನಾಶ ಆಗ್ತಾರೆ ಅಂತ ಹೇಳುವಾಗ ಪ್ರಿಯರೇ ಇದೇನ್ ಅರ್ಥ ಅಂತ ಹೇಳಿದ್ರೆ ಇದಕ್ಕೆ ರೂಟ್ ಕಾಸ್ ಯಾವುದು, ಈ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಸರಿ, ಬೇರೆ ಏನಾದ್ರು ಇದ್ರೆ ಅಂತ ನೋಡ್ಬೇಕಾದ್ರೆ ಈಗ ಕಮ್ಯುನಿಕೇಶನ್ ಬಗ್ಗೆ ಸ್ವಲ್ಪ ಮಾತಾಡೋಣ. COVID-19 ಪ್ಯಾಂಡಮಿಕ್ ಆದ್ಮೇಲೆ ನಾವು ಏನೇನ್ ಯೂಸ್ ಮಾಡಿದೀವಿ ಕಮ್ಯುನಿಕೇಟ್ ಮಾಡಕ್ಕೆ? ವಾಟ್ಸಪ್, ಝೂಮ್, ಟೆಲಿಗ್ರಾಮ್, ಗೂಗಲ್ ಮೀಟ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ಲ? ಸೊ ಪ್ರಿಯರಿ ಇದೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಕೋವಿಡ್ ಆದ್ಮೇಲೆ ಬಂದು ಏನಾಗಿದೆ, ಒಂದು ವೇಳೆ ನಮ್ ಬ್ರದರ್ಸ್ ಯಾರಾದ್ರೂ ಮೀಟ್ ಮಾಡ್ಬೇಕಾದ್ರೆ US ಬ್ರದರ್ಸ್ ಎಷ್ಟು ಮೀಟಿಂಗ್ಸ್ ಆಗಿದೆ ಅಲ್ಲ, ನಮ್ ಬ್ರದರ್ಸ್ ಯಾರಾದ್ರೂ ಮೀಟ್ ಮಾಡ್ಬೇಕಾದ್ರೆ ಜಸ್ಟ್ 1 ಕ್ಲಿಕ್ ಅವ್ರು ಅಲ್ಲಿ ಪ್ರೆಸ್ ಮಾಡ್ತಾರೆ, 1 ಕ್ಲಿಕ್ ನಾವು ಇಲ್ಲಿ ಪ್ರೆಸ್ ಮಾಡ್ತೀವಿ, ಅಲ್ಲಿಂದ ಬಂದ್ಬಿಡ್ತಾರೆ. ಎಷ್ಟೋ ಬ್ರದರ್ಸ್ ಬಂದು ಮಾತಾಡ್ಬೋದು ಈ ತರ, ಕನಿಗಂ ಬ್ರದರ್ ಬಂದ್ಮೇಲೆ ಕೂಡ ನೆಕ್ಸ್ಟ್ ನಾವು ರಾಜ್ಯದಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಬಟ್ ಈಗ ಏನಾಯ್ತು, ಜಸ್ಟ್ ಒಂದೇ ಕ್ಲಿಕ್ ಅವ್ರ ಹತ್ರ, ಅವ್ರ ಫ್ರೀ ಟೈಮ್ ಇದ್ರೆ ಅವ್ರು ಕ್ಲಿಕ್ ಮಾಡಿದ್ರೆ ಅವ್ರ ಮುಖ ನಾವ್ ಏನ್ ಮಾಡ್ಬೋದು. ಎಷ್ಟು ಬೇಗ ಕಮ್ಯುನಿಕೇಶನ್ ಬೆಳೆದಿದೆ ಅಂದ್ರೆ ಅಷ್ಟು ಬೇಗ ಏನಾಗಿದೆ, ಬೆಳೆದಿದೆ. ಆದ್ರೂ ಒಂದು ಸ್ಟೇಟ್ಮೆಂಟ್ ಬಂದು ಬ್ರದರ್ ಕೊಡ್ತಾರೆ, ರಿಕ್ತ ಸಬ್ಜೆಕ್ಟ್ ಇದು, ಓಕೆನಾ? ಸೊ ಅವ್ರು ಏನ್ ಕೊಡ್ತಾರೆ ಅಂದ್ರೆ ಡಿಸ್ಟ್ರಾಕ್ಟೆಡ್ ಪೀಪಲ್ ಆರ್ ಡೇಂಜರಸ್ ಪೀಪಲ್ ಅಂತ ಹೇಳ್ತಾರೆ. ಅದೇನು ಡಿಸ್ಟ್ರಾಕ್ಟೆಡ್ ಪೀಪಲ್ ಆರ್ ಡೇಂಜರಸ್ ಪೀಪಲ್ ಏನಿದು ಅಂತ ನೋಡ್ಬೇಕಾದ್ರೆ ವಾಟ್ಸಪ್, ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ತಾ ಇದೀವಿ, ಮೈಂಡ್ ಡಿಸ್ಟ್ರಾಕ್ಟ್ ಆಗಿದೆ ಅಷ್ಟೇ. ಸೊ ಡಿಸ್ಟ್ರಾಕ್ಟೆಡ್ ಪೀಪಲ್ ಆರ್ ಡೇಂಜರಸ್ ಪೀಪಲ್ ಅಂತ ನೋಡುವಾಗ ಪ್ರಿಯರೇ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಅಷ್ಟು ಅದು ಬೆಳೆದಿಲ್ಲ, ಬಟ್ ಫಾರಿನ್ ಕಂಟ್ರೀಸ್ ಅಲ್ಲಿ ಬಂದು ಆಟೋಮೇಷನ್ ಕಾರ್ ಬಂದಿದೆ. ಟೆಸ್ಲಾ ನೀವು ನೋಡಿರ್ತೀರಾ, ಅವನ್ ಏನಿಲ್ಲ, ಒಂದು ದೊಡ್ಡ ಡಿಸ್ಪ್ಲೇ ಬರುತ್ತೆ, ಚಿಕಾಗೋ ಇಂದ ಬಂದು ಮೆಷಿಗನ್ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಇವ್ರು ಆರಾಮಾಗಿ ಕೂತ್ಕೊಂಡ್ರೆ ಅದು ಹೋಗ್ತಾ ಇರುತ್ತೆ. ಅವ್ರು ಮ್ಯಾಪ್ ನೋಡ್ಕೊಂಡಿರ್ತಾರೆ, ಸೆಂಟ್ರಲ್ಲಿ ಯಾರು ಬರುತ್ತೆ, ಒಂದು ನಾಯಿ ಬಂದ್ಬಿಡುತ್ತೆ. ಆಲ್ರೆಡಿ ಅವ್ರು ಡಿಸ್ಟ್ರಾಕ್ಟೆಡ್, ಅವ್ರು ರೋಡ್ ನೋಡಿಲ್ಲ, ಅದು ಅದು ಏನೊಂದು ಟ್ಯಾಬ್ ನೋಡ್ಕೊಂಡಿರುವಾಗ ಏನೋ ಬಂದಿರುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಅಂದ್ರೆ ಡಿಸ್ಟ್ರಾಕ್ಷನ್. ಸೊ ಡಿಸ್ಟ್ರಾಕ್ಷನ್ ಅಂತ ಹೇಳುವಾಗ ಎಷ್ಟೋ ರೀತಿಯಲ್ಲಿ ಇರ್ಬೋದು ಅಲ್ಲ. ಒಂದ್ ವೇಳೆ ನಾವು ಸ್ಟೂಡೆಂಟ್ಸ್ ಆಗಿರುವಾಗ ಈಕ್ವೇಶನ್ ಓದಕ್ಕಾಗಲ್ಲ, ಯಾರಾದ್ರೂ ಫೋನ್ ಮಾಡ್ತಾರ, ಫ್ರೆಂಡ್ಸ್ ಯಾರಾದ್ರು ಕಾಲ್ ಮಾಡ್ತಾರ, ಡಿಸ್ಟ್ರಾಕ್ಟ್ ಆಗ್ತೀವಿ. ಸೊ ಸಮಥಿಂಗ್ ಲೈಕ್ ದಟ್. ಸೊ ಅದು ಬಂದು ಟೆಕ್ನಾಲಜೀಸ್ ಏನಾಗುತ್ತೆ ಅಂದ್ರೆ ಪ್ರಿಯರೇ ಡಿಸ್ಟ್ರಾಕ್ಟ್ ಮಾಡುತ್ತೆ. ಇದು ಒಂದು ಎಕ್ಸಾಂಪಲ್ ಅವ್ರು ಕೊಡ್ತಾರೆ. ಇದು ಬಂದು ಯಂಗ್ ಜನರೇಷನ್ಗೆ ಬಂದು ಇದು ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವ್ರು ಹೇಳುವಾಗ ನೀವು ನೋಡಿರ್ಬೋದು. ಕೆಲವರು ಲೈಕ್ ಯಂಗ್ಸ್ಟರ್ಸ್ ನಮ್ ಏಜ್ ಆ ತರ, ಅವರು ಪೇರೆಂಟ್ಸ್ ಬಿಟ್ಟು ಸಪರೇಟ್ ಆಗಿ ಹೋಗ್ತಾರೆ. ಕೆಲವರು ಕೈಯಲ್ಲಿ ಏನಿರುತ್ತೆ, ಯಾಕೆ ಡಿಸ್ಟ್ರಾಕ್ಷನ್ ಆಗ್ತಾರೆ? ಕಾನ್ಸಂಟ್ರೇಷನ್ ಮೊಬೈಲ್ ಮೇಲೆ. ಇದು ಒಂದು ಅಲ್ಲ, ಒಂದು ಲೆಸನ್ ಇಲ್ಲಿ ಕೊಡ್ತಾರೆ. ಏನಂತ ನೋಡಿದ್ರೆ ಪ್ರಿಯರೇ ನೋಡಿ, ಪ್ಯಾರೆಂಟ್ಸ್ ಅಂತ ನಾವು ಹೇಳುವಾಗ ಅವ್ರು ಯಾವಾಗ್ಲೂ ಮಕ್ಕಳ ಮೇಲೆ ಬಂದು ಒಂದು ಕಣ್ಣು ಯಾವಾಗ್ಲೂ ಇರ್ಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಕೆಲವು ವಿಷಯ ಬಂದು ಮಕ್ಕಳು ಬಂದು ಪ್ಯಾರೆಂಟ್ಸ್ ಹತ್ರ ಏನ್ ಮಾಡಕ್ಕಾಗಲ್ಲ, ಶೇರ್ ಮಾಡಕ್ಕಾಗಲ್ಲ ಅಂತ ವಿಷಯಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೆ ಒಂದು ಆಪ್ಸ್ ಎಲ್ಲ ಇದೆ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ, ಮೊಬೈಲ್ ಅಲ್ಲಿ ಕೇಳ್ತಾರೆ. ಅದು ಸೀದಾ ಎಲ್ಲಿ ಕರ್ಕೊಂಡು ಹೋಗುತ್ತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಡೀಪ್ ಅನ್ಐಡೆಂಟಿಫೈಡ್ ಪರ್ಸನ್ ಹತ್ರ ಸಿಕ್ಕಾಕೊಳ್ತಾರೆ. ಇದರಿಂದ ಏನಾಗತ್ತೆ ಅಂತ ನೋಡಿದ್ರೆ, ಅವ್ರು ಬಂದು ಪೇರೆಂಟ್ಸ್ ತರನೇ ಮಾತಾಡಿ ಸ್ವಲ್ಪ ಕಂಫರ್ಟ್ ಎಲ್ಲ ಕೊಟ್ಟು ಫೈನಲ್ ಆಗಿ ನೋಡಿದ್ರೆ ಅವ್ರು ಏನ್ ಮಾಡ್ತಾರೆ ಮಕ್ಕಳನ್ನ. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಇದೆಲ್ಲ ಆಗಿದೆ, ಅದಕ್ಕೆ ಬ್ರದರ್ ಬರಿತಾ ಇರೋದು. ಸೊ ಈ ತರ ಡೀಪ್ ಫೇಕ್ಸ್ ಅನ್ಐಡೆಂಟಿಫೈಡ್ ಪರ್ಸನ್ ಎಲ್ಲ ಬಂದು ಎಲ್ಲಿ ಇದೆ ಅಂತ ನಮ್ ಸೆಲ್ ಫೋನ್ ಅಲ್ಲಿ ಇದೆ. ಸೊ ಹಾಗಾಗಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಯಂಗ್ ಜನರೇಷನ್ಗೆ ಇದು ಬಿಗ್ಗೆಸ್ಟ್ ಥ್ರೆಟ್. ಸರಿ ಆಯ್ತು,
ಯಂಗ್ ಜನರೇಷನ್ ಅವರು ಬಂದು ಬಿಗ್ಗೆಸ್ಟ್ ಥ್ರೆಟ್. ಅವ್ರು ಒಂಥರ ಇದ್ರು ಕೂಡ ಬೆಳ್ದಿರೋರು ಪ್ಯಾರೆಂಟ್ಸ್ ಇಲ್ಲಾದ್ರೆ ಬಂದು ವಯದಲ್ಲಿ ಜಾಸ್ತಿ ಆಗಿರೋರು, ಅವರು ಸ್ವಲ್ಪ ಹುಷಾರಾಗಿರ್ತಾರಲ್ಲ, ಕರೆಕ್ಟ್ ಅಲ್ಲ ಅಂತ ನೋಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ತಪ್ಪು ಮಾಡ್ತಾರೆ. ಹೆಂಗೆ ಅವ್ರು ಏನ್ ತಪ್ಪು ಮಾಡ್ತಾರೆ ಅಂತ ನೋಡಿದ್ರೆ ತುಂಬಾ ಒಂದು ಸರ್ಕಾಸ್ಟಿಕ್ ಜೋಕ್ ರೀತಿಯಲ್ಲಿ ಬರೀತಾರೆ. ಒಂದು ವಿಷಯ ತಗೊಳ್ತೀವಿ ಮನೆಯಲ್ಲಿ, ಒಂದು ಗ್ರೈಂಡರ್ ತಗೊಳ್ತೀವಿ ಅಂತ ಅನ್ಕೊಳ್ರಿ, ಸೀದಾ ಹೋಗಿ ಚಕ್ ಅಂತ ಫೋಟೋ ತಗೊಂಡು ಸ್ಟೇಟಸ್ ಹಾಕೋದು. ಸರ್ ಈ ತರ ಬಂದು ನಾವು ಹಾಕಿದ್ರೆ ಏನಾಗುತ್ತೆ ಅಂತ ನೋಡಿದ್ರೆ ಬೇರೆಯವರು ನೋಡ್ತಾರೆ. ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅವ್ರು ಎಲ್ಲ ತಗೊಂಡಿದ್ದಾರೆ, ನಮ್ಮ ಮನೇಲಿ ಏನಿಲ್ಲ ಇಲ್ಲ ಅಂತ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಒಬ್ರು ಇದ್ದಾರೆ ನಮ್ಮ ಮನೆಯಲ್ಲಿ, ಅವ್ರದ್ದು ಹ್ಯಾಬಿಟ್ ಏನಂತ ನೋಡಿದ್ರೆ ಪ್ರಿಯರೇ, ಅವ್ರು ಎಲ್ಲೆಲ್ಲೂ ಹೋಗ್ತಾರೋ ಅವ್ರು ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡಿ ಅವರು ಇದು ಸ್ಟೇಟಸ್ ಹಾಕ್ತಾರೆ. ನಾವು ಅನ್ಕೋತೀವಿ ಎಷ್ಟು ಚೆನ್ನಾಗಿ ಅವ್ರು ಇದ್ದಾರೆ ಅಂತ ನೋಡ್ಬೇಕಾದ್ರೆ ಪರ್ಸನಲ್ ಆಗಿ ಅವ್ರ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ಇದೆಲ್ಲ EMI ತಗೊಂಡು ಮಾಡ್ತಾರೆ ಅಂತ. ಎಲ್ಲ ಅವ್ರ ಮನೆ ಟಿವಿ ತಗೊಂಡ್ರೆ ಫೋಟೋ ತಗೊಂಡು ಹಾಕ್ತಾರೆ, ಏನ್ ಮಾಡಿದ್ರು ಫೋಟೋ ತಗೊಂಡು ಹಾಕ್ತಾರೆ. ಸೊ ನೋಡಿದ್ರೆ ಪ್ರಿಯರೇ, ಇದು ಏನಂದ್ರೆ ಮತ್ತೆ ಇನ್ಫಾರ್ಮೇಶನ್ ಏನಾಗ್ತದೆ, ನಮ್ದು ಹೋಗ್ತದೆ. ಐ ಆಮ್ ಗೋಯಿಂಗ್ ಔಟ್ ಆಫ್ ಟೌನ್ ಅಂತ ಆಗ್ಬಿಟ್ಟು ರಾಬರ್ಸ್ ಏನ್ ಮಾಡ್ತಾರೆ, ಓಕೆ ಅನ್ನ ಊರಿಗಿಲ್ಲ, ನೆಕ್ಸ್ಟ್ 10 ಡೇಸ್ಗೆ ಅವ್ರೇನೋ ಏನ್ ಮಾಡಲ್ಲ, ಮನೆಗೆ ಬರಲ್ಲ ಅಂತ ಇವರು ಒಳಗಡೆ ಹೋಗ್ತಾರೆ. ಸೊ ನೋಡ್ಬೇಕಾದ್ರೆ ಪ್ರಿಯರೇ, ಇದೆಲ್ಲ ಬಂದು ಏನಂತ ನೋಡಿದ್ರೆ ನಮ್ ಇನ್ಫಾರ್ಮೇಶನ್ ಆಚೆ ಹೋಗೋದು ಒಂದು ಥರ್ಡ್ ಐ ಯಾವಾಗ್ಲೂ ನೋಡ್ತಾ ಇರುತ್ತೆ ಅಂತ ಒಂದು ವಿಷಯ ಇದೆ. ಟ್ರಯಲ್ ಆಫ್ ಕಂಪ್ಯಾರಿಸನ್ ಆಗುತ್ತೆ. ಟ್ರಯಲ್ ಆಫ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ನೋಡಿ, ಅವ್ರು ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಕಂಪೇರ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಇದೆಲ್ಲ ಬಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇಂದ ಏನಾಗುತ್ತಂತೆ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ನಾವು ನೋಡ್ತೀವಿ. ಒಳ್ಳೆ ವಿಷಯ ಹೇಳ್ತಾ ಇದಾರೆ, ಏನಂದ್ರೆ ಅವ್ರು ಬಂದು ರಿಯಲ್ ಅಲ್ಲಿ ಹಂಗಿದ್ದಾರೆ ಹೊತ್ತು ರಿಯಲ್ ಅಲ್ಲಿ ಅವ್ರಿಲ್ಲ, ಆತರ ಅವರು ಇಲ್ಲ ಅಂತ ನೋಡ್ತೀವಿ. ಸರಿ, ಒಂದು ವಿಷಯ ಏನಂತ ನಾವು ನೋಡಿದ್ರೆ ಪ್ರಿಯರೇ, US ಅಲ್ಲಿ ಬಿಸ್ನೆಸ್ ಸ್ಕೂಲ್ಸ್ ನಮ್ ತರ ಎಜುಕೇಶನ್ ಇಲ್ಲ. ಅವ್ರು ಬಂದು ಇಂಟರ್ವ್ಯೂಸ್ ತಗೊಂಡಿದ್ದಾರೆ. ಇಂಟರ್ವ್ಯೂಸ್ ಅಲ್ಲಿ 10 ಜನಕ್ಕೆ 4 ಜನ ಸೆಲೆಕ್ಟ್ ಆದ್ರು, 6 ಜನ ರಿಜೆಕ್ಟ್ ಆಗ್ಬಿಟ್ರು. ಯಾಕೆ ಪ್ರಶ್ನೆ ಬರುವಾಗ, ಒಂದು ಇಂಟರ್ವ್ಯೂಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಮಕ್ಕಳು ಫ್ರೆಶ್ ಗ್ರಾಜುಯೇಟ್ಸ್ ಬಂದು ಮುಖವಾಗಿ ಅವ್ರು ಮಾತಾಡಿಲ್ಲ ಅಂತ. ಯಾಕೆ ಆತರ ಆಗಿದೆ ಅಂದ್ರೆ, ಅವ್ರು ಯಾವಾಗ್ಲೂ ಸೆಲ್ ಫೋನ್ ಗ್ಯಾಜೆಟ್ಸ್ ಎಲ್ಲ ನೋಡ್ತಾ ಇರುವಾಗ ಅವ್ರ ರಿಯಾಲಿಟಿ ಫೇಸ್ ಮಾಡಕ್ಕೆ ಆಗಿಲ್ಲ ಅಂತ ಔಟ್ ಆಫ್ 10 4 ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್, 6 ಕ್ಯಾಂಡಿಡೇಟ್ಸ್ ರಿಜೆಕ್ಟೆಡ್. ತುಂಬಾ ಒಂದು ಏನಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಕೊಡ್ತಾರೆ. ಕಮ್ಯುನಿಕೇಶನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಬಾಡಿ ಲ್ಯಾಂಗ್ವೇಜ್, ಫೇಸ್ ಟು ಐ ಕಾಂಟ್ಯಾಕ್ಟ್. ಇದು ಬಂದು ಅವ್ರು ಏನ್ ಮಾಡಕ್ಕಾಗಿಲ್ಲ ಅಂದ್ರೆ, ಈ ಯಂಗ್ ಜನರೇಷನ್ ಬಂದು ಅವರು ಸರಿಯಾಗಿ ರೀತಿಯಲ್ಲಿ ಏನ್ ಮಾಡ್ತಲ್ಲ, ಅವರು ಕಾಂಟ್ಯಾಕ್ಟ್ ಮಾಡ್ತಲ್ಲ ಅಂತ ದೇ ಹ್ಯಾವ್ ರಿಜೆಕ್ಟೆಡ್. ಸರಿ, ಇಷ್ಟೇನಾ ಅಂತ ನೋಡ್ಬೇಕಾದ್ರೆ ನೋಡ್ರಿ, ನಾವು ಬಂದು ಏನೋ ಮಾತಾಡ್ತೀವಿ ಅಂತ ನಾವು ಅನ್ಕೋಬಾರ್ದು. ಕೊನೆಯದಾಗಿ ದೇವರು ವಾಕ್ಯ ಏನ್ ಹೇಳುತ್ತೆ ಅಂತ ನಾವು ಬರ್ತೀವಿ. ಬಟ್ ಇದೆಲ್ಲ ಬಂದು ಏನಂದ್ರೆ ನ್ಯೂ ಕ್ರಿಯೇಷನ್ಗೆ ಒಂದು ವಾರ್ನಿಂಗ್. ಈಗ ನಾವು ನೋಡುವ ಇನ್ಫಾರ್ಮೇಶನ್ಸ್ ಟುಡೇ, ಸೋರ್ಸ್ ಆಫ್ ವರ್ಲ್ಡ್ ಇನ್ಫಾರ್ಮೇಶನ್ಸ್, ನ್ಯೂಸ್ ಚಾನೆಲ್ಸ್, ಎಷ್ಟು ನ್ಯೂಸ್ ಅಕ್ಯುರೇಟ್ ಆಗಿದೆ ಅಂತ ಕೇಳಿದ್ರೆ ನಿಮ್ ಪ್ರಶ್ನೆ ಏನ್ ಕೊಡ್ತೀರಾ? ಎಷ್ಟು ನ್ಯೂಸ್ ಅಕ್ಯುರೇಟ್ ಆಗಿದೆ? ಇವತ್ತು ನಾನು ಉದಯ ನ್ಯೂಸ್ ನೋಡದೆ ಹೋದ್ರೆ ಪಕ್ಕಾ ಇದೆ ಇನ್ಫಾರ್ಮೇಶನ್ ಅಂತ ನಾವು ಹೇಳಕ್ಕಾಗುತ್ತಾ? ಇಲ್ಲ. BBC ಇಲ್ಲ ಎನಿ ಬಿಗ್ CNN ಆರ್ ಸಮಥಿಂಗ್, ಕ್ಯಾನ್ ವಿ ರಿಲೇ ಆನ್ ಇಟ್? ಸಮೇರ್ 10 ವರ್ಷ ಮುಂಚೆ ಆಗಿರುವ ಫೋಟೋ ಈಗ ಇಸ್ರೇಲ್ ಏನ್ ನಡೀತಾ ಇರೋ ತರ ತೋರಿಸ್ತಾರೆ. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇದೆಲ್ಲ ಬಂದು ಜೆನ್ಯೂನ್ ಇನ್ಫಾರ್ಮೇಶನ್ ಅಂತ ನೋಡಿದ್ರೆ ಇದು ಜೆನ್ಯೂನ್ ಇನ್ಫಾರ್ಮೇಶನ್ ಅಲ್ಲ. ಈಗ ನ್ಯೂಸ್ ಚಾನೆಲ್ಸ್ ಎಲ್ಲ ಲೈಕ್ಲಿ ಯಾವ ತರ ಆಪರೇಟ್ ಆಗ್ತದೆ ಅಂದ್ರೆ, ಯಾವ ಗವರ್ಮೆಂಟ್ ಸಪೋರ್ಟ್ ಇದೆ ಅದು, ಅಂದ್ರೆ ನಾವು ನಮ್ಗೆ ಸಿಗುವ ಒಂದೊಂದು ಇನ್ಫಾರ್ಮೇಶನ್ ಕರೆಕ್ಟಾ ಅಂತ ನೋಡ್ಬೇಕಾದ್ರೆ ಅದು ಇಲ್ಲ. ಸರಿ, ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಮಿಕ್ಸಿ ಗ್ರೈಂಡರ್ ಏನೋದಿದೆ, ನೋಡ್ ತಕ್ಷಣ ನಾವ್ ಏನ್ ಮಾಡ್ತೀವಿ, ಹೋಗಿ ತಗೊಳ್ತೀವಿ.
ಅವ್ರು ಏನು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದಾರೋ ಆ ಎಕ್ಸ್ಪೆಕ್ಟೇಷನ್ ರಿಯಾಲಿಟಿಯಲ್ಲಿ ಮೀಟ್ ಆಗುತ್ತಾ? ಅದು ಫೇಕ್. ಸರಿ, ಇಷ್ಟೇನ ಅಂತ ನೋಡ್ಬೇಕಾದ್ರೆ ಬೇರೆ ವಿಷಯ ಏನಂದ್ರೆ, ನೀವು ನೋಡಿರ್ಬಹುದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ ಅಲ್ಲಿ ಒಂದು ಹಾಟ್ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಏನೋ ಒಂದು ವಿಷಯ ಬಗ್ಗೆ ಹಾಟ್ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಅದು ಏನಂದ್ರೆ ಜಸ್ಟ್ ಬಂದು ಜನ ಇದಾರಲ್ಲ ಅವ್ರಿಗೆ ಬಂದು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ ಈ ತರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಿಜ ಯಾವಾಗ್ಲೂ ಇರಲ್ಲ. ಯಾಕೆಂದ್ರೆ ಕೆಲವು ವಿಷಯಗಳು ಬಂದು ಏನಂದ್ರೆ ಜನನ ಸ್ವಲ್ಪ ಸಮಾಧಾನ ಮಾಡಕ್ಕೆ ಇದು ಮಾಡ್ತಾ ಇರೋದು. ಒಂದ್ ವೇಳೆ ಯಾವ ತರ ಒಂದು ಎಕ್ಸಾಂಪಲ್ ಕೊಟ್ರೆ, ಮಿಡಲ್ ಈಸ್ಟ್ ಅಲ್ಲಿ ಏನೋ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ, ಇವ್ರು 2 ಬಾಂಬ್ ಹಾಕಿದ್ರು, ಅವ್ರು 4 ಬಾಂಬ್ ಹಾಕಿದ್ರು ಅಂತ ಹೇಳಿದ ಮೇಲೆನೆ ಸಮಾಧಾನ ಆಗ್ತಾರೆ ಜನರು. ಇವ್ರು ಬಾಂಬೆ ಹಾಕಿರಲ್ಲ ಪ್ರಾಬಲಿ, ಬಟ್ ಹಾಕಿದಾರ ಅಂತ ಹೇಳಿದ್ಮೇಲೆ ಜನರು ಏನಾಗ್ತಾರೆ, ಕಾನ್ಸ್ಪಿರಸಿ ಥಿಯರಿ. ಸರಿ, ಇಷ್ಟೆಲ್ಲ ನಾವು ನೋಡ್ತೀವಲ್ಲ ಪ್ರಿಯರೇ. ಈಗ ಕಮ್ಯುನಿಕೇಶನ್ ಬಗ್ಗೆ ನಾವು ನೋಡಿದ್ದೀವಿ, ಇನ್ಫಾರ್ಮೇಶನ್ ಬಗ್ಗೆ ನೋಡಿದೀವಿ. ಯಾವುದು ಜೆನ್ಯೂನ್ ಇಲ್ಲ, ಎಲ್ಲ ಕರ್ಕೊಂಡು ಹೋಗುತ್ತೆ. ಒಂದು ಡೇಂಜರ್ಗೆ ಕರ್ಕೊಂಡು ಹೋದ್ಮೇಲೆ ನ್ಯೂ ಕ್ರಿಯೇಷನ್ಗೆ ವಾಟ್ ಇಸ್ ದ ಫಸ್ಟ್ ಪಾಯಿಂಟ್ ಆಫ್ ಕಮ್ಯುನಿಕೇಶನ್? ಒಂದು ನ್ಯೂ ಕ್ರಿಯೇಷನ್. ಈಗ ನಾವು ದೇವರ ಹತ್ರ ನಾವು ಏನ್ ಮಾಡಿದೀವಿ, ಆ ಒಡನ್ಪಡಿಕೆ ಮಾಡಿದೀವಿ ಅಲ್ಲ, ನಮ್ಗೆ ಪಾಯಿಂಟ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಏನು? ಬೈಬಲ್. ಸೊ ಇಲ್ಲಿಂದ ನಾವು ಏನ್ ಮಾಡೋಣ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನ್ ಮಾಡೋಣ, ಕ್ಲೋಸ್ ಮಾಡೋಣ. ಈಗ ಏನ್ ಮಾಡೋಣ ಅಂದ್ರೆ ದೇವರು ನೂತನ ಸೃಷ್ಟಿಗೆ ಕೊಟ್ಟಿರುವ ಇನ್ಫಾರ್ಮೇಶನ್ ಬಗ್ಗೆ ಸ್ವಲ್ಪ ಮಾತಾಡುವಾಗ, ಒನ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಓನ್ಲಿ ಒನ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಅದು ಯಾರ ಕಡೆಯಿಂದ ಬರುತ್ತೆ ಅಂದ್ರೆ ನ್ಯೂ ಕ್ರಿಯೇಷನ್ಗೆ ದೇವರು ಕಡೆಯಿಂದ ಬರುತ್ತೆ. ಅದು ಯಾವ ರೀತಿಯಲ್ಲಿ, ಯಾವ ಚಾನೆಲ್ ಅಲ್ಲಿ ಬರುತ್ತೆ ಅಂತ ನೋಡಿದ್ರೆ, ಫಸ್ಟ್ ಚಾನೆಲ್ ಬೈಬಲ್, ಸ್ಕ್ರಿಪ್ಚರ್. ಬೈಬಲ್ ಇಂದ ಸಿಗುವ ಇನ್ಫಾರ್ಮೇಶನ್ ಮಾತ್ರ ಏನದು ನಿಜ, ಅದು ಮಾತ್ರ ಜೆನ್ಯೂನ್. ಆತರ ಬೈಬಲ್ ಇಂದ ಬರುವ ಇನ್ಫಾರ್ಮೇಶನ್ ಜೆನ್ಯೂನ್ ಅಂತ ಹೇಳಿದ್ರೆ ಅದು ಯಾವ ತರ ಅದು ಬರುತ್ತೆ? ಅದು ಯಾವ ತರ ಬರುತ್ತೆ ಅಂತ ನೋಡಿದ್ರೆ, ಸೆಕೆಂಡ್ ಪಾಯಿಂಟ್ Hebrews 6:4. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ನೋಡ್ರಿ, ಆ ಗಾಡ್ಸ್ ಹೋಲಿ ಸ್ಪಿರಿಟ್ ಮುಖಾಂತರ ಏನಾಗುತ್ತೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ದೇವರು ವಾಕ್ಯನ ನಮ್ಗೆ ಏನ್ ಮಾಡ್ತಾರೆ, ಅರ್ಥ ಮಾಡಿಸ್ತಾರೆ ಅಂತ ನಾವು ನೋಡ್ತೀವಿ. ಇನ್ನೊಂದು ವಿಷಯ, ಹೆಂಗೆ ದೇವರು ಬಂದು ಕಮ್ಯುನಿಕೇಶನ್ ಮಾಡಿದ್ದಾರೆ. ಒಂದು, ದೇವರ ವಾಕ್ಯ ಬೈಬಲ್ ಇಂದ, ಅದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪವಿತ್ರಾತ್ಮ ಬೇಕು, ಹೋಲಿ ಸ್ಪಿರಿಟ್ ಬೇಕು. ಬೈಬಲ್ ಯಾವ ರೀತಿ ಬರ್ತಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಈ ಎಫಿಷಿಯನ್ಸ್ 4:11-12. ಎಫಿಷಿಯನ್ಸ್ 4:11-12. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ನೋಡಿ, ಕೆಲವರು ಅಪೋಸ್ಟಲನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನೋಡಿ, ದೇವರ ವಾಕ್ಯ ಯಾವ ತರ ಕೊಟ್ಟಿದ್ದಾರೆ? ಅಪೋಸ್ಟಲ್ ಮುಖಾಂತರ, ಪ್ರಾಫಿಟ್ಸ್ ಮುಖಾಂತರ, ಇಲ್ಲ ಕೆಲವರು ಪ್ರೀಚರ್ಸ್ ಮುಖಾಂತರ. ಈ ತರನೇ ದೇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ವಾಕ್ಯನ ಏನ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಈಗ ಕೊನೆಗಾಲದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಬದುಕ್ತಾ ಇದೀವಿ. ಈ ಕಾಲಕ್ಕೆ ದೇವರು ಯಾರು ಕೊಟ್ಟಿದ್ದಾರೆ? ಎಕ್ಸಾಕ್ಟ್ ಆಗಿ ನಮ್ಗೆ ದೇವರು ವಾಕ್ಯನ ಯಾರ ಮುಖಾಂತರ ಕೊಟ್ಟಿದ್ದಾರೆ? ಬ್ರದರ್ ರಸಲ್. ಸೆವೆಂತ್ ಏಂಜಲ್, ಲೆಡೋಷನ್ ಮೆಸೇಜ್ ಯಾರ ಮುಖಾಂತರ ಅಂತ ನೋಡ್ಬೇಕಾದ್ರೆ ಬ್ರದರ್ ರಸಲ್. ಹಾರ್ವೆಸ್ಟ್ ಮೆಸೇಜ್. ಒಂದ್ ವೇಳೆ ನಾವು ನಮ್ಗೆ ಬರುವ ಒಂದು ವಿಷಯ ನಾವು ಯಾವ ತರ ಬಂದು ಮುಂದೆ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಓನ್ಲಿ ಯು ಶುಡ್ ರಿಲೇ ಆನ್ ಹಾರ್ವೆಸ್ಟ್ ಮೆಸೇಜ್, ಸೆವೆಂತ್ ಏಂಜಲ್ ರೈಟಿಂಗ್ ಪ್ರಿಯರೇ. ಸೊ ನೋಡ್ಬೇಕಾದ್ರೆ ಈ ತರ ದೇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ವಾಕ್ಯನ ಏನ್ ಮಾಡಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಸರಿ, ಸೊ ಈ ತರ ದೇವರು ಅವ್ರ ವಾಕ್ಯನ ಅವರು ಕೊಟ್ಟಿದಾರಲ್ಲ, ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಎಷ್ಟು ಜನಕ್ಕೆ ಈ ವಾಕ್ಯ ಅರ್ಥ ಆಗುತ್ತೆ ಅಂತ ನೋಡಿದ್ರೆ ಪ್ರಿಯರೇ, ನೋಡ್ರಿ, ಮ್ಯಾಥ್ಯೂ 13th chapter
11 to 16. ನಾವು 11 ಮಾತ್ರ ಓದೋಣ. ಮ್ಯಾಥ್ಯೂ 13th ಚಾಪ್ಟರ್ 11 to 16, 11th ಮಾತ್ರ ಓದೋಣ. ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಕ್ರಿಸ್ತರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಈ ವಾಕ್ಯ ಯಾರಿಗೆ ಕೊಟ್ಟಿದ್ದಾರೆ? ನಿಮ್ಗೆ ಮಾತ್ರ ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಒಂದ್ ವೇಳೆ ಯಾಕೆ ಜೀಸಸ್ ಕ್ರೈಸ್ಟ್ ಎಲ್ಲ ಪ್ಯಾರಬಲ್ಸ್ ಆಗಿ ಮಾತಾಡಿದ್ದಾರೆ ಅಂದ್ರೆ, ಒಂದ್ ವೇಳೆ ಅವ್ರು ತಿಳ್ಕೊಬಿಟ್ರೆ ಏನಾಗ್ತಾರೆ, ತಿತ್ಕೊಂಡು ಈ ಜೀವ ಮಾರ್ಗಕ್ಕೆ ಬಂದ್ಬಿಡ್ತಾರ ಅಂತ ಅವ್ರು ಏನ್ ಮಾಡಿಲ್ಲ, ಅವ್ರಿಗೆ ಕೊಡಕ್ಕೆ ಹೋಗಿಲ್ಲ. ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ದಿಸ್ ಮೆಸೇಜ್ ಇಸ್ ಫಾರ್ ನ್ಯೂ ಕ್ರಿಯೇಷನ್ ಓನ್ಲಿ. ಈ ಗಾಸ್ಪಲ್ ಏಜ್ ಕಾಲ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೂ ಮಾತ್ರ ಈ ಮೆಸೇಜ್. ಬೇರೆ ಅವ್ರ ಕಿವಿಗೆ ಏನಾಗಲ್ಲ, ಮೆಸೇಜ್ ಹೋಗಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಅವ್ರು ಮಾತಾಡುವಾಗ, ಒಂದು ವೇಳೆ ಪ್ರಿಯರೇ ನಮ್ಗೆ ಸತ್ಯ ಇಲ್ಲ ಆದ್ರೆ ನಮ್ಮ ಪರಿಸ್ಥಿತಿ ಯಾವ ತರ ಇತ್ತು. ಈಗ ಟ್ರೂತ್ ಇಲ್ಲ ನನ್ನ ಹತ್ರ, ನಾನು ಏನ್ ಮಾಡ್ತಾ ಇದ್ದೆ, 100% ಹೇಳ್ತೀನಿ, ವಿದೌಟ್ ಸೆಕೆಂಡ್ ಥಾಟೇ ಬೇಡ. ನಾವೆಲ್ಲ ಇಂಡಿಯಾದಲ್ಲಿ ಇರಲ್ಲ, ಆಲ್ರೆಡಿ ನಾವು ಹೋಗಿರ್ತೀವಿ ಫಾರಿನ್ ಕಂಟ್ರೀಸ್, PhD ಅದು ಏನಾದ್ರು ಮಾಡ್ಬಿಟ್ಟು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ರಿಸರ್ಚರ್ ಆಗಿ ಹೋಗ್ತಾ ಇದ್ವಿ. ಏನ್ ಮಾಡಕ್ಕಾಗತ್ತೆ ಹೇಳಿ? ಯಾಕೆಂದ್ರೆ ನಮ್ಗೆ ಏನು ನಿರೀಕ್ಷೆ ಇಲ್ಲ, ನಂಬಿಕೆ ಇಲ್ಲ. ಈ ತರ ಬಂದು ಡೆವಲಪ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ಈಗ ಗೂಗಲ್ ಅವ್ರು ಬಿಟ್ಬಿಟ್ಟು ಹೋದ್ರಲ್ಲ, ಆ ತರ ಯೋಚನೆ ಮಾಡ್ತೀವಿ. ಅಯ್ಯೋ ಇಷ್ಟು ಡೇಂಜರ್ ಇದಲ್ಲ, ಎಷ್ಟು ಜನ ಸಾಯ್ತಾರೋ ಇದರಿಂದ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಒಂದು ವ್ಯಕ್ತಿ ಕಾನ್ಸಿಕ್ರೇಟೆಡ್ ಯಾರು ಮಾಡಿಲ್ಲ ಅಂದ್ರು ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ನೋಡಿದ್ರೆ, ಏನ್ ದೇವರು ಮಾಡ್ತಾರೆ ನೋಡಿ. ಇಷ್ಟು ಅಪಾಯಗಳಿದೆ. ಒಂದು ವೇಳೆ ಇದು ಬಂದು ಇಂಪ್ಲಿಮೆಂಟ್ ಆಗ್ಬಿಟ್ರೆ ಎಷ್ಟು ಜನಕ್ಕೆ ಜಾಬ್ ಲಾಸ್ ಆಗುತ್ತೆ, ಎಷ್ಟು ಮನೆಯಲ್ಲಿ ಅವರು ಸತ್ತೋಗ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ. ಸೊ ಆ ತರ ಇರುವಾಗ ದೇವರು ಏನ್ ಮಾಡ್ತಾ ಇದಾರೆ, ಅವ್ರು ಅನ್ಫಿನಿಶ್ಡ್ ಪ್ಲಾನ್ ನೋಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಏನಿರಲ್ಲ, ಸಮಾಧಾನ ಇರಲ್ಲ. ರಸಲ್ ಅವ್ರು ಇರ್ತಾರಲ್ಲ ಫಸ್ಟ್ ವಾಲ್ಯೂಮ್ ಅಲ್ಲಿ, ದೇವರು ನಮ್ಗೆ ಕೊಟ್ಟಿರುವ ವಿಷಯ ಇದು ಪ್ರೆಷಸ್ ಟ್ರೂತ್. ಲೋಕಕ್ಕೆ ದೇವರು ಯೋಚನೆ ಯಾವ ತರ ಇದೆ ಅಂದ್ರೆ, ಒಂದು ಅನ್ಫಿನಿಶ್ಡ್ ಪ್ಲಾನ್. ಬಟ್ ಅದು ಟೈಮ್ಸ್ ಆಫ್ ರೆಸ್ಟಿಟ್ಯೂಷನ್ ಎಂಡ್ ಅಲ್ಲಿ, 1000 years ಎಂಡ್ ಅಲ್ಲಿ ಅವ್ರು ಎಲ್ಲ ಒಂದು ದೇವರ ಹತ್ರ ಅವ್ರು ಕೊಡುವಾಗ ಯಾವ ತರ ಇರುತ್ತೆ ಯೋಚನೆ ಮಾಡಿ. ಸೊ ಹಾಗಾಗಿ ಪ್ರಿಯರೇ, ದಿಸ್ ಇಸ್ ದ ಸಿಚುವೇಶನ್. ವಚನ ಕ್ಲೀನ್ ಆಗಿದೆ. ಈ ದಿಸ್ ಮೆಸೇಜ್ ಇಸ್ ಫಾರ್ ನ್ಯೂ ಕ್ರಿಯೇಷನ್. ಸರಿ, ಈಗ ದೇವರು ವಾಕ್ಯ ನಮ್ಗೆ ಸಿಕ್ಕಿದಲ್ಲ, ಯಾವ ತರ ಸಿಕ್ಕಿದೆ? ಇದು ಯಾವಾಗ್ಲೂ ರಿಪೀಟೆಡ್ ಆಗಿ ನಾವ್ ಏನ್ ಮಾಡ್ಬೇಕಂದ್ರೆ ಅರ್ಥ ಮಾಡ್ಬೇಕು. ಯಾವ ತರ ಸಿಕ್ಕಿದೆ ಅಂತ ನೋಡ್ಬೇಕಾ? ದೇವರ ಯೋಜನೆ ನಾವು ನೋಡಿದ್ರೆ ಡಿವೈನ್ ಪ್ಲಾನ್ ಅಲ್ಲಿ, ಈ ಗಾಸ್ಪಲ್ ಏಜ್ ಹಾರ್ವೆಸ್ಟ್ ಅಲ್ಲಿ ನಾವು ಏನ್ ಮಾಡಿದೀವಿ, ನಾವು ಈ ಕರೆಗೆ ಬಂದಿದೀವಿ. ದೇವರು ಯಾರಂತಾನೆ ಮುಂಚೆ ಏನಾಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ. ಒಂದು ಕರೆ ಸಿಕ್ತು, ಒಂದು ಕಾಲ್ ಸಿಕ್ತು, ಒಂದೇ ಕಾಲ್. ಆ ಕಾಲ್ ಬಂದು ಯಾವ ತರ ಇತ್ತಂದ್ರೆ, ನಾವು ಬಿದ್ದೋಗಿರುವ ಸ್ಥಳದಲ್ಲಿ ಇದ್ದೀವಿ. ಡಿವೈನ್ ಪ್ಲಾನ್ ನೋಡ್ತೀವಲ್ಲ, ಪ್ಲೇನ್ ಸತ್ತೋಗಿರುವ ಸ್ಥಳದಲ್ಲಿ ನಾವು ಇದ್ದೀವಿ. ಅಲ್ಲಿಂದ ದೇವ್ರು ಏನ್ ಮಾಡ್ತಾರೆ, ಜಸ್ಟಿಫಿಕೇಶನ್ಗೆ ತಗೊಂಡು ಹೋಗ್ತಾರೆ. ಒಂದೇ ಕಾಲ್. ಅದಾದ್ಮೇಲೆ ದೇವರ ಯೋಚನೆ ಕಂಪ್ಲೀಟ್ ಆಗಿ ಅವ್ರು ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಾದ್ಮೇಲೆ ನಾವು ಎಲ್ಲಿ ಹೋಗ್ತೀವಿ ನೆಕ್ಸ್ಟ್? ಕಾನ್ಸಿಕ್ರೇಟ್ ಮಾಡಿ ಎನ್ ಪ್ಲೇನ್ ಇಂದ ಎಂ ಪ್ಲೇನ್, ಸ್ಪಿರಿಟ್ ಬಿಕಾಟನ್ ಪ್ಲೇನ್ ಹೋಗ್ತೀವಿ. ಸೊ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಕಮ್ಯುನಿಕೇಶನ್ ಯಾವ ರೀತಿ ಅವ್ರು ಕೊಡ್ತಾರೆ ಅಂದ್ರೆ, ಫಸ್ಟ್ ಬಿದ್ದೋಗಿರುವ ಸ್ಥಳದಿಂದ ನಮ್ಮನ್ನ ಕರೀತಾರೆ. ಕರೆದ್ಬಿಟ್ಟು ಅವ್ರದ್ದು ವಾಕ್ಯದಲ್ಲಿರುವ ಒಂದು ವಿಷಯನ ಕ್ಲೀನ್ ಆಗಿ ಹೇಳ್ಕೊಡ್ತಾರೆ. ಈ ತರ ನೀವು ಮಾಡಿದ್ರೆ ಈ ತರ ಇರ್ತೀರ, ಈ ತರ ನೀವು ಮಾಡಿಲ್ಲ ಅಂದ್ರೆ ಈ ತರ ಇರಲ್ಲ ಅಂತ ಕ್ಲೀನ್ ಆಗಿ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ದೇವ್ರೇ ನೀವು ಏನ್ ಹೇಳಿದ್ರು ಅದನ್ನ ಕೇಳ್ತೀವಿ ಅಂತ ಕಾನ್ಸಂಟ್ರೇಟ್ ಮಾಡಿದ್ವಿ. ಏನಾದ್ರೂ ಒಂದು ವಿಷಯ ಬಿಟ್ಟಿದಾರ ದೇವರು? ತುಂಬಾ ಕ್ಲೀನ್ ಆಗಿ ಹೇಳಿದ್ದಾರೆ ನೋಡಿ. ನೀವು ದೇವ್ರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಯಾವ ತರ ಹೋಗ್ಬೇಕು? ವಿತ್ ಮಚ್ ಟ್ರಬುಲೇಷನ್, ನಿಮ್ಗೆ ಕಷ್ಟ ಇದ್ದೇ ಇರುತ್ತೆ ಅಂತ ಅವ್ರು ಹೇಳ್ಬಿಟ್ಟೆ ಕರ್ದಿದಾರಲ್ಲ. ಏನಾದ್ರೂ ಪ್ಲಾನ್ ಬಿ ಏನಾದ್ರು ಹೇಳಿದಾರ? ಇಲ್ಲ, ಅಷ್ಟು ಇಲ್ಲ, ಸ್ವಲ್ಪ ಸುಲಭವಾಗಿ ಆತರ ಅಲ್ಲ. ಟರ್ಮ್ಸ್ ಅಂಡ್ ಕಂಡೀಷನ್ ದೇವ್ರು ಏನ್ ಮಾಡಿದ್ದಾರೆ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ವಿತ್ ಮಚ್ ಟ್ರಬುಲೇಷನ್ ಯು ಹ್ಯಾವ್ ಟು ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಅದರಲ್ಲಿ ಏನು ಚೇಂಜ್ ಕೊಟ್ಟಿಲ್ಲ. ಒಂದ್ ವೇಳೆ ನೀವು ಕಾನ್ಸಿಕ್ರೇಟ್ ಮಾಡಿ, ಬಿ ಫೇತ್ಫುಲ್ ಅಂಟಿಲ್ ದ ಪಾಯಿಂಟ್ ಆಫ್ ಡೆತ್, ಐ ವಿಲ್ ಗಿವ್ ಯು ದ ಕ್ರೌನ್ ಆಫ್ ಲೈಫ್.
ಚೇಂಜ್ ಮಾಡಿಲ್ಲ. ಅವ್ರ ಸ್ಟ್ಯಾಂಡರ್ಡ್ ಅವ್ರು ಏನ್ ಮಾಡಿದ್ದಾರೆ, ಕ್ಲೀನ್ ಆಗಿ ಎಲ್ಲ ಕಮ್ಯುನಿಕೇಶನ್ ಏನ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ ಕ್ಲೀನ್ ಆಗಿ ಡಿಫೈನ್ ಮಾಡಿದ್ದಾರೆ. ಈಗ ಅದು ಎಕ್ಸಿಕ್ಯೂಟ್ ಮಾಡೋದು ಯಾರ ಕೈಲಿ? ಅದೇ ಲೆಸನ್. ನಮ್ದು ಲೆಸನ್ ಬಂದು ಇವತ್ತು ಒಂದ್ ವೇಳೆ ನಾವು ಮುಂದೆ ನೋಡಿದೀವಲ್ಲ ಟೆಕ್ನಾಲಜೀಸ್, ಅದೆಲ್ಲ ನಮ್ಗೆ ಇಲ್ಲ, ಲೋಕಕ್ಕೆ. ಅದು ನಾವು ಏನ್ ಮಾಡಬಾರ್ದು, ಹೆಚ್ಚಾಗಿ ಯೋಚನೆ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಇದು ಈಗ ದೇವರು ಕೊಟ್ಟಿರುವ ಕಮ್ಯುನಿಕೇಶನ್ ಬಂದು ತುಂಬಾ ಕ್ಲಿಯರ್ ಆಗಿದೆ. ಒಂದು ವಿಷಯ ಕೂಡ ಅವ್ರು ಏನ್ ಮಾಡಿಲ್ಲ, ದೇವರು ಅವ್ರು ಬಂದು ಆಲ್ಟರ್ನೇಟಿವ್ ಏನು ಮಾಡಿಲ್ಲ ಅಂತ ನಾವು ನೋಡ್ತೀರಿ ಪ್ರಿಯ ಸಹೋದರ ಸಹೋದರಿ. ಸೊ ಈ ತರ ಬಂದು ನಾವು ದೇವರ ಯೋಚನೆ ತಿಳ್ಕೊಂಡು ನಾವು ಕಾನ್ಸಂಟ್ರೇಟ್ ಆದ್ಮೇಲೆ ದೇವ್ರು ಅಷ್ಟೇ ಕೈ ಬಿಟ್ರ? ಇಲ್ಲ. ಒಂದೊಂದು ದಿನ ಒಂದೊಂದು ಮೀಟಿಂಗ್, ಒಂದೊಂದು ಕನ್ವೆನ್ಷನ್, ಒಂದು ಸಂಡೇ ಸರ್ವಿಸ್ ಎಲ್ಲಾನು ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಅವರು ವಾಕ್ಯನ ಕೊಡ್ತಾ ಇರ್ತಾರೆ. ನಾವು ಓದ್ತಾ ಇದೀವಿ, ಆ ವಾಕ್ಯನ ಓದಿ ಏನಾಗ್ತದೆ, ನಮ್ಮ ಮೈಂಡು ಹಂಗೆ ಕ್ರೈಸ್ತರ ಏನಾಗ್ತದೆ, ಸ್ಲೋ ಆಗಿ ಕೊಡ್ತಾ ಇದೀವಿ. ಕ್ಲಿಯರ್ ಕಮ್ಯುನಿಕೇಶನ್ ಅವ್ರು ಏನ್ ಮಾಡಿಲ್ಲ, ಅವ್ರು ಸೆಕೆಂಡ್ ಆಲ್ಟರ್ನೇಟಿವ್ ಇಟ್ಟಿಲ್ಲ. ಸೊ ಇದೇ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ದೇವರು ನಮ್ಗೆ ಯಾವ ತರ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ ಅಂತ ನೋಡಿದ್ರೆ, ಅವರು ವಾಕ್ಯ ಮುಖಾಂತರ ಅಂತ ನಾವು ನೋಡ್ತೀವಿ. ಸೊ ಈ ತರ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಲೋಕದ ವಿಷಯ ನಾವು ನೋಡಿದೀವಿ ಅಲ್ಲ, ಇದೆಲ್ಲ ನಮ್ಗೆ ಬಂದು ಯಾವ ತರ ಆಗುತ್ತೆ? 100% ಇಟ್ ಇಸ್ ಏನದು, ಇಟ್ಸ್ ಅನ್ ವೇಸ್ಟ್ ಇನ್ಫಾರ್ಮೇಶನ್. ಒಂದು ಇಂಟರ್ನೆಟ್ ಇನ್ಫಾರ್ಮೇಶನ್, ಬೈಬಲ್, ಯಾವ್ದು ಇನ್ಫಾರ್ಮೇಶನ್ ತುಂಬಾ ದೊಡ್ಡದು? ಬೈಬಲ್. ಅದು ಇನ್ಫಾರ್ಮೇಶನೇ ಇಲ್ಲ. ಸರಿ ಬ್ರದರ್, ಇಷ್ಟು ಮಾತಾಡ್ತಾರಲ್ಲ, ಬ್ರದರ್ ಕೇಳ್ತಾರೆ, ನಾಳೆ ಆಫೀಸ್ಗೆ ಹೋಗ್ಬಿಟ್ಟು ಕೋಡಿಂಗ್ ಮಾಡ್ತಿರಲ್ಲ, ಏನ್ ಮಾಡೋಣ ಅಂತ ಒಂದು ವಚನ ಕೊಡ್ತಾರೆ ನೋಡಿ, ಮ್ಯಾಥ್ಯೂ 22:17. ಹೀಗಿರಲಾಗಿ ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ ನಿನಗೆ ಹೇಗೆ ತೋರುತ್ತದೆ, ನಮಗೆ ಹೇಳು ಅಂದರು. ಕರೆಕ್ಟ್ ಅಲ್ಲ? ಈಗ ನಾವು ಸೀಸರ್ ಕೊಡ್ಬೇಕಾ ಬೇಡನಾ? ಅಷ್ಟೇ. ಸೊ ಈಗ ಜೀಸಸ್ ಕ್ರೈಸ್ಟ್ ಬಂದು ತುಂಬಾ ಫ್ಲಾಟ್ ಅಂಡ್ ಪ್ಲೇನ್ ಆಗಿ ಉತ್ತರ ಕೊಡ್ತಾರೆ. ಸೀಸರ್ಗೆ ಏನಿದೆಯೋ ಅದು ಏನ್ ಮಾಡಿ, ಸೀಸರ್ಗೆ ಕೊಟ್ಬಿಡಿ, ದೇವರಿಗೆ ಏನಿದೆಯೋ ಅದು ದೇವರಿಗೆ ಕೊಡಿ ಅಂತ ಹೇಳಿದ್ರೆ ಪ್ರಿಯರೇ, ಈ ತರ ಟೆಕ್ನಾಲಜೀಸ್ ಆ ಕಾಲದಲ್ಲಿ ನಾವು ಬದುಕ್ತಾ ಇದೀವಿ. ನಾಳೆ ಬ್ರದರ್ ಅವ್ರ ಆಫೀಸ್ಗೆ ಹೋದ್ರೆ ಅವ್ರು ಕೋಡಿಂಗ್ ಮಾಡ್ಬೇಕು, ನಾನು ಹೋದ್ರೆ ಆಟೋಮೇಶನ್ ಮಾಡ್ಬೇಕು, ಬೇರೆ ದಾರಿನೇ ಅಲ್ಲ. ಬಟ್ ಇದು ಲಿಮಿಟೇಷನ್ ಇದೆ. ಅಂದ್ರೆ ತುಂಬಾ ಡೀಪ್ ಆಗಿ ಒಳಗಡೆ ಹೋಗ್ಬಿಟ್ರೆ ಏನಾಗ್ತೀವಿ, ಸಿಕ್ಕಾಕೊಳ್ತೀವಿ. ನಮ್ಗೆ ಏನಕ್ಕೆ ಬೇಕು, ಎಷ್ಟು ಬೇಕು ಅಷ್ಟೇ ಟೆಕ್ನಾಲಜೀಸ್ ಇಟ್ಕೊಂಡು ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ನಮ್ ಕೆಲ್ಸಕ್ಕೆ, ನಮ್ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ನಾವೇನ್ ಮಾಡ್ಬೇಕು, ಅದು ಅದೇ. ಸೀಸರ್ಗೆ ನೀವು ಏನ್ ಕೊಡ್ಬೇಕಂದ್ರೆ ಸೀಸರ್ಗೆ ಕೊಡಿ, ದೇವರಿಗೆ ನೀವೇನ್ ಬೇಕಂದ್ರೆ ದೇವರಿಗೆ ಕೊಡಿ. ಯಾಕೆ? ಬ್ರದರ್ ಒಂದು ಪಾಯಿಂಟ್ ಕೊಡ್ತಾರೆ. ಒಬ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಒಂದು ಬ್ರದರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ರ ಅವ್ರು ಬಂದು ಜಗಳ ಆಡಿದ್ದಾರೆ. ಏನಂತ ಹೇಳಿದ್ರೆ, ಡು ಯು ನೋ ಸೆಕೆಂಡ್ ಕಮಿಂಗ್? ಅದೊಂದು ಉತ್ತರ ಕೊಟ್ಟಿದೆ. ಆ ತರ ಕೊಟ್ಟು ಏನಾಗಿದೆ ಅಂದ್ರೆ, ಇವರು ಸ್ವಲ್ಪ ಡೆವಲಪರ್, ಒಂದು ಡೆವಲಪರ್, ಅವ್ರು ಏನೋ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇನ್ಫಾರ್ಮೇಶನ್ ಇವ್ರು ಕೊಡುವಾಗ ಬೈಬಲ್ ಸ್ಟೂಡೆಂಟ್ ಹಿಸ್ಟ್ರಿ ಎಲ್ಲ ಟೈಪ್ ಮಾಡಿ ಅದು ಆರ್ಗ್ಯುಮೆಂಟ್ ಮಾಡ್ತಾರೆ. ಹೌ ಇಟ್ ಇಸ್ ಅಂತ ನೋಡಿ. ಕಂಪ್ಯೂಟರ್ ನಾವು ಕನ್ಫ್ಯೂಸ್ ಮಾಡ್ತೀವಿ ಕೆಲವು ಸತಿ. ಆಮೇಲೆ ಈ ವಿಷಯ ಬಂದು ಟೆಸ್ಟಿಮೋನಿಯಾಗಿ ಬ್ರದರ್ ಹತ್ರ ಶೇರ್ ಮಾಡಿ ಅವ್ರು ಬರೀತಾರೆ, ಇದೆಲ್ಲ ಮಾಡಕ್ ಹೋಗ್ಬೇಡಿ, ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಪ್ರೀ ಕೋಡೆಡ್. ನಿಮ್ಗೆ ಗೊತ್ತಿರೋ ಬೈಬಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಒಂದ್ ವೇಳೆ ಅದು ಕೊಡುವ ಇನ್ಫಾರ್ಮೇಶನ್ ಅಲ್ಲಿ ಸಮ್ ರಾಂಗ್ ಇನ್ಫಾರ್ಮೇಶನ್ ಬಂದ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಬೈಬಲ್ ಸ್ಟೂಡೆಂಟ್ಸ್ ತರಾನೇ ತೋರಿಸ್ಕೊಂಡಿರೋರು ಎಷ್ಟು ಡಿನಾಮಿನೇಷನ್ಸ್ ಇದೆ ಅಲ್ಲ, ಅವ್ರ ಕಡೆಯಿಂದ ಒಂದು ಉಪದೇಶ ಬಂದು ಅಲ್ಲಿ ಸಿಕ್ಕಾಗೋಗ್ಬಿಟ್ರೆ. ಸೊ ಏನ್ ಹೇಳ್ತಾರೆ ಅಂದ್ರೆ ಪ್ರಿಯರೇ, ನಮ್ಗೆ ಕೊಟ್ಟಿರುವ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಒಂದು ಸ್ಕ್ರಿಪ್ಚರ್ಸ್, ಬ್ರದರ್ ರಸಲ್ ಮುಖಾಂತರ ಕೊಟ್ಟಿರುವ ಗ್ರೀನ್ ಕಲರ್ ವಾಲ್ಯೂಮ್ಸ್, ರೀಪ್ರಿಂಟ್ಸ್, ಒಂದೊಳ್ಳೆ ಹಾರ್ಡ್ ಕಾಪಿ ನಮ್ಮ ಹತ್ರ, ನಮ್ಮ ಬ್ರದರ್ಸ್ ಹತ್ರ ಎಲ್ಲ ಇದೆ. ಅದು ಮಾತ್ರ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ನಾವು ಇಂಟರ್ನೆಟ್ ಅಲ್ಲಿ ಹೋಗಿ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಬೇಕಂತ ನಾವು ಸಿಕ್ಕಾಕೊಂಡ್ರೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಪ್ರಿಯರೇ. ಸೊ ಅದು ಒಂದು ಏನಂತ ನೋಡಿದ್ರೆ, ಒಂದು ವರ್ಡ್ ಆಫ್ ಕಾಷನ್ ಅಂತ ನಾವು ನೋಡ್ತೀವಿ. ಸರಿ, ನೆಕ್ಸ್ಟ್, ದೇವರ ವಾಕ್ಯ ಯಾವ ತರ ಕೊಟ್ಟಿದೆ ನಮ್ಗೆ, ಯಾವ ತರ ದೇವರ ವಾಕ್ಯ ಕೊಟ್ಟಿದೆ ಅಷ್ಟಲ್ಲ, ದೇವರ ವಾಕ್ಯ ಯಾವ ತರ ಕೊಟ್ಟಿದೆ, ಇಲ್ಲ ಯಾವ ರೀತಿ ದೇವರು ಕೊಡ್ತಾರೆ ಅಂತ ನೋಡುವಾಗ ನೋಡಿ, ಒಂದು ಸಿಂಪಲ್,
ಎಲ್ಲಾ ವಿಷಯ ದೇವರು ನಮ್ಗೆ ತಿಳಿಸ್ಬಿಟ್ರ? ಇಲ್ಲ. ಅವ್ರು ಹೆಂಗ್ ತಿಳಿಸ್ತಾರೆ? ಸ್ವಲ್ಪ ಸ್ವಲ್ಪ ಸ್ವಲ್ಪ. ಒಂದು ಬ್ಯೂಟಿಫುಲ್ ಥಿಂಗ್ ನಾವು ನೆನೆ ಸ್ಟಡಿ ಮಾಡ್ತಾ ಇದೀವಿ. 1874 Jesus Christ ಬಂದ್ರು. 1876 ಅಲ್ಲೇ ರಸಲ್ಗೆ ಏನಾಯ್ತು ಗೊತ್ತಾಯ್ತು. ಸೊ ಅಂದ್ರೆ ಏನಂತಂದ್ರೆ ದೇವರು ಆ ಡ್ಯೂ ಟೈಮ್ ಬಂದ್ರೆ ಮಾತ್ರ ಅವ್ರು ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಪ್ರಿಯರೇ, ಅವರು ಅವ್ರ ವರ್ಡ್ ಅನ್ನ ಏನ್ ಮಾಡ್ತಾರೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ದೇವರ ಯೋಜನೆ ನಾವು ನೋಡಿದ್ರೆ ಪ್ರಿಯರೇ, ಜೂಯಿಶ್ ಏಜ್ ಅಲ್ಲ, ಜೂಯಿಶ್ ಏಜ್ ಅಲ್ಲಿ ದೇವರು ಬರೀ ಇಸ್ರೇಲ್ ಅವ್ರು ಮಾತ್ರ ಅವ್ರು ಏನ್ ಮಾಡಿದ್ರು ಮಾತಾಡ್ತಾ ಇದ್ರು. ಗಾಸ್ಪಲ್ ಏಜ್ ಅಲ್ಲಿ ಯಾರ ಹತ್ರ ಮಾತ್ರ ಮಾತಾಡ್ತಾರೆ? ನಮ್ಮ ಹತ್ರ ಸಭೆ ಹತ್ರ ಮಾತ್ರ ಮಾತಾಡ್ತಾರೆ. 1000 years ಕಿಂಗ್ಡಮ್ ಅಲ್ಲಿ ಯಾರ ಹತ್ರ ಮಾತಾಡ್ತಾರೆ? ಓಲ್ಡ್ ಮ್ಯಾನ್ ಕೈಂಡ್. ಆ ಟೈಮ್ ಅಲ್ಲಿ ಯಾರಾದ್ರೂ ನಾನು ಬಂದು ಸಭೆಗೆ ನಾನು ಓಡ್ತಾ ಇದೀನಿ ಅಂದ್ರೆ ಅದೇನಾಗಲ್ಲ, ಡ್ಯೂ ಟೈಮ್. ಸೊ ದೇವರು ಕಮ್ಯುನಿಕೇಟ್ ಮಾಡುವ ರೀತಿ ಯಾವ ತರ ಇರುತ್ತೆ ಅಂದ್ರೆ ಡ್ಯೂ ಟೈಮ್. ಇವತ್ತು ನಮ್ ರಚನೆ ಇದೆ, ಇವತ್ತೇ ನಾವು ಏನ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು ಹೊತ್ತು ನಾವು ನಾಳೆ ಮಾಡೋಣ ಅಂತ ಹೇಳಿದ್ರೆ ಅದೇನಾಗಲ್ಲ. ನೆಕ್ಸ್ಟ್ ಏಜ್ ನಮ್ಗೆ ಏನಾದ್ರು ನಾವು ಕೊಟ್ಟಿರುವ ದಿನ ಯಾವತ್ತಂತ ನಾವು ನೋಡಿದ್ರೆ ಇವತ್ತೇ. ಸೊ ದೇವರು ಕಮ್ಯುನಿಕೇಟ್ ಮಾಡುವಾಗ ಅವರು ಕರೆಕ್ಟ್ ಆಗಿ ಮೀಟ್ ಇನ್ ಡ್ಯೂ ಸೀಸನ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ. ಸರಿ, ಈ ತರ ದೇವರು ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಮಾಡುವಾಗ ಒಬ್ರು ಖಂಡಿತ ಏನ್ ಮಾಡ್ತಾರೆ, ಮಿಸ್ಕಮ್ಯುನಿಕೇಟ್ ಮಾಡೇ ಮಾಡ್ತಾರೆ. ಒಂದು ವಚನ ಓದೋಣ, 2 Corinthians 11 chapter 13 to 15. 2 Corinthians 11 chapter 13 to 15. ಆದರೆ ಅಂತವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನೂ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ನೋಡಿ, ದೊಡ್ಡದಲ್ಲ. ಸೈತಾನನು ಏನ್ ಮಾಡ್ತಾರೆ, ಅದೇ ನಿಜ ತರನೇ ತೋರಿಸ್ತಾರೆ ಕೆಲವು ವಿಷಯನ. ಅದು ಏನಲ್ಲ, ನಿಜ ಅಲ್ಲ. ಸರಿ, ಒಂದು ಪ್ರಶ್ನೆ ನೋಡ್ರಿ ಪ್ರಿಯರೇ, ನಾವು ಕಲ್ತಿರುವ ಟ್ರೂತ್, ಪ್ರೆಸೆಂಟ್ ಟ್ರೂತ್, ಅದು ಟ್ರೂತ್ ಅಂತ ಯಾವ ತರ ವ್ಯಾಲಿಡೇಟ್ ಮಾಡ್ತೀರ? ಈಗ ನಮ್ಮ ಹತ್ರ ಬಂದು ವಚನಗಳೆಲ್ಲ ಇದೆ. ಫಾರ್ ಎಕ್ಸಾಂಪಲ್, ಯಾವ ಡಾಕ್ಟ್ರಿನ್ ಎನಿಥಿಂಗ್ ಯಾವ್ದಾದ್ರು ತಗೊಳ್ಳಿ, 53 ಸಬ್ಜೆಕ್ಟ್ಸ್ ನಾವು ಕಲ್ತಿದ್ದು ಟ್ರೂತ್ ಅಂತ ಯಾವ ತರ ವ್ಯಾಲಿಡೇಟ್ ಮಾಡ್ತೀರಾ? ವ್ಯಾಲಿಡೇಟ್ ಅಂದ್ರೆ ಅದು ನಿಜಾನೇ, ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಅಂತ. ಬೈಬಲ್, ವೆರಿ ಗುಡ್. ಬೈಬಲ್ ಬಂದು ಬೈಬಲ್. ಸಿಸ್ಟರ್ ಏನು ಹೇಳ್ತಾ ಇದಾರ ಆನ್ಲೈನ್ ಅಲ್ಲಿ? ಓಕೆ, ಸಾಕ್ಷಿಗಳ ಮೂಲಕ ಬ್ಯೂಟಿಫುಲ್ ಘಟನೆಗಳು ನಡೆದವು. ಟೆಸ್ಟಿಮೆಂಟ್ ಅಂಡ್ ದಟ್ಸ್ ವಾಟ್ ತಮಿಳ್ ಈ ತರ ಹೇಳ್ತಾರೆ, ವೇದಾಗಮಂ ಸಾಕ್ಷ್ಯಾಗಮಂ. ಓಲ್ಡ್ ಟೆಸ್ಟಿಮೆಂಟ್ ಅಂಡ್ ನ್ಯೂ ಟೆಸ್ಟಿಮೆಂಟ್ ಅದು ಬಂದು ಏನ್ ಮಾಡುತ್ತೆ, ವ್ಯಾಲಿಡೇಟ್ ಮಾಡುತ್ತೆ. ಬ್ಯೂಟಿಫುಲ್. ಸೊ ನಮ್ಮ ಹತ್ರ ಇರುವುದು ಸ್ಕ್ರಿಪ್ಚರ್ಸ್ ಎಲ್ಲ ಬಂದು ನಾವು ಕಲ್ತಿರುವ 53 ಬಂದು ಅದು ಟ್ರೂತ್ ಅಂತ ಯಾವ ತರ ವ್ಯಾಲಿಡೇಟ್ ಮಾಡ್ಬೇಕಂದ್ರೆ ಮೊದಲು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಟ್ರಿನಿಟಿ, ಬ್ಯೂಟಿಫುಲ್ ಸ್ಕ್ರಿಪ್ಚರ್. ದೇವರು, ಕ್ರಿಸ್ತನು, ಹೋಲಿ ಸ್ಪಿರಿಟ್. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡುವಾಗ ಪ್ರಿಯರೇ, ಆ ಟ್ರಿನಿಟಿ ಸ್ಟಡಿ ಮಾಡುವಾಗ ಯಾರಾದ್ರು ತಗೊಳ್ಳಿ, ಬ್ರದರ್ಸ್ ಮಿನಿಮಮ್ ಎಷ್ಟು ಸ್ಕ್ರಿಪ್ಚರ್ಸ್ ಕೊಡ್ತಾರೆ ಟ್ರಿನಿಟಿ? 3-4 ಎಷ್ಟು ಓಕೆ, ಎಷ್ಟು ಸ್ಕ್ರಿಪ್ಚರ್ ವಚನಗಳು ಎಷ್ಟು ಕೊಡ್ತಾರೆ? 100 ಮೇಲೆ ಕೊಡ್ತಾರೆ. ಪಕ್ಕ 100% 100 ಮೇಲೆ ಕೊಡ್ತಾರೆ. ಅದು ತುಂಬಾ ಆಶ್ಚರ್ಯ ಅನ್ಬೋದು. ಅದು ಟ್ರಿನಿಟಿ ತಗೋವಾಗ ನಮ್ಗೆ ಬಂದು ಆ ಕ್ಯೂರಿಯಾಸಿಟಿ ಯಾಕಂದ್ರೆ ಇರುತ್ತೆ ಅಂದ್ರೆ ಆ ವಚನಗಳೇ ಇಂಟರ್ಪ್ರೆಟ್ ಮಾಡುತ್ತೆ. 100 ಸ್ಕ್ರಿಪ್ಚರ್ಸ್ ವೆರಿ ಬ್ಯೂಟಿಫುಲ್. ಅದು ಯಾವ ತರ ಅದು ತಗೋಬೇಕಂತ ನೋಡಿದ್ರೆ ಸ್ಟ್ರಾಂಗ್ ಕನ್ಕಡೆನ್ಸ್ ಇದೆ. GOD, ಕ್ಯಾಪಿಟಲ್ GOD ತಗೊಂಡು ಸ್ಟಡಿ ಮಾಡ್ಬೋದು. ಫಸ್ಟ್ ಲೆಟರ್ GOD ತಗೊಂಡು ಸ್ಟಡಿ ಮಾಡ್ಬೋದು. ಇನ್ನೊಂದಿದೆ ಸ್ಮಾಲ್ GOD ಕೂಡ ತಗೊಂಡು ಆವಾಗ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ದೇವರು ಒಬ್ರೇ, ಅವ್ರ ಮಗ ಯಾರು? ಕ್ರಿಸ್ತನು. ಹೋಲಿ ಸ್ಪಿರಿಟ್ ಅಂದ್ರೆ ದೇವರದು ಶಕ್ತಿ ಅಂತ ಗೊತ್ತಾಗುತ್ತೆ. ದಟ್ಸ್ ಒನ್ ಮೆಥಡ್, ಬೆಸ್ಟ್ ಮೆಥಡ್. ನೆಕ್ಸ್ಟ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಈ ಸೇಮ್ ಟ್ರಿನಿಟಿ ಯಾವ ತರ ನಾವು ಅರ್ಥ ಮಾಡ್ಕೋಬೇಕು?
ಕನ್ಕಡೆನ್ಸ್ ಆಯ್ತು. ನೆಕ್ಸ್ಟ್ 5th ವಾಲ್ಯೂಮ್ ಅಲ್ಲಿ ಬಂದು ರಸಲ್ ಬರೀತಾರೆ ಒನ್ ಟ್ರೂ ಗಾಡ್ ಬಗ್ಗೆ, ಆಮೇಲೆ ಹೋಲಿ ಸ್ಪಿರಿಟ್ ಬಗ್ಗೆ ಬರೀತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಕೋಡ್ ಮಾಡ್ತಾರೆ ಯಾವ ತರ ಅರ್ಥ ಮಾಡ್ಕೋಬೇಕಂತ. ಸೊ ನೋಡ್ಬೇಕಾದ್ರೆ ಪ್ರಿಯರೇ, ಫಸ್ಟ್ ದೇವರು ನಾವು ಕಲ್ತಿರುವ ವಿಷಯ ಸತ್ಯನೇ, ಅದು ಕಮ್ಯುನಿಕೇಟ್ ದೇವರು ಮಾಡಿದ್ದು ನಿಜಾನೇ ಅಂತ ಯಾವ ತರ ನಾವು ಬಂದು ಕಾನ್ಫಿಡೆಂಟ್ ಆಗಿ ಹೇಳಕ್ಕಾಗತ್ತೆ ಅಂದ್ರೆ ಒಂದು ವಚನ ಮುಖಾಂತರ, ವಚನನೇ ಹೇಳುತ್ತೆ. ಎರಡನೇದು ಸೆಕೆಂಡ್ ವಾಲ್ಯೂಮ್ ಸ್ಟಡೀಸ್, ಗ್ರೀನ್ ಬುಕ್ ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್. ಸೊ ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ ಅಲ್ಲಿ ಆ 6 ವಾಲ್ಯೂಮ್ಸ್ ಟ್ಯಾಬರ್ನಾಕಲ್ ಶಾಡೋ ಅದು ನಾವು ಓದ್ರೆ ಸಾಕು, ಅದು ಟ್ರೂತ್. ಸ್ಮಾಲ್ ಇನ್ಫಾರ್ಮೇಶನ್. 6 ವಾಲ್ಯೂಮ್ಸ್ ಹಿಂದ್ಗಡೆ ಬಂದು ಅವ್ರು ಇಂಡೆಕ್ಸ್ ಅಂತ ಕೊಡ್ತಾರೆ ಸ್ಕ್ರಿಪ್ಚರ್ ಅಲ್ಲಿ. ಒಂದ್ ವೇಳೆ ಅದೆಲ್ಲ ತಗೊಂಡು ನಾವು ಪ್ರಿಂಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಬೈಬಲ್ ಸೈಜ್ ಏನಾಗುತ್ತೆ ಅದು ಬರುತ್ತೆ. ಅಂದ್ರೆ ರಸಲ್ ಮಾತಾಡಿರೋ ಒಂದು ವಾಕ್ಯ ಎಲ್ಲಿದ್ದ ಅವ್ರು ರೆಫರೆನ್ಸ್ ತಗೊಳ್ತಾರ ಅಂತ ನೋಡಿದ್ರೆ ಸ್ಕ್ರಿಪ್ಚರ್ ಇಂದಾನೆ ತಗೊಳ್ತಾರೆ. ಸೊ ಇದು ಬಂದು ದೇವರು ನಮ್ಗೆ ಕೊಟ್ಟಿರುವ ಪ್ರೆಸೆಂಟ್ ಟ್ರೂತ್, ಇದು ನಿಜಾನೇ, ಇದು ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ಲ ಅಂತ ನಾವು ಹೆಂಗೆ ವ್ಯಾಲಿಡೇಟ್ ಮಾಡ್ತೀವಿ ಅಂದ್ರೆ ಒಂದು ವಚನ, ಎರಡನೇದು ಯಾವ ತರ ಅಂತ ನೋಡಿದ್ರೆ ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ಸ್ ವಾಲ್ಯೂಮ್. ಮೂರನೇ ವಿಷಯ ನಾವು ಕಲ್ತಿದ್ದು ಸತ್ಯನೇ ಅಂತ ಯಾವ ತರ ನಾವು ಅರ್ಥ ಮಾಡ್ಕೋಬೇಕು ಸಿಸ್ಟರ್? ಪ್ರಾಮಿಸಸ್ ಸ್ಕ್ರಿಪ್ಚರ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಓಕೆ, ಬೇರೆ ನನ್ನ ಹತ್ರ ಟ್ರೂತ್ ಇದೆ, ಇದು ಬಿಟ್ಟು ಬೇರೆ ಇದು ಬಂದು ಆಲ್ಟರ್ನೇಟಿವ್ ಇಲ್ಲ ಅಂತ ಫಸ್ಟ್ ವರ್ಡ್ ಆಫ್ ಗಾಡ್, ಸೆಕೆಂಡ್ ಬಂದು ವಾಲ್ಯೂಮ್ಸ್, ಥರ್ಡ್ ಕಷ್ಟ, ತುಂಬಾ ಕಷ್ಟ ಇದು ನಾನು ಓದ್ಮೇಲೆ ಕಣ್ಣಲ್ಲಿ ನೀರು ಬಂತು. ಈಗ ದೇವರ ವಾಕ್ಯ ನಾವು ಓದಿದೀವಿ, ವಾಲ್ಯೂಮ್ಸ್ ಓದ್ತಾ ಇದೀವಿ. ಮೂರನೇ ಎವಿಡೆಂಟ್ ಏನ್ ಗೊತ್ತಾ? ಈ ಸ್ಕ್ರಿಪ್ಚರ್ಸ್ ನಾವು ಓದಿ ತಿಳ್ಕೊಂಡಾದ್ಮೇಲೆ ನಾವು ಸ್ಯಾಂಕ್ಟಿಫಿಕೇಶನ್ ಆಗ್ತೀವಿ ನೋಡಿ, ಅದು ಒಂದೇ ಎವಿಡೆನ್ಸ್ ವಿ ಹ್ಯಾವಿಂಗ್ ಟ್ರೂತ್. ಒಂದ್ ವೇಳೆ ಸುಳ್ಳು ಇಟ್ಕೊಂಡು ನಾವು ಕ್ಯಾರೆಕ್ಟರ್ ಚೇಂಜ್ ಮಾಡಕ್ಕಾಗುತ್ತಾ? ಇಲ್ಲ. ಸತ್ಯನೇ ಅಂತ ನಾವು ಯಾವ ತರ ವ್ಯಾಲಿಡೇಟ್ ಮಾಡ್ತೀವಿ ಅಂದ್ರೆ, ನಾವು ಓದುವ ಒಂದೊಂದು ವಿಷಯ ಬಂದು ದೇವರು ವಾಕ್ಯ ಇರುತ್ತೆ, ಹೋಲಿ ಸ್ಪಿರಿಟ್ ಇರುತ್ತೆ. ಅದು ಒಂದು ಏನಾಗುತ್ತೆ ಅಂದ್ರೆ ಒಂದು ವ್ಯಕ್ತಿನೇ ಬಂದು ಒಂದು ಮನುಷ್ಯನೇ ಏನಾಗುತ್ತೆ ಅದು ಚೇಂಜ್ ಮಾಡುತ್ತೆ. ಹೌ ಬ್ಯೂಟಿಫುಲ್ ಡಿಯರೇ. ಅದು ಯಾವ ತರ ದೇವರು ಬಂದು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ರೆವಲ್ಯೂಷನ್ 1:20 ನಾವು ಓದೋಣ ವಚನ. ರೆವಲ್ಯೂಷನ್ 1:20. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳು ಗುಡಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ನೋಡ್ರಿ, ಸೊ ಜೀಸಸ್ ಕ್ರೈಸ್ಟ್ ರೈಟ್ ಹ್ಯಾಂಡ್ ಅಲ್ಲಿ ಏನಿದೆ ಅಂತ? 7 ಸ್ಟಾರ್ಸ್, 7 ನಕ್ಷತ್ರಗಳು ಇದೆ. ಆ 7 ನಕ್ಷತ್ರಗಳು ಬಂದು 7 ಏಂಜಲ್ಸ್, 7 ಚರ್ಚ್, 7 ಏಂಜಲ್ಸ್. ಅವ್ರ ಮುಖಾಂತರ ಬರುವ ಟ್ರೂತ್ ಅದು ಯಾವ ತರ ಇರುತ್ತೆ ಅಂದ್ರೆ, ಅದು ಬಂದು ಒಂದು ವ್ಯಕ್ತಿನ ಏನ್ ಮಾಡುತ್ತೆ? ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತೆ. ಅಂದ್ರೆ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈಗ ನಮ್ಮ ಹತ್ರ ಇರುವ ಟ್ರೂತ್ ಬಂದು ಇದು ನಿಜ ಅಂತ ಯಾವ ತರ ಹೇಳ್ತೀವಿ ಅಂದ್ರೆ, ಜೀಸಸ್ ಕ್ರೈಸ್ಟ್ ರೈಟ್ ಹ್ಯಾಂಡ್ ಇಂದ ಬರ್ತದೆ. ಆ ರೈಟ್ ಹ್ಯಾಂಡ್ ಇಂದ 1 ಸ್ಟಾರ್ ಬ್ರದರ್ ರಸಲ್ ಮುಖಾಂತರ ಏನಾಗ್ತದೆ ಬರ್ತದೆ ಅಂತ ನಾವು ನೋಡ್ತೀವಿ. ಸೊ ಇದು ಬಂದು ನಾವು ನೋಡುವಾಗ ನಮ್ ನೋಡಿ ಬ್ರದರ್ ಏನ್ ಹೇಳ್ತಾರೆ ಅಂದ್ರೆ ಒಂದು ಒಳ್ಳೆ ಪಾಯಿಂಟ್. ವಾಲ್ಯೂಮ್ ಸ್ಟಡೀಸ್ ಈಕ್ವಲ್ ಆಗಿ ಯಾವ ಬುಕ್ ನಾವು ಏನ್ ಮಾಡಕ್ಕಾಗಲ್ಲ. ಅಫ್ಕೋರ್ಸ್ ಸ್ಕ್ರಿಪ್ಚರ್ ಬಂದು ಇಟ್ಸ್ ಅನ್ ಹೈಯೆಸ್ಟ್. ಸ್ಕ್ರಿಪ್ಚರ್ ಮುಂದೆ ವಾಲ್ಯೂಮ್ ಸ್ಟಡಿ ಕೂಡ ನಾವು ಏನ್ ಹೇಳ್ತೀವಿ ಸೆಕೆಂಡ್, ದೇವರ ವಾಕ್ಯ ಮುಂಚೆನೆ. ಬಟ್ ದೇವರ ವಾಕ್ಯದಲ್ಲಿ ಇರುವ ವಿಷಯ ವಾಲ್ಯೂಮ್ ಸ್ಟಡೀಸ್ ಇರುತ್ತೆ. ವಾಲ್ಯೂಮ್ ಸ್ಟಡಿ ಬಿಟ್ಟು ಬೇರೆ ಯಾವ ಬುಕ್ ಈಕ್ವಲ್ ಆಗಿ ನಾವ್ ಏನ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಡಾನ್ ಮ್ಯಾಗಝಿನ್, ಹೆರಾಲ್ಡ್ ಮ್ಯಾಗಝಿನ್, ಇಲ್ಲ ಬ್ಯೂಟೀಸ್ ಆಫ್ ಟ್ರೂತ್, ಇದೆಲ್ಲ ಬರ್ತದೆ. ಒಳ್ಳೆ ಸಬ್ಜೆಕ್ಟ್ಸ್ ಇರುತ್ತೆ ನಿಜಾನೇ. ಬಟ್ ಡಾಕ್ಟ್ರಿನ್ ಅಂತ ತಗೊಂಡ್ರೆ, ಉಪದೇಶ ಅಂತ ತಗೊಂಡ್ರೆ ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ ಅಂತ ನೋಡ್ತೀವಿ. ಸರಿ, ಸ್ವಲ್ಪ ಏನಂದ್ರೆ ಓಕೆ, ಈ ತರ ಬಂದು ಟ್ರೂತ್ ಬಂದಿದೆ. 7th ಏಂಜಲ್ ಸೌಂಡ್, ಆ ಟ್ರಂಪೆಟ್ ಸೌಂಡ್ ಬಂದಿದೆ. ಈ ಲೋಕಕ್ಕೆ ಏನ್ ಇಂಪ್ಯಾಕ್ಟ್ ಆಗಿದೆ? ಈಗ ದೇವರು ಬಂದು ಒಂದು ವಿಷಯ ಕಮ್ಯುನಿಕೇಟ್ ನಮ್ಗೆ ಮಾಡ್ತಾ ಇದಾರೆ. ನಮ್ಗೆ ಕಾನ್ಸಿಗ್ರೇಷನ್ ಕ್ರಿಸ್ತನು ಅವ್ರದ್ದು ಇಮೇಜ್ ನಾವು ಆಗ್ಬೇಕಂತ ಕಮ್ಯುನಿಕೇಟ್ ಮಾಡಿದ್ದಾರೆ.
ಸೊ ಕೊನೆಯ ಕಾಲದಲ್ಲಿ ಬಂದು ಸೆವೆಂತ್ ಏಂಜಲ್ ಮುಖಾಂತರ ಕೊಟ್ಟಿರೋ ಟ್ರೂತ್ ಇಂದ ಈ ಲೋಕಕ್ಕೆ ಏನ್ ಇಂಪ್ಯಾಕ್ಟ್ ಆಗ್ತದೆ, ಏನ್ ನಡೀತಾ ಇದೆ ಈ ಲೋಕದಲ್ಲಿ? ಫುಲ್ಫಿಲ್ಲಿಂಗ್ ಬೈಬಲ್ ಪ್ರಾಫೆಸಿಸ್. ಕರೆಕ್ಟ್. ನೋಡೋಣ ಒಂದು ವಚನ, 1 Thessalonians 4:16. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ನೋಡ್ರಿ, ದೇವರ ತುತ್ತೂರಿಯಿಂದ ಅವ್ರು ಏನ್ ಮಾಡ್ತಾರೆ, ಆಕಾಶದಿಂದ ಬರ್ತಾರೆ ಅಂತ ನೋಡಿದ್ರೆ ಆ ಟ್ರಂಪಟ್, ದ ಸೌಂಡ್ ಆಫ್ ದ ಟ್ರಂಪಟ್, ಆ ಪ್ರಾಫೆಸಿ ಸೌಂಡ್ ಬಂದು ಬರುವಾಗ ಈ ಲೋಕಕ್ಕೆ ಏನಾಗ್ತದೆ? ಜೀಸಸ್ ಕ್ರೈಸ್ಟ್ ಬಂದ ತಕ್ಷಣ ಈ ಲೋಕಕ್ಕೆ ಏನಾಯ್ತು? 3 ವಿಷಯ, 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಫಸ್ಟ್ ಬಂದು ಲಿಬರ್ಟಿ, ಲಿಬರ್ಟಿ ಲಿಬರ್ಟಿ ಸ್ವಾತಂತ್ರ್ಯ ಸಿಕ್ತು. ಫಾರ್ ಎಕ್ಸಾಂಪಲ್ ಬಂದು ಇದು ಎಷ್ಟು ವಿಷಯ ನಾವು ಕಂಪೇರ್ ಮಾಡಿ ಜೂಬ್ಲಿ ಸ್ಟಡೀಸ್ ಎಲ್ಲ ನೋಡ್ತೀವಿ, ಲಿಬರ್ಟಿ ಸಿಕ್ತು. ಒಂದ್ ವೇಳೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಒಂದು 50 years ಹಿಂದೆ ತಗೊಳ್ಳಿ. ಒಂದ್ ವೇಳೆ ಸಿಸ್ಟರ್ಸ್ 50 years ಹಿಂದೆ ಅವ್ರಿಗೆ ಎಷ್ಟು ರೆಸ್ಟ್ರಿಕ್ಷನ್ ಇತ್ತು, ಈಗ ಅವ್ರು ಈಕ್ವಲ್ ಆಗಿ ನಮ್ ತರ ಈಕ್ವಲ್ ಆಗಿ ಏನ್ ಮಾಡ್ತಾರೆ. ಇದೆಲ್ಲ ಯಾವ ತರ ಯಾರು ಮಾಡಿದ್ದು? ಜೀಸಸ್ ಕ್ರೈಸ್ಟ್ ಸೆಕೆಂಡ್ ಪ್ರೆಸೆನ್ಸ್ ಎಫೆಕ್ಟ್ ಇದು, ಲಿಬರ್ಟಿ. ಒಂದ್ ವೇಳೆ ನಾವು ನೋಡ್ಬೇಕಾದ್ರೆ ಬ್ಲಾಕ್ ವೈಟ್ ಆ ತರ ಎಲ್ಲ ಏನೂ ಇಲ್ಲ, ಲಿಬರ್ಟಿ ಫಸ್ಟ್ ಎಫೆಕ್ಟ್ ಈ ಲೋಕದಲ್ಲಿ. ಸೆಕೆಂಡ್ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಾಲೆಜ್. ಡ್ಯಾನಿಯಲ್ 12:1 ನಾವು ನೋಡ್ತೀವಲ್ಲ, ಜೀಸಸ್ ಕ್ರೈಸ್ಟ್ ಅವ್ರು ಬಂದ ತಕ್ಷಣ ಏನಾಗುತ್ತೆ ನೋಡಿದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಎಲ್ಲ ಬರ್ತಾ ಇತ್ತು. ಈ ತರ ಬಂದು ಬರುವಾಗ 3ನೇ ವಿಷಯನ ಏನಾಗ್ಬೇಕು, ಬರ್ಲೇಬೇಕು. ಲಿಬರ್ಟಿ ಬಂತು, ಯಾರು ನಮ್ಮನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಫಸ್ಟ್. ಸೆಕೆಂಡ್, ನಾಲೆಜ್ ಹೆಚ್ಚಾಗಿ ಹೋಯ್ತು. 3ನೇದು ಜೋಯಲ್ 2:11. ಜೋಯಲ್ 2:11. ಯೆಹೋವನು ತನ್ನ ಸೈನ್ಯದ ಮುಂದೆ ದಣಿಗೈಯುತ್ತಾನೆ, ಆತನ ದಂಡು ಬಹು ದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವ ಆತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು? ಯೆಹೋವ ದಿನವು, ದ ಡೇ ಆಫ್ ದ ಲಾರ್ಡ್. 1874 ಇಂದ ಏನಾಯ್ತು, ಡೇ ಆಫ್ ದ ಲಾರ್ಡ್ ಏನಾಯ್ತು, ಶುರು ಆಯ್ತಾ ಅಂತ ಹೇಳಿದ್ಮೇಲೆ ನಾಲೆಜ್, ಲಿಬರ್ಟಿ ಪ್ಲಸ್ ಟ್ರಬಲ್, ಕಷ್ಟ ಕಷ್ಟ ಪ್ರಿಯರೇ. ಸೊ ಇದು 3 ಏನಾಗಿದೆ ಅಂದ್ರೆ ಈ ಲೋಕದ ಮೇಲೆ ಇದು ಎಫೆಕ್ಟ್ ಆಫ್ ಹಾರ್ವೆಸ್ಟ್ ಮೆಸೇಜ್. ಹಾರ್ವೆಸ್ಟ್ ಮೆಸೇಜ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಬರೀ ಚರ್ಚ್ಗೆ ಮಾತ್ರ ಅಲ್ಲ, ಅದು ಆಚೆ ಬಂದಿರೋದ್ರಿಂದ ಏನಾಗ್ತದೆ ಅಂದ್ರೆ ಲೋಕಕ್ಕೂ ಇಂಪ್ಯಾಕ್ಟ್ ಏನಾಗ್ತದೆ, ಲೋಕ ನಾಶ ಆಗ್ತದೆ. ನಾವ್ ಏನಾಗ್ತಾ ಇದೀವಿ, ಗುಂಪಾಗಿ ಸೇರ್ಕೊಂಡು ರೆಡಿ ಆಗ್ತಾ ಇದೀವಿ ಪ್ರಿಯರೇ. ಸೊ ನೋಡ್ಬೇಕಾದ್ರೆ ಇದೆಲ್ಲ ನಾವು ನೋಡ್ಬೇಕಾದ್ರೆ ಒಂದು ವಚನ ನಾವು ದಾನಿಯಲ್ಲಿ ನೋಡ್ತೀವಿ. ಆ ಶೆಲೆ ಏನಾಗುತ್ತೆ, ಆ ಕಲ್ ಬಂದು ಒಡ್ದ ಮೇಲೆ ಏನಾಯ್ತು, ಪೀಸ್ ಆಗಾಯ್ತು. ಈಗ ಪ್ರೆಸೆಂಟ್ ಗೌರ್ಮೆಂಟ್ ಸಿನಾರಿಯೋ ಯಾವ ತರ ಇತ್ತು, ಪೀಸ್ ಆಗಿದೆ. ಅವ್ರು ಇದು ವರ್ಲ್ಡ್ ಎಂಪೈರ್ ತರ ಇಲ್ಲ, ಈಗ ಬಾಬಿಲೋನ್ ಮೇಡೋ ಪರ್ಷಿಯನ್ ತರ ಇಲ್ಲ. ಅಮೆರಿಕ ಒಂದು ಪೀಸ್, ರಷ್ಯಾ ಒಂದು ಪೀಸ್, ಇಂಡಿಯಾ ಒಂದು ಪೀಸ್. ಅಷ್ಟು ದೊಡ್ಡ ಶೆಲೆನೆ ಕ್ರಿಸ್ತನ್ ಏನ್ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ. ಅಂದ್ರೆ ಈ ಪೀಸಸ್ ಏನಾಗುತ್ತೆ, ಅತಿ ಶೀಘ್ರ ನಾಶ ಆಗ್ತಾ ಅಂತ ನೋಡ್ತೀವಿ ಪ್ರಿಯರೇ. ಸೊ ಹಾಗಾಗಿ ಇದೆಲ್ಲ ದೇವರು ಏನಕ್ಕೆ ಬಂತು ನಮ್ಗೆ ಇನ್ಫಾರ್ಮ್ ಕೊಡ್ತಾರಂದ್ರೆ, ಒಂದು ವಾಕ್ಯ ನೋಡಿ, ವಿ ಆರ್ ಟು ಬಿ ಇನ್ಫಾರ್ಮ್ಡ್. ದೇವ್ರ ವಾಕ್ಯ ಬಂದು ಏನಾಗುತ್ತೆ, ಈ ತರ ಆಗುತ್ತೆ ಅಂತ ವಿ ಆರ್ ಟು ಬಿ ಇನ್ಫಾರ್ಮ್ಡ್ ಬಟ್ ನಾಟ್ ಇನ್ವಾಲ್ವ್ಡ್. ಲೋಕದಲ್ಲಿ ನಾವ್ ಏನಾಗಬಾರ್ದು, ಇನ್ವಾಲ್ವ್ಮೆಂಟ್ ಆಗ್ಬಾರ್ದು. ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರೆ ಪೊಲಿಟಿಕಲ್, ಫೈನಾನ್ಸ್, ಎಸ್ಪೆಷಲಿ ಫೈನಾನ್ಸ್ ಅಂತ ಹೇಳಿದ ತಕ್ಷಣ ತುಂಬಾ ಇಂಪಾರ್ಟೆಂಟ್ ಆಗಿ ಬಿಟ್ ಕಾಯಿನ್ಸ್ ಅಂಡ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳ್ತಾರೆ. ಓಕೆ, ಬಿಟ್ ಕಾಯಿನ್ಸ್ ಅಂಡ್ ಕ್ರಿಪ್ಟೋ ಕರೆನ್ಸಿ ಅದು ಕಣ್ಣಿಗೆ ಕಾಣಿಸಲ್ಲ, ಜಸ್ಟ್ ಒಂದು ನಾವು ದುಡ್ಡು ಹಾಕ್ತಿವಿ, ಅದೆಲ್ಲೂ ಹೋಗುತ್ತಂತ ಗೊತ್ತಿಲ್ಲ. ಒಂದಿನ ನೋಡಿದ್ರೆ ಅವರು ಬಂದು ಮಲ್ಟಿಮಿಲಿಯನ್ ಆಗ್ತಾರೆ, ನೆಕ್ಸ್ಟ್ ಡೇನೆ 0 ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ನೋಡ್ಬೇಕಾದ್ರೆ ಪ್ರಿಯರೇ, ಈ ತರ ಬಂದು ನಾಶ ಆಗೇ ಆಗುತ್ತೆ. ವಿ ಆರ್ ಬೀನ್ ಇನ್ಫಾರ್ಮ್ಡ್ ಬಟ್ ವಿ ಶುಡ್ ನಾಟ್ ಬಿ ಇನ್ವಾಲ್ವ್ಡ್ ಅಂತ ಹೇಳ್ತಾರೆ ಪ್ರಿಯರೇ. ಸೊ ನೋಡ್ಬೇಕಾದ್ರೆ ಇದೆಲ್ಲ ನಾವು ನೋಡ್ಬೇಕಾದ್ರೆ ಯಾರು ಈ ಕೊನೆಯ ಕಾಲದಲ್ಲಿ ಯಾರು ನಾವು ಅಂತ ನೋಡಿದ್ರೆ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನಮ್ದು ಲೋಕ ಇದಿಲ್ಲ, ನಮ್ದು ಮನೆ ಇಲ್ಲ, ನಮ್ದು ಎಲ್ಲಿದೆ, ಪರಲೋಕದಲ್ಲಿ ಇರುವಾಗ ಪ್ರಿಯರೇ ಇದು ಹಾಗೆ ಆಗುತ್ತಂತ ದೇವ್ರ ವಾಕ್ಯ ಏನ್ ಮಾಡುತ್ತೆ ಹೇಳ್ತಾ ಇರುತ್ತೆ.
ಸೊ ಇದು ಖಂಡಿತ ಏನಾಗುತ್ತೆ, ಈ ಲೋಕ ನಾಶ ಆಗೇ ಆಗೋದು, ಅದು ಸೆಕೆಂಡ್ ಥಾಟೇ ಇಲ್ಲ. ಸರಿ, ಕ್ಲೋಸ್ ಮಾಡೋಣ. ನೆಕ್ಸ್ಟ್, ದೇವರ ರಾಜ್ಯದಲ್ಲಿ ದೇವರು ಯಾವ ತರ ಕಮ್ಯುನಿಕೇಟ್ ಮಾಡ್ತಾರೆ ನೋಡುವಾಗ ಜೆಫೆನಿಯಾ 3:9 ಒಂದು ವಚನ ನೋಡೋದು. ನಮ್ಗೆ ಯಾವ ತರ ಕಮ್ಯುನಿಕೇಟ್ ಮಾಡಿದಾರೆ ಅಂತ ನೋಡಿದೀವಿ. ಜೆಫೆನಿಯಾ 3:9 ಅಲ್ಲಿ ಈ ಲೋಕದಲ್ಲಿ ದೇವರು ಯಾವ ತರ ಕಮ್ಯುನಿಕೇಟ್ ಮಾಡ್ತಾರೆ ಆ ವಿಸಿಬಲ್ ಫೇಸ್ ಅಲ್ಲಿ ನೋಡ್ಬೇಕಾದ್ರೆ ನೋಡಿ. ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆನು. Can you read in English? Zephaniah 3:9. For then will I turn to the people a pure language. A pure language. Then I will turn to the people with pure language. Communication, pure ಆಗಿರುತ್ತೆ. Pure language. What is this pure language? ಏನಿದೆ pure language? Language of love. Very correct. Language of love. Complete divine plan of ages. ಆ ಕಂಪ್ಲೀಟ್ ಗಾಡ್ಸ್ ಲವ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಪ್ಲಾನ್ ಆಫ್ ಗಾಡ್ ಏನ್ ಮಾಡ್ಬಿಡ್ತಾರೆ. ದಿಸ್ ಇಸ್ ಪ್ಯೂರ್ ಲ್ಯಾಂಗ್ವೇಜ್. ಅಂದ್ರೆ ಅಲ್ಲಿ ಏನಾಗಲ್ಲ ಅಂದ್ರೆ ಮಿಸ್ಕಮ್ಯುನಿಕೇಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ರೀಸನ್ ಏನಂತ ಅಂದ್ರೆ ಹೈವೇ ಆಫ್ ಹೋಲಿನೆಸ್ ಏನಾಗುತ್ತೆ, ಅಲ್ಲಿ ಸಿಂಹ ಇರಲ್ಲ, ದುಷ್ಟ ಮೃಗ, ಆ ಮೃಗಗಳು ಇರಲ್ಲ, ಯಾವ್ದು ಇರಲ್ಲ. ದೇವರು ಕೊಡುವ ಆ ಪ್ಯೂರ್ ಲ್ಯಾಂಗ್ವೇಜ್ ಯಾವ ತರ ಕಮ್ಯುನಿಕೇಟ್ ಮಾಡ್ತಾರೆ, ದೇವರಿಂದ ಕ್ರಿಸ್ತನ್ ಬರುತ್ತೆ, ಕ್ರಿಸ್ತನಿಂದ ಯಾರು ಕಮ್ಯುನಿಕೇಟ್ ಮಾಡಿ ಕೊಡ್ತಾರೆ ಲೋಕಕ್ಕೆ, ನಾವು ಚರ್ಚ್ ಏನ್ಷಿಯಂಟ್ ವರ್ದಿಸ್ ಏನ್ ಮಾಡ್ತಾರೆ, ಎಲ್ರಿಗೆ ಕೊಡ್ತಾರೆ. ಕಮ್ಯುನಿಕೇಶನ್ ಫುಲ್ ಸ್ಟ್ರೈಟ್ ಪ್ಯೂರ್ ಆಗಿ ಏನಾಗುತ್ತಂದ್ರೆ ಈ ಲೋಕಕ್ಕೆ ಹೋಗುತ್ತೆ. ಸೊ ಈ ತರ ಕ್ರಿಸ್ತನ್ ಏನ್ ಮಾಡ್ತಾರೆ ಅಂದ್ರೆ ಆ 1000 years ಕೊನೆ ತನಕ ಎಲ್ರನ್ನ ದೇವ್ರ ಮುಖಾಂತರ ತಿರುಗಿ ದೇವ್ರ ಹತ್ರ ಒಪ್ಪಿಸ್ತಾರೆ. 2874 ಕರೆಕ್ಟ್. 2874ಗೆ ಏನ್ ಮಾಡ್ತಾರೆ, 1000 years ಎಂಡ್ ಅಲ್ಲಿ ದೇವರ ಹತ್ರ ಕೊಡ್ತಾರೆ. ಈಗ ಒಂದು ಕ್ಲೈಮ್ಯಾಕ್ಸ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಏನಂತ ನೋಡಿದ್ರೆ, ಜೀಸಸ್ ಕ್ರೈಸ್ಟ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅವ್ರು ತುಂಬಾ ಏನ್ ಕೆಲಸ ಅವ್ರು ಮಾಡಿದ್ರು ಸ್ಲೋ ಆಗಿ ಮಾಡ್ತಾರೆ. ಫಾಸ್ಟ್ ಆಗಿ ಮಾಡಲ್ಲ. 1874 ಇಂದ 2025 ಆಯ್ತು, ಇನ್ನು ಏನಾಗಿಲ್ಲ ದೊಡ್ಡದಾಗಿ, ಸ್ಲೋ ಆಗಿ ಮಾಡ್ತಾರೆ. ಬಟ್ 1000 years ಎಂಡ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದು ವಿಷಯ ಆಗುತ್ತೆ. ಓದೋಣ. ರೆವಲ್ಯೂಷನ್ 20th chapter 7 to 9. ರೆವಲ್ಯೂಷನ್ 20th chapter 7 to 9. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ನೋಡಿ, ಈಗ ಏನಾಗ್ತಾ ಇದೆ ಅಂದ್ರೆ 1000 years ಮುಗ್ದಾ ಇದೆ, 1000 years ಕಂಪ್ಲೀಟ್ ಆಯ್ತು. ಜೀಸಸ್ ಕ್ರೈಸ್ಟ್ ಏನ್ ಮಾಡಿದ್ರು, ದೇವರು ಕೊಟ್ಟಿರುವ ಜೀಸಸ್ ಕ್ರೈಸ್ಟ್ಗೆ 1000 years ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಶೈತಾನನ ಏನ್ ಮಾಡ್ತಾರೆ, ಬಿಡುಗಡೆ ಮಾಡುವಾಗ ಅಲ್ಲಿ ಒಂದು ಮಿಸ್ಕಮ್ಯುನಿಕೇಶನ್ ಆಗುತ್ತೆ. 1000 years ಅಲ್ಲಿ ಎಲ್ಲಾ ಜನ ಪರ್ಫೆಕ್ಟ್ ಆಗಿರ್ತಾರೆ. ಈಗ 1000 years ಆದ್ಮೇಲೆ ಸೇಟನ್ ಒಳಗಡೆ ಬರ್ತಾರೆ. ಬಂದ ತಕ್ಷಣ ಒಂದು ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಮತ್ತೆ ವಚನದಲ್ಲಿ ಏನಿದೆ, ಗೋಗ್ ಮಾಗೋಗ್. ಇದು ಇವ್ರ ಬಗ್ಗೆ ಎಲ್ಲಿ ನೋಡ್ತೀವಿ, ಎಜೆಕಿಯಲ್ 38th chapter ಅಲ್ಲಿ ನೋಡ್ತೀವಿ. ಗೋಗ್ ಮಾಗೋಗ್ ಅವ್ರು ಬೇರೆ ಇವ್ರು ಬೇರೆ. ಯಾಕಂದ್ರೆ ರಷ್ಯಾ ಎಲ್ಲ ಏನಾಗಿರುತ್ತೆ, ಹೋಗಿರುತ್ತೆ. ಏನದು ಗೋಗ್ ಮಾಗೋಗ್ ಅಂತ ನೋಡಿದ್ರೆ ಮೌಂಟನ್ಸ್ ಅಂಡ್ ಗ್ರೇಟ್ ಮೌಂಟನ್ಸ್ ಅಂತ ಅರ್ಥ. ಗೋಗ್ ಮಾಗೋಗ್ ಅಂದ್ರೆ ಏನರ್ಥ ಅಂದ್ರೆ ಸೈತಾನನು ಮತ್ತೆ ಏನ್ ಮಾಡ್ತಾರೆ, ಬನ್ನಿ ನಾವೆಲ್ಲ ಒಂದು ದೇಶವಾಗಿ ಮಾಡೋಣ ಬನ್ನಿ ಅಂತ ಹೇಳ್ತಾರೆ. ಈಗ ಒಂದು ವಿಷಯ ಗೊತ್ತಿಲ್ಲ ಯಾರಿಗೆ ಅಂತಂದ್ರೆ ಸೈತಾನ್ಗೆ. 1000 years ಆಲ್ರೆಡಿ ಏನಾಗಿದೆ, ಮುಗಿದೋಯ್ತು. ಆ ರಾಜ್ಯ ಯಾರ ಕೈಯಲ್ಲಿ ಹೋಗಿದೆ, ಈಗ ದೇವ್ರ ಕೈಯಲ್ಲಿ. ತಂದೆ ದೇವ್ರ ಕೈಯಲ್ಲಿ ಏನಾಗಿದೆ, ರಾಜ್ಯ ಹೋಗಿದೆ. ಅಲ್ಲಿ ಏನಾದ್ರೂ ಒಂದು ಇನ್ಪರ್ಫೆಕ್ಷನ್, ಒಂದು ಅನ್ರೈಚಿಯಸ್ನೆಸ್, ಅನ್ಜಸ್ಟಿಸ್ ಇದ್ರೆ ದೇವ್ರ ಏನ್ ಮಾಡಲ್ಲ, ಫುಲ್ ಸ್ಮ್ಯಾಶ್ ಮಾಡ್ತಾರೆ. ಆ ಲಿಟಲ್ ಸೀಸನ್ ಅಲ್ಲಿ ಶೈತಾನ್ ಬಂದು ಆಚೆ ಬಂದ ತಕ್ಷಣ ಜನರನ್ನು ಮೋಸ ಮಾಡ್ತಾರೆ. ಅವ್ರ ಜೊತೆ ಯಾರ್ಯಾರು ಸೇರ್ತಾರೋ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಗೊತ್ತಿಲ್ಲ, ಜೀಸಸ್ ಕ್ರೈಸ್ಟ್ ತರ ಅವ್ರು ಸ್ಲೋ ಆಗಿ ದೇವ್ರು ಏನ್ ಮಾಡಲ್ಲ, ಡೀಲ್ ಮಾಡಲ್ಲ. ಅವರು ಶಾರ್ಪ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಏನಾಗುತ್ತೆ, ಹೋದ್ರಿ ವಚನ
ಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಹ್ಮ್ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಹ್ಮ್ ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಹ್ಮ್ ಅವರು ದೇಶದಲ್ಲೆಲ್ಲ ಹರಡಿಕೊಂಡು ಹ್ಮ್ ದೇವಚನರ ದಂಡಿಗೂ ಹ್ಮ್ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಹ್ಮ್ ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಪರಲೋಕದಿಂದ ಏನ್ ಬಂತಂತ? ಬೆಂಕಿ ಫೈನಲ್ ಜಡ್ಜ್ಮೆಂಟ್. ಇದ್ ಮುಂದೆ ಮಿಸ್ಕಮ್ಯುನಿಕೇಶನ್ ಎಲ್ಲೂ ಆಗ್ಬಾರ್ದು, ಯಾರು ನಾಶ ಏನ್ ಮಾಡ್ಬಾರ್ದು. ಪರಲೋಕದಿಂದ ಬೆಂಕಿ ಬಂದು ಅವರನ್ನು ದಹಿಸಿ ಬಿಟ್ಟಿತು. ಟೋಟಲ್ ಆಗಿ ಏನ್ ಮಾಡ್ತಾರೆ? ಶಾತಾನು ಆಮೇಲೆ ಅವ್ರ ಜೊತೆ ಇರುವ ಎಲ್ರು ಏನಾಗ್ತಾರಂದ್ರೆ ನಾಶ ಆಗ್ತಾರೆ. ಪ್ರಿಯರೇ, ಸೋರ್ಸ್ ಆಫ್ ಕಮ್ಯುನಿಕೇಶನ್ ಬೈಬಲ್ ನಮ್ಗೆ ಏನಾಗಿದೆ ಅಂದ್ರೆ, ನಮ್ ಕಾಲದಿಂದ ತಗೊಂಡು 1000 years ಎಂಡ್ ತನಕ ಏನಾಗುತ್ತಂತ ಲಿಟಲ್ ಸೀಸನ್ ತನಕ ದೇವ್ರು ಏನ್ ಮಾಡಿದ್ದಾರೆ? ನಮ್ಗೆ ಕಮ್ಯುನಿಕೇಟ್ ಮಾಡಿದ್ರೆ. ಓನ್ಲಿ ಪ್ಯೂರ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇಸ್ ಗಾಡ್ ಫ್ರಮ್ ಸ್ಕ್ರಿಪ್ಚರ್ಸ್. ದೇವರ ಈ ವಾಕ್ಯನ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಯರೇ, ನಮ್ಮ ಸಹೋದರ ಜಯಸನ್ ಅವರು ಯಾವ ರೀತಿ ಕಮ್ಯುನಿಕೇಶನ್ ಬಗ್ಗೆ ಮತ್ತೆ ಇನ್ಫಾರ್ಮೇಶನ್ ಬಗ್ಗೆ ಏನ್ ಮಾಡಿದ್ರು, ಅನೇಕ ವಿಚಾರಗಳನ್ನ ನಮ್ಮ ಮಧ್ಯದಲ್ಲಿ ಹೇಳಿದ್ರು. ಸೊ ಕರೆಂಟ್ ವರ್ಲ್ಡ್ ಸಿನಾರಿಯೋ ನೋಡ್ಬೇಕಾದ್ರೆ ಯಾವ ರೀತಿ ಇದೆ, ಯಾವ ರೀತಿ ಒಂದು ಟೆಕ್ನಾಲಜಿನ ಜಗತ್ತಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ ಅಂದ್ರ. ಸೊ ಇದು ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋಂಥದ್ದು. ನೋಡ್ಬೇಕಾದ್ರೆ ನಾವು ಯೂಸ್ ಮಾಡಂತ ಒಂದೊಂದು ಮೊಬೈಲ್ ಫೋನ್ಸ್ ಅದರ ಈ ಫೋನ್ ನಲ್ಲಿ ಏನಾಗಿದೆ ಅಂತಾರೆ, ಸಂಪೂರ್ಣವಂತ ಮಾಹಿತಿ ಏನಾಗಿದೆ ಇವತ್ತೆಲ್ಲ ಅಡಗಿದೆ ಅದರ. ಅದಕ್ಕೆ ಇದರಲ್ಲಿ ನಮ್ಮ ಬ್ರದರ್ ತುಂಬಾ ಏನ್ ಮಾಡಿದ್ರು ಪಾಯಿಂಟ್ಸ್ ಹೇಳಿದ್ರು, ಅದರ ಯಾವ ರೀತಿ ದುರುಪಯೋಗ ಪಡಿಸ್ತಾರೆ ಅದರ. ಅದು ಆಕ್ಚುಲಿ ಬಂದ್ಬಿಟ್ಟು ಒಂದೊಂದು ಇನ್ಫಾರ್ಮೇಶನ್ ಅಥವಾ ಒಂದೊಂದು ಏನೆಲ್ಲ ಹೊಸ ಕಂಡುಹಿಡಿತಾ ಇದಾರೋ ಇದೆಲ್ಲ ಆಕ್ಚುಲಿ ನೋಡ್ಬೇಕಾದ್ರೆ ಜನಗಳು ಒಳ್ಳೆತಿಗಾಗಿ ಆಗ್ತದೆ. ಆದ್ರೆ ಸೇತಾನ್ ಏನ್ ಮಾಡ್ತಾನೆ, ಪ್ರತಿಯೊಂದು ಸಂಪಾದನೆ ಮಾಡಿದ ಒಳ್ಳೆ ವಿಚಾರಗಳನ್ನ ಕೆಟ್ಟದ್ಗೆ ಏನ್ ಮಾಡ್ತಾನೆ ಅವನು ಬಳಸ್ತಾನೆ. ಅಂದ್ರೆ ಅವನು ಕೆಲ್ಸನೇ ಏನ್ರಿ, ಸುಳ್ಳಿಗೆ ಅಧಿಪತಿ. ಆಮೇಲೆ ಸುಳ್ಳನ್ನು ಹೇಳ್ಬೇಕಾದ್ರೆ ಅವ್ನು ಹೆಂಗ್ ಹೇಳ್ತಾನಂತೆ, ಸ್ವಭಾವಾನುಸಾರವಾಗಿ ಏನ್ ಮಾಡ್ತಾನೆ, ಸ್ವಭಾವಾನುಸಾರವಾಗಿ ಸುಳ್ಳು ಹೇಳ್ತಾನೆ. ಅಂದ್ರೆ ಆ ಒಂದು ಸಮಯಕ್ಕೆ ಏನ್ ಸುಳ್ಳು ಹೇಳ್ಬೇಕು ಅದನ್ನ ಸತ್ಯದ ತರ ಏನ್ ಮಾಡ್ಬೇಕು, ಹೇಳ್ಬೇಕು. ಆ ರೀತಿ ಏನ್ ಮಾಡ್ತಾನೆ, ಒಂದ್ ಕೆಲಸ ಮಾಡ್ತಾನೆ. ಸರಿ ನೋಡ್ಬೇಕಾದ್ರೆ ಇವತ್ತು ಏನೆಲ್ಲ ಟೆಕ್ನಾಲಜಿ ಇದೆಯೋ ಇದೆಲ್ಲ ಬಂದ್ಬಿಟ್ಟು ಮ್ಯಾನಿಪುಲೇಟ್ ಮಾಡಿ ಇದನ್ನ ಮಿಸ್ರೆಪ್ರೆಸೆಂಟ್ ಮಾಡಿ ಜನಗಳಿಗೆ ಏನ್ ಮಾಡ್ತಾನೆ, ಕ್ಲೀನಾಗೆ ಕೊಡ್ತಾ ಇದ್ದಾನೆ ಅಂದ್ರ. ಆದ್ರೆ ಒಂದು ಥಿಂಕ್ ಮಾಡಿ, ಇವತ್ತು ಜಗತ್ತಲ್ಲಿ ಏನೇನಿದೆಯೋ ನಮ್ಗೆ ಒಂದು ಟೆಕ್ನಾಲಜಿ ಇದೆಯೋ, ಏನ್ ಕಮ್ಯುನಿಕೇಶನ್ ಇದೆಯೋ, ಇದೆಲ್ಲ ಬಂದ್ಬಿಟ್ಟು ದೇವ್ರ ಚಿತ್ತ ಇಲ್ದರ ಭೂಲೋಕದಲ್ಲಿ ಆಗೋದಿಕ್ ಸಾಧ್ಯನಾ? ಇಲ್ಲ. ಹಂಗಾರೆ ಇದನ್ನ ಪರ್ಮಿಟ್ ಮಾಡಿರ್ಬೇಕಾರೆ, ಇದು ಭೂಲೋಕದಲ್ಲಿ ಅನುಮತಿ ಮಾಡಿರ್ಬೇಕಾರೆ ದೇವ್ರ ಏನ್ ಮಾಡಿರ್ಬೇಕು, ಇದನ್ನ ಅನುಮತಿ ಕೊಟ್ಟಿರ್ತಾನೆ ಅದರ. ಸರಿ, ದೇವ್ರು ಏನಕ್ಕೆ ಅನುಮತಿ ಕೊಟ್ಟವ್ರೆ ಥಿಂಕ್ ಮಾಡಿ ಸ್ವಲ್ಪ. ದೇವ್ರು ಜಗತ್ತಲ್ಲಿ ಏನ್ರಿ ಏನೋ ಒಂದು ಅನುಮತಿ ಮಾಡ್ತಾರೆ ಅಂದ್ರೆ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅದ್ರಲ್ಲಿ ಏನೋ ಒಂದು ಕಾರಣ ಏನಾಗಿರ್ಬೇಕು, ಇರ್ಬೇಕಲ್ವಾ? ಉದಾಹರಣೆಗೆ ಇವಾಗ ನಿಮ್ಗೆಲ್ಲ ಬೇಸಿಕ್ ಕ್ಲಾಸ್ ಕೇಳಿದಲ್ಲ, ವೈ ಗಾಡ್ ಪರ್ಮಿಟ್ ಸಿವಿಲ್. ದೇವರು ಆದಾಮ್ನ ಈಡೇನ್ ತೋಟದಲ್ಲಿ ಹಣ್ಣು ತಿನ್ನಕ್ಕೆ ಏನಕ್ಕೆ ಬಿಟ್ರು? ತಡಿಬೋದಾಗಿತ್ತಲ್ವಾ? ಅದರ ಅಲ್ಲೇ ತಡೆದು ಬಿಡಿದ್ರೆ ಕೆಲಸ ಏನಾಗಿರೋದು, ಮುಗ್ದೋಗಿರೋದಲ್ಲ. ನಾವೆಲ್ಲ ಈ ತರ ಎಲ್ಲ ಕಷ್ಟ ಪಡೋದ್ ಬೇಕಾಗ್ತಾ ಇರ್ಲಲ್ಲ, ನಾವೆಲ್ಲ ಈಡೇನ್ ತೋಟದಲ್ಲಿ ಇರ್ಬೋಯ್ತಲ್ಲ. ಮತ್ತೆ ದೇವ್ರು ಏನಕ್ಕೆ ಬಿಟ್ರು? ಎಸ್, ಮನುಷ್ಯ ಏನ್ ಪಡ್ಲಿ, ಅನುಭವ ಪಡಿಲಿ. ಸರ್, ಅನುಭವದ ಏನ್ ಪ್ರಯೋಜನ ಆಯ್ತದೆ? ಒಳ್ಳೇದ ಕೆಟ್ಟದ್ನ ಏನ್ ಮಾಡಕ್ ಹೋಗಲ್ಲ, ಒಳ್ಳೇದ್ ಏನ್ ಮಾಡ್ತಾನೆ, ಆಯ್ಕೆ ಮಾಡ್ತಾನೆ. ಯಾವಾಗ ಆಯ್ಕೆ ಮಾಡ್ತಾನೆ? ಒಳ್ಳೇದ್ನ ಮನುಷ್ಯ ಯಾವಾಗ ಆಯ್ಕೆ ಮಾಡ್ತಾನೆ? ಯಾವಾಗ, ಯಾವ ಟೈಮ್ ಅಲ್ಲಿ? ಅದೇ ಇವಾಗ ರಿಲೀಸ್ ಮಾಡ್ಕೊಂತಾರೆ, ಯಾವ ಟೈಮ್ ಅಲ್ಲಿ? ಯಾವಾಗ? ಎಸ್. ಹಂಗಾರೆ ಏನೆಲ್ಲ ಇನ್ಫಾರ್ಮೇಶನ್ ಇದೆಯೋ ಅಥವಾ ಲೋಕದಲ್ಲಿ ಏನೆಲ್ಲ ಕೆಟ್ಟದೆಲ್ಲ ಸೇತಾನ್ ದೇವ್ರು ಬಿಟ್ಟಿದೆಲ್ಲ ಒಳ್ಳೇದಿಕ್ಕೆ, ಇದನ್ನೆಲ್ಲ ಕೆಟ್ಟದಿಗೆ ಮ್ಯಾನಿಪುಲೇಟ್ ಮಾಡ್ತಾನಲ್ಲ, ಇದನ್ನೆಲ್ಲ ಬಂದ್ಬಿಟ್ಟು ದೇವ್ರು ಮನುಷ್ಯನ ಒಳ್ಳೇದಕ್ಕಾಗಿ ಯಾವಾಗ ಯೂಸ್ ಆಗ್ತಾರೆ? 1000 years. ಹಂಗಾರೆ ಇವತ್ತೆಲ್ಲ ಏನೆಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆಯೋ ಇದು ನಮ್ಮ ದೃಷ್ಟಿಯಲ್ಲಿ ಅದೇ ಇದೆ, ಆಕ್ಚುಲಿ ಒಳ್ಳೇದಿದೆ. ಆದ್ರೆ ಇದು ಸೇತಾನ್ ಏನ್ ಮಾಡ್ತಾನೆ, ಕೆಟ್ಟದ್ಗೆ ಏನ್ ಮಾಡ್ತಾವನೆ ಯೂಸ್ ಮಾಡ್ತಾನೆ. ಇದೆಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ದೇವ್ರು ಒಳ್ಳೇದ್ ಯೂಸ್ ಮಾಡ್ತಾರ ಇಲ್ವಾ? ಡೆಫಿನೆಟ್ ಆಗಿ ಏನ್ ಮಾಡ್ತಾನೆ, ಯೂಸ್ ಮಾಡ್ತಾನೆ ಅಲ್ವರ. ಅದಕ್ಕೆ ಇವತ್ತು ಬ್ರದರ್ ಹೇಳ್ದಲ್ಲ, ಎಂತಾರೆ ಮನುಷ್ಯ ಏನು ಕೆಲಸ ಮಾಡಿದಿರಾ ಏನ್ರಿ, ಕೂತ್ಕೊಂಡು ಏನ್ ಮಾಡ್ಬೋದು, ಎಲ್ಲಾ ಒಂದು ಇನ್ಫಾರ್ಮೇಶನ್ ನ ಬರೀ ಸಿಸ್ಟಮ್ ಏನ್ ಮಾಡ್ಬೋದು ಅಂತ ಹೇಳ್ತಾರಲ್ಲ. ಥಿಂಕ್ ಮಾಡಿ, ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಮನುಷ್ಯನ್ಗೆ ಇವಾಗ ಎಷ್ಟು ಕಷ್ಟ ಪಡ್ತಾನೆ, ಏನ್ ಕಷ್ಟ ಪಡ್ತಾನೆ ನೋಡಿ. ಬ್ರದರ್ ಹೇಳಿದಾರ ಪಾಯಿಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ರೆ ಮನುಷ್ಯನ್ಗೆ ಏನಿರಲ್ಲ, ಕೆಲಸ ಇರಲ್ಲ. ಇವಾಗ ಮನುಷ್ಯನ್ಗೆ ಪ್ರಾಬ್ಲಮ್ ಏನ್ ಗೊತ್ತಾ,
ಚಂದ್ರಕಾಂತ ಹೇಳ್ತಾಳೆ ಏನೋ ಮನ್ಸಿನ ಪ್ರಾಬ್ಲಮ್ ಏನೋ ಕೆಲಸ ಅದರ ನಾವೆಲ್ಲ ಇಷ್ಟು ತಲೆ ಕೆಡ್ಸ್ಕೊಂಡು ನಮ್ಗೆ BP ಶುಗರ್ ಎಕ್ಸೆಟ್ರಾ ಬರೋದು ತಲೆ ಕೆಡ್ಸ್ಕೊಂಡು ಏನು ಕೊಡ್ತೀರಿ ಹೇಳಿ ಕೆಲಸ ಬ್ರದರ್ ನೋಡಿ ಬೆಲ್ಲಂದೂರ್ಗೆ ಹೋಗ್ತಾರಂತೆ ಅಪ್ಪ ಬೆಲ್ಲೂರು ಗೊತ್ತಾ ಅಪ್ಪ ಇಲ್ಲ ಹೋಗಕ್ಕೆ 3 ಅವರ್ ಬೇಕು ಬರಕ್ ತಿರ್ಗಾ 3 ಅವರ್ ಮನೆಗೆ ಏನಕ್ಕೆ ಬರ್ಬೇಕು ಬರೀ ನಿದ್ದೆ ಮಾಡಿ ಹೋಗೋದಿಕ್ಕೆ ಯೋಚನೆ ಮಾಡ್ರಿ ಅಂತೀನಿ ಮನುಷ್ಯನ್ ಎಕ್ಟಿಕ್ ಲೈಫ್ ಆಗ್ಬಿದೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಬಂದ್ಬಿಟ್ಟು ಏನ್ರಿ ಸಿಸ್ಟಮ್ಯಾಟಿಕ್ ಆಗಿ ಸಿಸ್ಟಮ್ ಮಾಡಂಗಿದ್ರೆ ಮನುಷ್ಯನ್ಗೆ ಸ್ವಾತಂತ್ರ್ಯ ಇರ್ತಾರೋ ಇಲ್ಲ ಆ ಮನುಷ್ಯ ಆ ಟೈಮ್ ನ ಏನಿಗೆ ಡೆಡಿಕೇಟ್ ಮಾಡ್ಬೋದು ಅದನ್ನ ಡೆಡಿಕೇಟ್ ಮಾಡಕ್ಕೆ ದೇವ್ರ ಏನ್ ಮಾಡ್ತಾರೆ ಆವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಖಂಡಿತವಾಗಿ ಏನ್ ಮಾಡ್ತಾರೆ ಇದನ್ನ ಯೂಸ್ ಮಾಡ್ತಾರೆ ಅದರ ಆದ್ರೆ ನಾವು ಯಾಕೆ ಬದರ್ ಹಿಂಗ್ ಮಾಡ್ಬೋದಾ ಅಥವಾ ಮಾಡದೇ ಇರ್ಬೋದಾ ಅಂತಂದ್ರೆ ಉದಾಹರಣೆ ನೋಡಿರ್ತೀನಿ ಇವಾಗ ದೇವ್ರು ಫಸ್ಟ್ ಆದಾಮ್ನ ಸೃಷ್ಟಿ ಮಾಡಿದ್ರಪ್ಪ ಆದಾಮ್ನ ಸೃಷ್ಟಿ ಮಾಡೋಕೆ ಬಟ್ಟೆ ಕೊಟ್ಟಿದ್ರು ಅವ್ನಿಗೆ ಸರಿ ಆಮೇಲೆ ಅವನು ಏನು ಈಡೇನ್ ತೋಟದಲ್ಲಿ ತಿರ್ಗಾಡ್ತಾ ಇದ್ದ ಹೆಂಗ್ ತಿರ್ಗಾಡ್ತಾ ಇದ್ದ ಅಲ್ಲಲ್ಲ ನಡ್ಕೊಂಡು ತಿರ್ಗಾಡ್ತಾ ಇದ್ದ ಗಾಡಿ ಗಿಡಿ ಇತ್ತ ನಡ್ಕೊಂಡು ಸರಿ ಇಲ್ಲ ಇನ್ನು ಸ್ವಲ್ಪ ದೂರ ಹೋಗ್ಬೇಕಪ್ಪ ನಡಕ್ ಆಗಲ್ಲ ಅವಾಗ ಏನ್ ಮಾಡ್ತಾ ಇದ್ದ ಒಂದ್ ಪ್ರಾಣಿ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದ ಅಂತ ಅಲ್ವಾ ಇವಾಗ ಇಮ್ಯಾಜಿನ್ ಮಾಡಿ ದೇವರು ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಮೊದಲು ಹೆಂಗಿತ್ತು ಹಂಗೆಲ್ಲ ವಾಪಸ್ ಏನ್ ಮಾಡ್ತಾರೆ ಸರಿಪಡಿಸ್ತಾರೆ ಹಂಗಂದ್ರೆ ಏನ್ ಮೀನಿಂಗು ಮನುಷ್ಯನ್ಗೆ ಬಟ್ಟೆ ಇರಲ್ವಾ ಇರ್ತದೆ ಹಂಗಾರೆ ಏನ್ ಮೀನಿಂಗು ಈ ಒಂದು ದುಷ್ಟ ಯುಗದಲ್ಲಿ ಏನೆಲ್ಲಾ ಟೆಕ್ನಾಲಜಿ ಇದೆಯೋ ದೇವ್ರ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಒಳ್ಳೇದಕ್ಕಾಗೆ ಯೂಸ್ ಮಾಡ್ತಾರೆ ಅಲ್ವರ ಇವಾಗ ಮನುಷ್ಯ ಅಲ್ಲಿ ನಡ್ಕೊಂಡೇ ತಿರ್ಗಾಡ್ತಾ ಇದ್ದ ಹಂಗಂದ್ರೆ ಇವಾಗ ನಡ್ಕೊಂಡೇ ತಿರ್ಗಾಡ್ತಾನ 1000 ವರ್ಷದಲ್ಲಿ ಇಲ್ಲ ಸರಿ ಆ ಕಾಲ ಪ್ರಾಣಿ ಮೇಲೆ ತಿರ್ಗಾಡ್ತಾ ನಮ್ದು 1000 ವರ್ಷದಲ್ಲಿ ಪ್ರಾಣಿ ಮೇಲೆ ತಿರ್ಗಾಡ್ತಾರ ಇಲ್ಲ ಅದರಿಂದ ಸೇತಾನ್ ಎಷ್ಟೇ ಕೆಟ್ಟದ್ ಬಿಟ್ರು ದೇವ್ರು ಅದನ್ನ ಒಳ್ಳೇದಕ್ಕೆ ಮಾರ್ಪಾಡು ಮಾಡೋದಕ್ಕೆ ಸರ್ವಶಕ್ತನಾಗಿರೋ ದೇವ್ರಿಗೆ ಏನಾಗಿದೆ ಸಂಪೂರ್ಣವಂತ ಸಾಮರ್ಥ್ಯ ಇದೆ ಅಲ್ವರ ಯಾಕಂದ್ರೆ ದೇವ್ರು ಏನ್ರಿ ಬೈಬಲ್ ಓದ್ತೀರಿ ಜ್ಞಾನಕ್ಕೆ ಬುಗ್ಗೆ ಯಾರು ದೇವ್ರು ಅಲ್ಲ ಫೌಂಟೇನ್ ಆಫ್ ವಿಸ್ಡಮ್ ಯಾರು ದೇವ್ರು ಅಂದ್ರ ಯಾರು ಜ್ಞಾನದಲ್ಲಿ ಕೊರತೆ ಇದ್ರೆ ಏನ್ರಿ ಏನು ಬುಗ್ಗೆ ಆಗಿರಂತ ದೇವ್ರ ಹತ್ರ ಏನ್ ಮಾಡಿ ಕೇಳ್ಕೊಳ್ಳಿ ಅವ್ರು ಏನ್ ಮಾಡ್ತಾರೆ ಧಾರಾಳವಾಗಿ ಕೊಡ್ತಾರೆ ಅವರು ಈ ಲಾಕ್ ನ ಓಪನ್ ಮಾಡಿ ಈ ಭೂಲೋಕದಲ್ಲಿ ಈ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಶನ್ ಜ್ಞಾನನ ಬಿಡದಿರ ಇದ್ರೆ ಸೇತಾನ್ ಏನು ಮಾಡಕ್ಕೆ ಆಗ್ತಾ ಇರಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ದಾನಿಯೇಲ 12:4 ಹೇಳ್ತೀರಿ ಅಂತ್ಯ ಕಾಲದಲ್ಲಿ ಜ್ಞಾನ ಏನಾಗ್ತದೆ ಹೆಚ್ಚಾಗ್ತದೆ ಮನುಷ್ಯ ಅತ್ತಿತ್ತ ಏನ್ ಮಾಡ್ತಾನೆ ತಿರ್ಗಾಡ್ತಾನೆ ಸರಿ ನೋಡ್ಬೇಕ್ರಿ ಜ್ಞಾನ ಹೆಚ್ಚಾಗಿರದೆ ಯಾವರ ಆಶೀರ್ವಾದ ದೇವರ ಆಶೀರ್ವಾದ ಇದು ಬಿಟ್ಟಿದ್ದಾರೆ ಅಂತಂದ್ರೆ ಆತನ ರಾಜ್ಯದಲ್ಲಿ ಇವೆಲ್ಲಾನು ಏನ್ ಮಾಡ್ತಾರೆ ದೇವ್ರು ಯೂಸ್ ಮಾಡ್ತಾರೆ ಆದ್ರೆ ಪ್ರಾಪರ್ ಸೋರ್ಸಸ್ ಮುಖಾಂತರ ಅದಕ್ಕೆ ನೋಡಿ ಏಷಾಯ 2ನೇ ಅಧ್ಯಾಯ 2-4 ಓದಿ ಏಷಾಯ 2ನೇ ಅಧ್ಯಾಯ 1ರಿಂದ ಓದಿದ್ದೀನಿ ಐಸಾಯ 2nd ಚಾಪ್ಟರ್ 1ರಿಂದ ಓದ್ತೀನಿ ಯೆಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಕಂಡು ಬಂದ ದೈವೋಕ್ತಿ ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ನೋಡಿ ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳು ನೋಡ್ರ ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ನಿಂಗಿರ್ತಂತೆ ದೇವರ ರಾಜ್ಯ ಭೂಲೋಕ ಸ್ಥಾಪನೆ ಆಗ್ಬೇಕಾದ್ರೆ ಎಲ್ಲಾ ರಾಜ್ಯಗಳಿಗಿಂತ ನಿಂಗಿರ್ತಂತೆ ಉನ್ನತವಾಗಿರ್ತಾರಂತೆ ನೆಕ್ಸ್ಟ್ ಆಗ ಸಕಲ ದೇಶದವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು ಅದ್ರ ಕಡೆಗೆ ಏನ್ ಮಾಡ್ತಾರೆ ಪ್ರವಾಹದಂತೆ ಬರ್ತಾರಂತೆ ಆಮೇಲೆ ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ ಯೆಹೋವನ ಪರ್ವತಕ್ಕೆ ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ ನೋಡ್ರ ಬನ್ನಿರಿ ನಾವ್ ಎಲ್ಗ ಹೋಗೋಣ ಏನ್ರಿ ಎಲ್ಗ ಹೋಗೋಣ ಯೆಹೋವನ ಪರ್ವತಕ್ಕೂ ಆಮೇಲೆ ಯಾಕೋಬಿನ ದೇವರ ಮಂದಿರಕ್ಕೂ ಅದರ ಪರ್ವತ ಅಂದ್ರೆ ದೇವರ ರಾಜ್ಯ ಮಂದಿರ ಅಂತಂದ್ರೆ ಯಾರು ಮಂದಿರ ಆಲಯ ದೇವರಾಲಯ ಯಾರು ದೇವರಾಜ್ಯಕ್ಕೆ ಹೋಗೋಣ ಕ್ರಿಸ್ತನ ಸಭೆಗೆ ಏನ್ ಮಾಡೋಣ ಹೋಗೋಣ ಅಲ್ಲಿಂದ ಏನ್ ಬರ್ತಾರಂತೆ ಆತನು ತಂದೆಯ ದೇವರು ನಮ್ಗೆ ಏನ್ ಮಾಡ್ತಾರೆ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ನ ಕೊಡ್ತಾರೆ ಅಲ್ಲಿಂದ ನಮಗ್ ಬರ್ತದೆ ಆಮೇಲೆ ನಾವು ಆತನ ದಾರಿಗಳಲ್ಲಿ ನಡೆಯುವೆವು ನೋಡ್ರ ಅವಾಗ ನೋಡ್ರ ದೇವ್ರು ಕೊಡಂತ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರಕಾರ ಮನುಷ್ಯ ಏನ್ ಮಾಡ್ತಾನೆ ಅವಾಗ ನಡೀತಾನೆ ಅದ್ರ ಅವಾಗ ಹೆಂಗಪ್ಪ ಇರ್ಬೋದು ಅಂತಂದ್ರೆ ಏನಿಲ್ಲ ಸುಮ್ಮನೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನೀವು ಯಾರೋ ದೇವರ ಆಶೀರ್ವಾದ ಇದ್ರೆ ಪೋಲ್ಯಾಂಡ್ ಹೋಗಿ ಬನ್ನಿ ಬರೆಸ್ಕೊಂಡಿದ್ದಾರೆ ಪೋಲ್ಯಾಂಡ್ ಹೋದ್ರೆ ಎಷ್ಟು ನೀಟ್ ಆಗಿದೆ ಎಷ್ಟು ಕ್ಲೀನ್ ಆಗಿದೆ ನಾನು ಹೋಗಿದ್ದು ಏನೋ ಒಂದು 15 years ಬಿಫೋರ್ ಅಂದ್ರ ಅವಾಗ ಸೂಪರ್ ರೀ ಒಂದು ಹಾರ್ನ್ ಸೌಂಡ್ ನಾನು 30 ದಿನ ಒಂದು ಹಾರ್ನ್ ಸೌಂಡ್ ಕೇಳಿಲ್ಲ ಗೊತ್ತಾ ಆಮೇಲೆ ಎಷ್ಟು ನೀಟಾಗಿ ರೋಡ್ಗಳು ಅಂತಂದ್ರೆ ಯಾರು ತೂ ಅಂತ ಏನ್ ಮಾಡಲ್ಲ
ಮುಗಿಯೋದಿಲ್ಲ, ಸೈಲೆಂಟು. ಎಷ್ಟು ಪೀಸ್ಫುಲ್ ಆಗಿದ್ದಾರೆ ಅಂದ್ರೆ ಆ ದೇಶನ ಅಷ್ಟೊಂದು ಸಮಾಧಾನದ ದೇಶ ಅದರ. ಅವ್ನ್ ನೆನ್ಸ್ಕೊಂಡ್ರೆ ಅಪ್ಪ ಏನಪ್ಪ ಇವ್ರು ಆಲ್ರೆಡಿ ಏನವ್ರೆ ದೇವ್ರ ರಾಜ್ಯದಲ್ಲಿ ಇದರ ಬಿಟ್ಟು ಪ್ರೂಫ್. ಅದರ ಎಕ್ಸ್ಪ್ರೆಸ್ ಹೈವೇಗಳಿದೆ ಏನ್ ಗೊತ್ತಾ, ನಮ್ಮ ಇಂಡಿಯಲ್ಲಿ ಯಾವ್ದು ನೋಡಿಲ್ಲ ಬಿಟ್ಟಿದ್ರಿ. ಈಗ 10 ರೋಡ್ ಒಂದೇ ಸತಿಗೆ ಅದರ ಏನ್ರಿ ಅಷ್ಟು ಸೂಪರ್ ಆಗಿದೆ, ಅಷ್ಟು ನೀಟು, ಒಂದು ಧೂಳಿಲ್ಲ, ಒಂದು ಗಲಾಟೆ ಇಲ್ಲ. ಮಕ್ಳಿಗೆ ಆಟ ಆಡ್ತಾರೆ, ಹೆಂಗ್ ಆಟ ಆಡ್ತಾರೆ ಗೊತ್ತಾ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ರೋಡ್ ಆಟ ಆಡ್ತಿರಲ್ಲ, ಆ ತರ ರೋಡಲ್ಲಿ ಏನ್ ಮಾಡ್ತಾರೆ ಮಕ್ಳೆಲ್ಲ ಅಷ್ಟು ಸಮಾಧಾನ ಆಟ ಆಡ್ತಾವ್ರೆ ಅಂದ್ರ ಅಷ್ಟು ಪೀಸ್ಫುಲ್ ರಾಜ್ಯ. ಅವಾಗ ಹಿಂಗಿತ್ತು ಅಂದ್ರೆ ಇವಾಗ ಇನ್ ಹೆಂಗಿದಿರ್ಬೋದು ಅಲ್ವರ. ಸೊ ಥಿಂಕ್ ಮಾಡಿ. ಸೊ ದೇವರ ಒಂದು ಸಮಾಧಾನ, ಒಂದು ಜ್ಞಾನ, ಬುದ್ಧಿ, ತಿಳುವಳಿಕೆ ಮನುಷ್ಯನ್ ಕೊಡ್ಬೇಕಾರೆ ಮನುಷ್ಯ ಏನಾಗ್ತಾರೆ, ಸಮಾಧಾನ ಏನಾಗಿರ್ತಾರೆ ಇರ್ತಾರೆ ಅಂದ್ರೆ. ಅದಕ್ಕೆ ಪೀಸಬಲ್ ಹ್ಯಾಬಿಟೇಷನ್ ಅಲ್ಲಿ ಯಾವಾಗ ಅಂದ್ರೆ ದೇವ್ರ ಮನುಷ್ಯನ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕು. ಅದಕ್ಕೆ ಇವತ್ತು ಮನುಷ್ಯನ ಹತ್ರ ದೇವ್ರ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಅವ್ರ ಕಣ್ಗಳನ್ನ ಕಿವಿಗಳನ್ನ ಯಾರು ಬಂದ್ ಮಾಡಿದ್ದಾರೆ, ಸೇತಾನ. ಅದಕ್ಕೆ ದೇವ್ರ ಏನೆಲ್ಲ ಜ್ಞಾನ ಕೊಟ್ರು ಸೇತಾನ ಏನ್ ಮಾಡ್ತಾನೆ, ಮನುಷ್ಯನ ಉಪಯೋಗಿಸ್ಕೊಂಡೆ ಕೆಟ್ಟದ್ ಏನ್ ಮಾಡ್ತಾನೆ, ಡೈವರ್ಟ್ ಮಾಡ್ತಾನೆ. ಓಕೆನಾ. ಅಂದ ಕರ್ತನ ಪ್ರೀತಿ ಅನ್ನೋಗಳೇ ಈ ಒಂದು ವಿಚಾರಗಳನ್ನ ನಾವು ಎದುರು ನೋಡ್ತಾ ಅಂದ್ರೆ ನಮ್ಮ ನಾವೇ ಶುದ್ಧೀಕರಣ ಮಾಡ್ಕೊಂಡಂತೆ ನಾವೇನ್ರಿ ದೇವರಾಜ್ಯನ ಎದುರು ನೋಡುವಂತಾಗನ ಅಂತ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.